श्रीशाय गुणराशये हृद्याय शुद्धविद्याय मध्वाय च नमो नमः। अनवद्यात्मचारित्रं वादिखद्योतभास्करं विद्यामान्यगुरुं वन्दे विद्याविद्योतभास्वरं। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिविराट चक्रवर्तिनम्। ವಿಶ್ವವಿದ್ಯಾಲಯದ ನಿಯಮಾವಳಿಗಳ ಪ್ರಕಾರ BA 6ನೇ ಸೆಮಿಸ್ಟರ್ ಓದ್ತಾ ಇರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಬೇಕು ಅಂತ ಆ ನಿರ್ದೇಶನದ ಪ್ರಕಾರ ಇಂದು ನಿಮ್ಮಿಂದನೇ ನಿಮಗಾಗಿ ಈ ಗೋಷ್ಠಿ ನಡೀತಾ ಇದೆ. ಗೋಷ್ಠಿಗೆ ಅಧ್ಯಕ್ಷರಾಗಿ ಬಂದಿರತಕ್ಕಂತಹ ಪೂರ್ಣಪ್ರಜ್ಞೆ ಸಂಶೋಧನಾ ಮಂದಿರದ ರಂಗನಾಥಾಚಾರ್ಯ ಕಟ್ಟಿ ಅವರಿಗೆ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂತಹ ನಮನಪೂರ್ವಕವಾಗಿರತಕ್ಕಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯರಿಗೆ ಸ್ವಾಗತ. ಹಾಗೆ ಇಂದಿನ ಉಪನ್ಯಾಸಕರು ಕೃಷ್ಣರಾಚಾರ್ಯ ಕುಟ್ಪಾಡಿಯವರು. ಅವರ ಬಗ್ಗೆ ಹೆಚ್ಚು ನಾನು ಹೇಳುವಂತಹ ಅಗತ್ಯ ಇಲ್ಲ, ಎಲ್ಲರಿಗೂ ಕೂಡ ಚಿರಪರಿಚಿತರಾಗಿರ್ತಕ್ಕಂಥವರು. ವಿಶೇಷವಾಗಿ ವಿದ್ಯಾಪೀಠದಲ್ಲಿ ಸುಧಾಂತ ಅಧ್ಯಯನವನ್ನು ಮಾಡಿ ಹೊರಗಡೆ ಕಾಲೇಜುಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವರು. ಇನ್ನೂ ವಿಶೇಷ ಅಂದರೆ ಬನ್ನಂಜೆ ಗೋವಿಂದಾಚಾರ್ಯರ ಬಹಳ ಪ್ರೀತಿಪಾತ್ರರಾಗಿರತಕ್ಕಂತಹ ಅವರ ಅಂತೆವಾಸಿಗಳು. ಅವರಿಂದ ಅನೇಕ ಶಾಸ್ತ್ರ ಪಾಠವನ್ನು ಕೇಳಿ ತಾವು ತಿಳಿದಿದ್ದನ್ನು ಅವರು ಇನ್ನೊಬ್ಬರಿಗೆ ತಿಳಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸಮಾಜದಲ್ಲಿ ವಿಶೇಷವಾಗಿ ಯುವಕರಿಗೆ ಪ್ರೇರಣೆ ಆಗಬೇಕು ಅನ್ನುವಂತಹ ಉದ್ದೇಶದಿಂದಾಗಿ ಮಹಾಭಾರತದ ಸಂಚಿಕೆಯ ರೂಪದಲ್ಲಿ ಅವರು ಬೇರೆ ಬೇರೆ ಕಡೆ ಹೋಗಿ ತಮ್ಮ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಾರೆ. ಸುಮಾರು 230-240ವರೆಗೂ ಈಗ ಆಗಲೇ ಅವರು ಉಪನ್ಯಾಸವನ್ನು ನೀಡಿದ್ದಾರೆ. ಅವರಿಗೆ ಇನ್ನೂ ಅನೇಕ ಅವರ ಬಗ್ಗೆ ಹೇಳಬೇಕಂದ್ರೆ ತುಂಬ ವಿಷಯಗಳಿದೆ. ಸಮಯದ ಅಭಾವದಿಂದಾಗಿ ನಾನು ಅದನ್ನು ಪ್ರಸ್ತಾಪವನ್ನು ಮಾಡದೆ ಆಚಾರ್ಯರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂತಹ ನಮನಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಆಚಾರ್ಯರಿಗೆ ಸ್ವಾಗತ. ಅವರು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಅಂದ ತಕ್ಷಣವೇ ಬಹಳ ಸಂತೋಷದಿಂದಾಗಿ ನಾನು ಇದನ್ನು ನಡೆಸ್ಕೊಡ್ತೇನೆ ಅಂತ ಒಪ್ಪಿಕೊಂಡು ಸಂಸ್ಥೆಯ ಮೇಲಿನ ಅಭಿಮಾನದಿಂದಾಗಿ ಇಲ್ಲಿ ಉಪಸ್ಥಿತರಿದ್ದಾರೆ. ಆಚಾರ್ಯರಿಗೆ ನಾನು ವಿನಮ್ರನಾಗಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇನೆ, ಅವರ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು. ವ್ಯಾಖ್ಯಾಮುದ್ರಾಂ ಕರಸರಸುಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ. ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಾತಸ್ಮರಣೀಯರಾದ ನಮ್ಮ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರನ್ನು ಮತ್ತು ಪ್ರಸ್ತುತ ಪೀಠಾಧಿಪತಿಗಳಾದಂತಹ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರನ್ನೂ ಕೂಡ ಅಭಿಮಾನಪೂರ್ವಕವಾಗಿ ಆದರದಿಂದ ಅವರನ್ನು ನೆನೆದು ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಕಟ್ಟಿ ಆಚಾರ್ಯರನ್ನು ಕೂಡ ನಮಿಸಿ, ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿ ಮಿತ್ರರನ್ನು ಕೂಡ ಅಭಿಮಾನದ ಗೌರವವನ್ನು ಸಲ್ಲಿಸ್ತೇನೆ. ಹಾಗೆ ಈ ಸಂಶೋಧನಾ ಮಂದಿರದ ಎಲ್ಲ ಸಂಶೋಧಕ ಸಿಬ್ಬಂದಿ ವರ್ಗವನ್ನು ಕೂಡ ಗೌರವಿಸ್ತಾ, ಸಂಶೋಧನೆಯ ಹಿನ್ನೆಲೆಯಲ್ಲಿ ನಮಗಿರಬೇಕಾದ ಎಚ್ಚರ ಅನ್ನುವ ಶೀರ್ಷಿಕೆಯ ಹಿನ್ನೆಲೆಯಲ್ಲಿ ಕೆಲವು ಸಂಗತಿಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸಂಶೋಧನೆ ಅನ್ನುವ ಶಬ್ದ ಬಂದಾಗ ರಾಮವಿಟ್ಲಾಚಾರ್ಯ ಸ್ವಾಮಿ ಯಾವಾಗಲೂ ಒಂದು ಹೇಳ್ತಿದ್ರು, ಸಂಶೋ ಫಾರ್ ಧನ ಅಂತ. ಇವತ್ತು ಹಾಗಾಗಿದೆ. ಅದಕ್ಕಿಂತ ಮೀರಿದ ಒಂದು ಸ್ವರೂಪವನ್ನು ನಮಗೆ ಆಚಾರ್ಯ ಮಧ್ವರು ಅತ್ಯಂತ ಸುಂದರವಾಗಿ ಸಂಶೋಧನೆ ಅಂದರೆ ಹೇಗಿರಬೇಕು ಅನ್ನೋದನ್ನು ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸಿದ್ದಾರೆ. ವಸ್ತುತಃ ಅದು ಒಂದು ಅದ್ಭುತವಾದ ಸಂಶೋಧನಾ ಕೃತಿ.
ಆದರೆ ನಮಗೆ ಸಾಮಾನ್ಯ ಏನಾಗುತ್ತೆ ಅಂದರೆ ನಮ್ಮ ಒಂದೊಂದು ಅಭ್ಯಾಸದ ಸೌಕರ್ಯಕ್ಕಾಗಿ ಕೇವಲ ಕಥೆ ಹೇಳುವ ಹಿನ್ನೆಲೆಯಲ್ಲಿ ಮಾತ್ರ ಅದರ ಅಧ್ಯಯನ ನಡೆಯುತ್ತೆ. ವಸ್ತುತಃ ಅದು ಕಥೆ ಅನ್ನುವುದು ಒಂದು ಅದರದ್ದೊಂದು ಮಲ್ಟಿ ಪರ್ಪಸ್ ಅಂತ ಹೇಳ್ತೇವಲ್ಲ, ಹಾಗೆ ಒಂದು ಕಥೆ ಹೇಳುವುದಕ್ಕೆ ಅದು ಉಪಯೋಗ ಹೌದು, ಅಲ್ಲ ಅಂತಲ್ಲ. ಅದರದ್ದು ಅಷ್ಟೇ ಪರ್ಪಸ್ಸಿಗೆ ಹುಟ್ಟಿದ ಕೃತಿ ಅಲ್ಲ. ಅದಕ್ಕೆ ನಾವು ಯೋಚಿಸಿದಷ್ಟು ಅಗಾಧವಾದ, ನಾವು ರಾಮಾಯಣದ ಕವಂದ ಬಾಹು ಅಂತ ಹೇಳ್ತೇವಲ್ಲ ಹಾಗೆ ಅದಕ್ಕಷ್ಟು ವಿಸ್ತಾರವಾದ ಕೈ ಇದೆ. ಎಷ್ಟು ದೂರಕ್ಕೆ ಬೇಕಾದರೂ ನಮ್ಮನ್ನು ಕರ್ಕೊಂಡು ಹೋಗುವ ಶಕ್ತಿ ಇದೆ. ಅದು ರಾಕ್ಷಸ ಅಲ್ಲ, ಅದು ದೈವ ಅಷ್ಟೇ. ಅದರ ತಾಕತ್ತು ಅಂತಹದ್ದು. ಮೊದಲಿಗೆ ಒಂದು 3 ಅಧ್ಯಾಯಗಳಲ್ಲಿ ಒಂದು ಪೀಠಿಕೆ ಕೊಡ್ತಾರೆ ಆಚಾರ್ಯರು. ಒಂದು ಶಾಸ್ತ್ರದ ಬಗೆಗಿನ ಪೀಠಿಕೆ, ಶಾಸ್ತ್ರವನ್ನು ಅಧ್ಯಯನ ಮಾಡಿಕೊಳ್ಳಬೇಕಾದಾಗ ನಮಗೆ ಇರಬೇಕಾದ ಎಚ್ಚರ ಏನು ಅಂತ. ಆಮೇಲೆ ಶಾಸ್ತ್ರದಲ್ಲಿ ಹೇಳಿದ ವಿಷಯಗಳಿಗೆ ಎಷ್ಟು ವ್ಯಾಪ್ತಿ ಇದೆ, ಅದು ಕೇವಲ ನಾನು ನನ್ನ ಕಿಸೆಯಿಂದ ಒಂದೇ ಒಂದು ವಿಷಯವನ್ನ ನಿಮಗೆ ತೆಗೆದು ಹಾಕಿಲ್ಲ, ಎಲ್ಲೋ ವ್ಯಾಸರ ಹೃದಯ, ಎಲ್ಲೋ ವೇದದ ಹೃದಯ, ಅದನ್ನೇ ನಾನು ಅಚ್ಚುಕಟ್ಟಾಗಿ ಶಾಸ್ತ್ರದ ಬೇರೆ ಬೇರೆ ಮುಖಗಳಲ್ಲಿ ಬಂದದ್ದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ಇದು 2 ನಮಗೆ ಬಹಳ ಮುಖ್ಯವಾಗುತ್ತೆ. ಒಂದು ತಿಳ್ಕೊಳ್ಬೇಕಾದ ರೀತಿ ಮತ್ತು ತಿಳ್ಕೊಳ್ಬೇಕಾದ ವಿಷಯ, ಇದು 2 ಕೂಡ ಅಗತ್ಯ ಆಗುತ್ತೆ. ಕೆಲವೊಮ್ಮೆ ವಿಷಯ ಚೆನ್ನಾಗಿರುತ್ತೆ, ನಾವು ರೀತಿ ತಪ್ಪಿದ್ರೆ ವಿಷಯ ತಪ್ಪಿ ಹೋಗುತ್ತೆ. ಕೆಲವೊಂದು ಸರ್ತಿ ರೀತಿ ಸರಿ ಇರುತ್ತೆ, ನಾವು ತಿಳ್ಕೊಳ್ಬೇಕಾದ ವಿಷಯದ ಕಡೆಗೆ ಯಾವುದನ್ನು ತಿಳ್ಕೊಳ್ಬೇಕು ಅಂತ ಗೊತ್ತಿಲ್ಲದೆ ಎಲ್ಲೋ ಹೋಗಿ ಅದರ ಪರಿಸ್ಥಿತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕಾಗುದಿಲ್ಲ. ಸಂಶೋಧನೆಯಲ್ಲಿ ನಮಗೆ ಬಹಳ ಮುಖ್ಯವಾಗಿ ಗಮನದಲ್ಲಿ ಇರಬೇಕಾದದ್ದು 2 ಅಂಶ. ಅದನ್ನೇ ನಾನು ಇನ್ನೊಂದು ಶಬ್ದದಿಂದ ಹೇಳಿದೆ ಅಷ್ಟೇ. ಈಗ ಹೇಳಿದ್ರೆ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದು ಪಾಠ ಶುದ್ಧಿ, ಇನ್ನೊಂದು ಅರ್ಥ ಶುದ್ಧಿ. ಪಾಠ ಶುದ್ಧ ಆದ್ರೆ ಅವಾಗ ಅರ್ಥ ಶುದ್ಧ ಆಗುತ್ತೆ. ಪಾಠವೇ ತಪ್ಪಾಗಿ ಬಿಟ್ರೆ ಆಗ ಅರ್ಥ ಪೂರ್ತಿ ಎಲ್ಲೋ ದಾರಿ ತಪ್ಪಿಸುವಂತ ಒಂದು ಆಚೆ ಈಚೆ ಆಗಿಬಿಟ್ರೆ ಅದರ ಅರ್ಥವೇ ವಿರುದ್ಧವಾಗಿಬಿಡುತ್ತೆ. ಖಲು ಪ್ರಸೀದತಾಂ ಅನ್ನೋದು ಖಲ ಪ್ರಸೀದತಾಂ ಅಂದ್ರೆ ಏನಾಗ್ಬಿಡುತ್ತೆ, ಎಲ್ಲಿಗೆ ಹೋಗ್ಬಿಡುತ್ತೆ, ಬೇರೆನೆ ಸ್ವರೂಪವನ್ನು ಪಡ್ಕೊಂಡು ಬಿಡುತ್ತೆ. ಇಂಥದ್ದು ನಮ್ಗೆ ಹೇಳಲಿಕ್ಕೆ ಅದು ಬರೀ ಒಂದು ಆದ್ರೆ ಏನ್ ತಪ್ಪು ಅಂತ ನಮ್ಗೆ ಮೇಲ್ನೋಟ ಪ್ರಿಂಟಿಂಗ್ ಮಿಸ್ಟೇಕ್ ಅಲ್ಲಿ ಅದು ತಮಾಷೆಗೆ ಹೇಳ್ತಿದ್ರು ತುಂಬಾ ತಿಳಿದವರೊಬ್ರು. ಸಾಮಾನ್ಯರಿಗೆ ಅವರಿಗೆ ತಪ್ಪು ಸರಿ 2 ಗೊತ್ತಾಗುದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅವ್ರಿಗೇನು ಉಪಯೋಗ ಇಲ್ಲ. ತಿಳ್ಕೊಳ್ಳೋರಿಗೆ ಅವ್ರು ತಿದ್ದುಕೊಂಡು ಓದ್ತಾರೆ. ಅದ್ರಿಂದಾಗಿ ನಾವು ಹೇಗೆ ಪ್ರಿಂಟ್ ಮಾಡಿದ್ರಿ ಏನು ಅಂತ ಒಂದು ತಮಾಷೆಗೆ ಹೇಳ್ತಿದ್ರು. ಆದ್ರೆ ಅದು ದಾಖಲೆ ಮಾಡುವಾಗ ಶತಂ ವದ ಏಕಮಪಿ ಮಾಲಿಕ ಅಂತ ಒಂದು ಮಾತು ಹೇಳುವಾಗ, ನಿಮಗೆ ಈ ದೋಷಗಳನ್ನು ಹೇಳುವಾಗ ಅಕಸ್ಮಾತ್ ವಕ್ತೃ ದೋಷದಿಂದ ಏನಾದ್ರೂ ಆದ್ರೆ ಅದಕ್ಕೆ ಕ್ಷಮೆ ಇದೆ. ಯಾಕಂದ್ರೆ ಅದನ್ನ ಮತ್ತೆ ಈಗ ಅದು ಕಷ್ಟವೇ, ಎದುರುಗಡೆ ಒಂದಿರುತ್ತೆ, ಅದು ದಾಖಲೆಯಾಗಿ ಉಳಿದು ಬಿಡುತ್ತೆ. ಆವಾಗ ಹೇಳಿದ ದಾಖಲೆಯ ಮಾತದು. ಇವಾಗ ಅದು ಕೂಡ ಒಂದು ಉರುಳಿ ಬೀಳುತ್ತೆ, ಟ್ರೋಲ್ ಆಗ್ಬಿಡುತ್ತೆ, ಅಥವಾ ಇನ್ನೇನೋ ಒಂದು ವ್ಯವಸ್ಥೆ ಆಗತ್ತೆ. ಆದ್ರೆ ಆಗದ ಒಂದು ಸ್ಥಿತಿ ಏನು ಅಂತಂದ್ರೆ ಅದು ವಕ್ತೃ ದೋಷ. ಒಬ್ಬನಿಗೆ ಉಚ್ಚಾರಣೆ ಮಾಡುವಾಗ ಮಹಾಪ್ರಾಣ ಅಲ್ಪ ಪ್ರಾಣ ತಪ್ಪಿ ಹೋಯ್ತು, ಅದು ವಿಶೇಷ ಹೇಳುವಾಗ ಆಚೀಚೆ ಆಯ್ತು, ಅಥವಾ ಇನ್ನೇನು ವಿಷಯ 2 ಬೇರೆ ಬೇರೆ ವಸ್ತುತಃ. ಆದ್ರೆ ನಮ್ಗದು ವಿಷಯವೋ ಗೊತ್ತಾಗದೆ ಅದರಿಂದ ತಪ್ಪಾಗಿ ಬರವಣಿಗೆಯಿಂದ ಒಂದು ಅಕ್ಷರ ಆಚೀಚೆ ಆಯ್ತು ಅಂದ್ರೆ ಅದು ಸಂಶಯ ಹೋಗಿ ವಸ್ತು ಸ್ಥಿತಿಯನ್ನೇ ಮರುಮಾಚಿ ಬಿಡುವ ಸಾಧ್ಯತೆ ಇರುತ್ತೆ. ಆದ್ರೆ ಮಾತಿನಲ್ಲಿ ಆ ದೋಷಕ್ಕೆ ಕ್ಷಮೆ ಇದೆ ಅಂತ. ಆದ್ರೆ ಬರವಣಿಗೆ ಬಂದಾಗ ಅದು ಬಹಳ ಬಹಳ ಬಾರಿ ಯೋಚನೆ ಮಾಡಿ ಅದನ್ನು ದಾಖಲೆ ಮಾಡಬೇಕಾದ್ದು. ನಮ್ಗೆ ಸಂಶೋಧನೆ ಅಂತ ಬಂದಾಗ ಅದು ದಾಖಲೆ ಆಗುವುದು ಬರವಣಿಗೆಯಲ್ಲೇ. ನಾವು ಎಷ್ಟು ಮಾತಾಡಿದ್ರು ಕೊನೆಗೆ ಅದು ಮಾತು ಇವತ್ತು ನಮ್ಮ ಕಲ್ಪನೆಯಲ್ಲಿ ಏನು ಅಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಹಾಕಿದ್ರೆ ಅದು ಉಳಿಯಿತು ಅಂತ. ಆದ್ರೆ ಅದು ಎಷ್ಟು ದಿವಸ ಅನ್ನೋದು ನಮಗೂ ಗೊತ್ತಿಲ್ಲ. ಅವನದ್ದು ಬರ್ಸ್ಟ್ ಆಗಿ ಹೋಯ್ತು ಅಂದ್ರೆ ಅವನೆಲ್ಲ ಕೈ ಕಟ್ಟಿ ಕೂತ ಅಂದ್ರೆ ನಾವು ಎಲ್ಲವೂ ಮರ್ತು ಬಿಡ್ಬೇಕಾಗತ್ತೆ. ಅವು ಒಂದು ತಲೆಗೇ ಬರ್ಬೇಕದು ಫಸ್ಟ್. ಏನೇ ದಾಖಲೆ ಆದ್ರೂ ತಲೆಗೆ ಬರ್ಬೇಕು. ಆದ್ರೆ ಆ ತಲೆಗೆ ಬರೋದು ಕೂಡ ಆಗಲೇ ಒಬ್ಬನನ್ನ ನಾವು ಆ ವಿಷಯದಲ್ಲಿ ಎದುರುಗಡೆ ತಯಾರು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಒಂದು ಗ್ರಂಥ ರೂಪದಲ್ಲಿದ್ರೆ ಮುಂದೆ ಆದ್ರೂ ಒಬ್ಬನಿಗೆ ಅದನ್ನು ಓದುವಾಗ ಆ ದಾಖಲೆ ಇದ್ದು ಅವನು ಅದನ್ನ ತಿದ್ದಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ ಅಂತ. ನಾವು ಎಷ್ಟೋ ವ್ಯಕ್ತಿಗಳನ್ನ ಅವರನ್ನು ನೋಡಿಲ್ಲ, ಆದ್ರೆ ಅವರ ಗ್ರಂಥಗಳಿಂದಲೇ ನಾವು ಅವರನ್ನು ಪರಿಚಯ ಮಾಡ್ಕೊಳ್ತೇವೆ. ಈಗ ಕಾಳಿದಾಸನನ್ನ ನಾವು ಯಾರು ನೇರವಾಗಿ ಕಂಡವರು ಅಲ್ಲ, ಅಥವಾ ಕಂಡವರು ಯಾರು ಕೂಡ ಅವರ ಬಗ್ಗೆ ದಾಖಲೆ ಮಾಡಿದ್ದಿಲ್ಲ. ಮಧ್ವಾಚಾರ್ಯರ ಬಗ್ಗೆ ನಮ್ಗೊಂದು ದೊಡ್ಡತನ ಏನು ಅಂದ್ರೆ ನಾರಾಯಣ ಪಂಡಿತರು ದಾಖಲೆ ಮಾಡಿದ್ರು, ಅದರಿಂದ ಅವರ ಬದುಕು ಮತ್ತು ಬರಹ ಒಂದೇ ರೀತಿ ಅಂತ ಗೊತ್ತಾಗ್ಲಿಕ್ಕೆ ನಮಗೆ ಸಂತೋಷ ಸಿಕ್ಕಿತ್ತು, ಅನುಕೂಲ ಆಯಿತು. ಆದ್ರೆ ಹೆಚ್ಚಿನ ಯಾವುದೇ ಲೇಖಕರ ಬಗ್ಗೆ ಬರವಣಿಗೆ ಏನಿರುತ್ತೋ ಅವರದ್ದು ಅದನ್ನ ಬರವಣಿಗೆಯಿಂದಲೇ ಅವರನ್ನ ಪರಿಚಯಿಸಿಕೊಳ್ಳುವಂತಹ ಅವಕಾಶ ಇರುವುದಾದ್ರಿಂದ
ಆ ಬರಹ ಅನ್ನೋದು ಅವರ ಬದುಕನ್ನು ಕೂಡ ಗೊತ್ತುಪಡಿಸ್ತಾ ಹೋಗುತ್ತೆ. ಅದರಿಂದಾಗಿ ಆ ಬರಹದಲ್ಲಿ ಎಷ್ಟು ಕಮ್ಮಿ ದೋಷ ಇರುತ್ತೋ ಅಷ್ಟು ಆ ವ್ಯಕ್ತಿಯ ಪರಿಚಯವೂ ಚೆನ್ನಾಗಾಗುತ್ತೆ, ವಿಷಯ ಪ್ರಸ್ತಾವಗೊಳ್ಳುವುದು ಕೂಡ ಅಷ್ಟೇ ಸ್ಪಷ್ಟವಾಗಿರುತ್ತೆ. ಅಂದ್ರೆ ನಾವು ಸಾಮಾನ್ಯವಾಗಿ ಅದು ಮಾತಿನಲ್ಲೂ ಬರವಣಿಗೆಯಲ್ಲೂ ಎಲ್ಲಾ ಕಡೆ ಮೊದಲು ಸಮಸ್ಯೆಗಳು ಬರವಣಿಗೆಯ ಮತ್ತು ಮಾತಿನ ಎರಡೂ ದೋಷಗಳು ಕೂಡ ಸಂಶೋಧನೆ ಹಿನ್ನೆಲೆಯಲ್ಲಿ ಬಹಳ ಮುಖ್ಯವಾಗುತ್ತೆ. ಯಾಕಂದ್ರೆ ದಾಖಲೆ ಆಗುವಂಥದ್ದು ಇವತ್ತು ಮಾತು ಆದ್ರಿಂದ ಅದು ಕೂಡ ತಪ್ಪದಂತೆ ಆಗ್ಬೇಕಾದದ್ದು ಇವತ್ತಿನ ಹಿಂದಿನ ವ್ಯವಸ್ಥೆಗಿಂತ ಇವತ್ತು ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕಾಗತ್ತೆ. ಹಾಗಾಗಿ ಬರವಣಿಗೆಯ ದೃಷ್ಟಿಯಲ್ಲಿ ಸಂಶೋಧನೆ ಅಂತ ಬಂದಾಗ ಪಾಠದ ಶುದ್ಧಿ, ಅದರ ಜೊತೆಗೆ ಅದರಿಂದಾಗಿ ಅರ್ಥದ ಶುದ್ಧಿ ಅನ್ನೋದ ಹಿನ್ನೆಲೆ ಇಟ್ಟುಕೊಂಡು ಆಚಾರ್ಯರೇ ಕೊಟ್ಟ ಮಾತು ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿತ್ ಅನ್ಯಥಾ ಅಂತ. ನಾವು ಹಾಳೆ ಇರಬಹುದು, ಮ್ಯಾನಸ್ಕ್ರಿಪ್ಟ್ ಇರಬಹುದು, ಅಥವಾ ಶಾಸನಗಳಿರಬಹುದು, ಯಾವುದನ್ನೇ ಒಂದು ಹಿಂದಿನದನ್ನ ಕೆದಕಿ ತೆಗಿಬೇಕು ಅಂತ ಹೋದಾಗ ಇಷ್ಟು ಅಂಶಗಳು ಗಮನದಲ್ಲಿರ್ಬೇಕಾಗತ್ತೆ. ಲಿಪಿ ಬಂದಾಗ್ಲೂ ನಾವು ಲಿಪಿ ಅದು ಎಷ್ಟು ಹಿಂದಿನದ್ದು ಅನ್ನೋದನ್ನು ಗಮನಿಸ್ಬೇಕಾಗತ್ತೆ. ಅಂದ್ರೆ ವರ್ಷದ ದೃಷ್ಟಿಯಿಂದ, ಕಾಲದ ದೃಷ್ಟಿಯಿಂದಲೂ ಅದು ಎಷ್ಟು ಹಳೇದು ಅಂತಾನು ನೋಡ್ಬೇಕಾಗತ್ತೆ. ಯಾಕಂದ್ರೆ ಈಗ ಅದ ಉದಾಹರಣೆಗೆ ತುಳುವನ್ನೇ ನಾವು ತೆಗೆದುಕೊಂಡ್ರೆ ಅದು 800-900 ವರ್ಷದ ಹಿಂದಿನದ್ದಾದ್ರೆ ಅಲ್ಲಿ ಅಕ್ಷರಗಳು ಸ್ವಲ್ಪ ಬದಲಿರುತ್ತೆ. 2 ತರ ಲಾಭ ಇದೆ. ಆ ಲಿಪಿ ಸರಿಯಾಗಿ ಗೊತ್ತಿದ್ರೆ ಇದೆಷ್ಟು ಹಳೇದು ಅಕಸ್ಮಾತ್ ಅಲ್ಲಿ ಕಾಲ ಹೇಳಲಿಲ್ಲ. ಆದ್ರೆ ಈ ಅಂತ ಬರೆಯುವ ಕ್ರಮದಲ್ಲಿ ಒಂದು 3 ದಾರಿಯಲ್ಲಿ ಬೇರೆ ಬೇರೆ ತರ ಇದೆ. ನಮಗೆ ಯಾವ ಲಿಪಿಯನ್ನು ಬಳಸಿದ್ದಾರೆ ಅಂತ ನೋಡಿದಾಗ ಅದು ಅಷ್ಟು ಹಳೇದು ಅಂತ ಗುರುತಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಇದು ಸಂಶೋಧನೆಯಲ್ಲಿ ಇಂಥ ಸಣ್ಣ ವಿಷಯವೂ ಕೂಡ ಎಷ್ಟೋ ದೊಡ್ಡ ವಿಷಯವನ್ನ ನಿರ್ಣಯ ಮಾಡುತ್ತೆ. ಅಂದ್ರೆ ಲಿಪಿ ಗೊತ್ತಿದ್ರೆ ಸರಿಯಾದ ಕ್ರಮದಲ್ಲಿ ಅದು ನಮ್ಗೆ ನಾಗರಿಯಲ್ಲೂ ಅಂತಹದ್ದು ಸಿಗುತ್ತೆ, ಗ್ರಂಥದಲ್ಲೂ ಅಂತಹದ್ದು ಸಿಗುತ್ತೆ, ತುಳು ಲಿಪಿಯಲ್ಲೂ ಅಂತಹದ್ದು ಸಿಗುತ್ತೆ. ಹಿಂದಕ್ಕೆ ಹೋದ ಹಾಗೆ ಅದರ ಬರವಣಿಗೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದನ್ನ ನೋಡ್ಕೊಂಡು ಕಾಲ ತೀರ್ಮಾನ ಮಾಡಬಹುದು. ಅಥವಾ ಆ ಕಾಲ ನೋಡಿದ್ಮೇಲೆ ಆ ಬರವಣಿಗೆಯನ್ನು ಗಮನಿಸಿದ್ರೆ ಇನ್ನು ಹೊಸತ್ತು ಸಿಗ್ಬೋದು. ನಾವು ಈಗ ಸಿಕ್ಕಿದ ಲಿಪಿ ಎಲ್ಲವೂ 100% ಒಂದೇ ನಿರ್ಣಯವನ್ನು ಕೊಡುತ್ತೆ ಅಂತ ಹೇಳಲಿಕ್ಕೂ ಬರುವುದಿಲ್ಲ. ಯಾಕಂದ್ರೆ ಆ 3 ಲಿಪಿಯನ್ನು ಕಲ್ತವ ನಂತರ ಬರೆಯುವಾಗ ಅದನ್ನು 2 ಬಳಸಿದ್ದ ಅಂದ್ರೆ ಅವಾಗ ನಾವು ಮತ್ತೆ ಸಿಕ್ಕಿ ಬಿಡುವ ಸಾಧ್ಯತೆ ಇರುತ್ತೆ. ಇದು ಲಿಪಿಯ ದೃಷ್ಟಿಯಿಂದ ಹೇಳಿದ್ದು. ಹಾಗಾಗಿ ಆ ಭಾಷೆಯನ್ನ ನಾವು ಹಿಂದಕ್ಕೆ ಹೋದಾಗ ಹೇಗೆ ಬಳಕೆ ಇತ್ತು ಅನ್ನೋದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇದು ನಮ್ಗೆ ಶುದ್ಧಿಯ ದೃಷ್ಟಿಯಿಂದ ಬೇಕಾಗುತ್ತೆ. ಇನ್ನು ಊಹೆಯ ಶಕ್ತಿ ಬೇಕು ನಮಗೆ. ಒಂದು ಗ್ರಂಥವನ್ನ ಸಂಪಾದನೆ ಮಾಡುವಾಗ ಕೇವಲ ಈಗ ಮ್ಯಾನಸ್ಕ್ರಿಪ್ಟ್ ನ ಬಗ್ಗೆ ನಾನು ಸದ್ಯಕ್ಕೆ ಯೋಚನೆ ಮಾಡಿ ಮಾತಾಡುವುದಾದ್ರೆ ಅದರಲ್ಲಿ ಕೆಲವು ತ್ರುಟಿ ಆಗಿರುತ್ತೆ, ತುಂಡಾಗಿರುತ್ತೋ ಹುಳ ತಿಂದಿರುತ್ತೋ ಏನೋ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಅರ್ಧ ವಾಕ್ಯ ನುಂಗಿರುತ್ತೆ, ಇನ್ನು ಅರ್ಧ ವಾಕ್ಯ ಉಳಿದಿರುತ್ತೆ. ಅದನ್ನ ಈಗಾಗಲೇ ಪ್ರಕಟವಾದ ಕೃತಿ ಆಗಿದ್ರೆ ನಮ್ಗೆ ಕೆಲವು ಭಾಗ ಅಲ್ಲಿ ಸಿಕ್ಬಿಡುತ್ತೆ, ಅನುಕೂಲ ಆಗುತ್ತೆ. ಆದ್ರೆ ಎಲ್ಲಾ ಕಡೆಯಲ್ಲಿ ನಾವು ಸಂಶೋಧನೆ ಮಾಡಬೇಕಾದದ್ದು ಈಗಲೇ ಪ್ರಕಟವಾದ ಕೃತಿಯ ಕಡೆಗೆ ಹೋಗುದಿಲ್ಲ. ಅಪ್ರಕಟಿತವಾದ ಅಂಶಗಳನ್ನೇ ನಾವು ವಿವರಣೆಯನ್ನು ನೋಡ್ಲಿಕ್ಕೆ ಅಂತ ಹೊರಟಾಗ ಭಾಷೆಯ ದೃಷ್ಟಿಯಿಂದ ನಮ್ಗೆ ಅದರ ಬಗ್ಗೆ ಊಹೆ ಮಾಡ್ಲಿಕ್ಕೆ ಬರಬೇಕು. ಊಹೆ ಮಾಡ್ಲಿಕ್ಕೆ ಬಂದಾಗ ಅದು ಸರಿ, ಕೆಲವೊಂದ್ಸರ್ತಿ 100% ಸರಿ ಇರುತ್ತೆ ಅಂತಲೂ ಅಲ್ಲ. ಒಬ್ಬ ಪ್ರಾಮಾಣಿಕ ಏನ್ ಮಾಡ್ತಾನೆ ಅಂದ್ರೆ ಅಲ್ಲಿ ಬ್ರಾಕೆಟ್ ಅಲ್ಲಿ ಹಾಕಿ ಇದಿಷ್ಟಿರ್ಲಿಲ್ಲ, ಇದನ್ನ ಊಹೆ ಮಾಡಿ ಹಾಕಿದ್ದೇವೆ. ಈಗೇನು ಅಂದ್ರೆ ಡಾಟ್ ಹಾಕಿ ಇಷ್ಟೇ ಇದೆ ಅಂತ ಹಾಕುವ ಒಂದು ಸ್ಥಿತಿ ಇದೆ. ಆದ್ರೆ ಅದು ಸಂಶೋಧಕನಾಗಿ ಆ ತರ ಬರೆಯುವುದು ತಪ್ಪಾಗುತ್ತೆ. ಒಬ್ಬ ಲೇಖಕನಾಗಿ ನಾನು ಹೀಗೆ ಮಾಡ್ತೇನೆ ಅಂದ್ರೆ ತಪ್ಪಿಲ್ಲ. ನಾನು ಸಂಶೋಧಕ ಅಂತ ಬೋರ್ಡ್ ಹಾಕೊಳ್ಬೇಕಾದ್ರೆ ನನಗೆ ಅದನ್ನ ಪೂರೈಸುವ ಶಕ್ತಿ ಇದ್ದು ನಾನು ಅದರ ಪ್ರವೃತ್ತಿಯಲ್ಲಿ ತೊಡಗಬೇಕಾಗುತ್ತೆ. ಇಲ್ಲ ಅಂದ್ರೆ ಕೆಳಗಡೆ ಗೊತ್ತಾಗ್ಲಿಲ್ಲ ಅಂತ ಹಾಕುದು ಬೇರೆ ತರ. ಆದ್ರೆ ಸಂಶೋಧನೆ ಹೆಸರಲ್ಲಿ ಗೊತ್ತಾಗ್ಲಿಲ್ಲ ಅಂತ ಹಾಕುವಾಗ ನಾವು ಸ್ವಲ್ಪ ಹಿಂದೆ ಇದ್ದೇವೆ ಅಂತ ಅನ್ನೋದನ್ನು ಯೋಚಿಸ್ಬೇಕು. ಆ ದೃಷ್ಟಿಯಿಂದ ಭಾಷೆಯಲ್ಲಿ ನಮಗೆ ಹಿಡಿತ ಇರಬೇಕಾಗುತ್ತೆ. ಆ ಭಾಷೆಯ ಕಡೆಗೆ ಗಮನ ಕೊಡುವುದು ಅಂತ ಅನ್ನೋದು ಕೂಡ ಸಂಶೋಧನೆಯ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. ಅದು ಕೂಡ ಪ್ರದೇಶವಾರು ಕೆಲವೊಂದ್ ಸರ್ತಿ ಶೈಲಿಗಳು ಬೇರೆ ಆದದ್ರಿಂದ ಅದರ ಬಳಕೆಯ ಕ್ರಮವೂ ಕೂಡ ಬದಲಾಗುವುದನ್ನ ನಾವು ನೋಡ್ತೇವೆ. ಈಗ ಕಾಲದ ದೃಷ್ಟಿಯಿಂದ ಕಾವ್ಯವನ್ನ ಗ್ರಹಿಸುವಾಗ ಯಾವ ಪ್ರದೇಶದಲ್ಲಿ ಅದು ಆಗಿದೆ ಅಥವಾ ಯಾವ ಕಾಲದಲ್ಲಿ ಆಗಿದೆ ಅನ್ನೋದ್ರಿಂದಲೂ ಸಂಸ್ಕೃತದ ಬರವಣಿಗೆಯಲ್ಲಿ, ಈಗ ಕನ್ನಡ ಅಂತ ತಗೊಂಡ್ರೆ ಅದರಲ್ಲೂ ಇಂಥದ್ದು ನಮ್ಗೆ ತುಂಬಾ ಸಿಗುತ್ತೆ. ವ್ಯತ್ಯಾಸಗಳು ಹೇಗಿರುತ್ತೆ ಕನ್ನಡದಲ್ಲಿ ನಮ್ಗೆ ತುಂಬಾ ಸಿಗುತ್ತೆ, ಸಂಸ್ಕೃತದಲ್ಲಿ ಅಷ್ಟು ಭಾಷೆಯಲ್ಲಿ ವ್ಯತ್ಯಾಸ ಇಲ್ಲ. ಅದರಿಂದಾಗಿ ನಮ್ಗೆ ಸೂಕ್ಷ್ಮವಾಗಿ ಗ್ರಹಿಕೆಗೆ ಬೇಕಾಗುತ್ತೆ. ಒಂದು ಮ್ಯಾನಸ್ಕ್ರಿಪ್ಟ್ ಅಲ್ಲಿ ಬರುವಂತಹದ್ದು ಏನು ಅಂತಂದ್ರೆ ಅದನ್ನ ತರ್ಜುಮೆ ಮಾಡುವಾಗ, ಅದನ್ನ ಬಳಕೆಗೆ ತರುವಾಗ ಅಂದ್ರೆ ಪುರಾಣಗಳದ್ದಾಗ್ಬೇಕಾದ್ರೆ ಅಥವಾ ಉಳಿದಂತೆ ಯಾವ್ದಾದ್ರು ಲೇಖನಗಳದ್ದಾಗ್ಬೇಕಾದ್ರೆ ಅವರ
ಭಾವನೆಗಳನ್ನು ಸೇರಿಸಿದ್ದು ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇವತ್ತು ನೀವು ಭವಿಷ್ಯ ಪುರಾಣ ತೆಗೆದ್ರೆ ಅದರಲ್ಲಿ ಹೆಚ್ಚಿನ ಅಂಶಗಳು ಎಲ್ಲೆಲ್ಲೋ ಮತ್ತೆ ಸೇರ್ಕೊಂಡಿದೆ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ರವಿವಾರಂ ನವದೇ ಸಂಡೇ ಅಂತಿದೆ ಅಲ್ಲಿ. ಬುಭುಕ್ಷ ಭೂಕ ಉಚ್ಯತೆ ಅಂತ. ಅಂದ್ರೆ ಅವರು ಅದರ ಹಿನ್ನೆಲೆ ಏನು ಅಂದ್ರೆ ಆಧುನಿಕ ಭಾಷೆಯನ್ನು ಬಳಸುವುದು ತಪ್ಪು ಅನ್ನುವ ಹಿನ್ನೆಲೆಯಲ್ಲಿ ಏನೋ ಒಂದು ಅಂಶಗಳನ್ನ ಹೇಳಿ ಹೊರಟಾಗ ಇಂಥ ಪದ್ಯಗಳು ಬಂದು ಸೇರ್ಕೊಂಡ್ ಬಿಟ್ಟಿದೆ. ಅದು ಗೊತ್ತಾಗ್ಬಿಡುತ್ತೆ. ಅದು ಯಾವತ್ತೋ ಒಂದು 100 ವರ್ಷದ ಹಿಂದೆ ಆದ ಎಡಿಟಿಂಗ್ ನ ಪ್ರಾಬ್ಲಮ್ ಅದು. ಅದಕ್ಕಿಂತ ಹಿಂದೆ ಒಂದು ಕಲ್ಕತ್ತಾದ ಪುಸ್ತಕ ನೋಡಿದ್ರೆ ಆ ಭಾಗ ಇಲ್ಲ ಅಲ್ಲಿ. ಅಂದ್ರೆ ಆ ರೀತಿ ನಮಗೆ ಹಲವು ಆಚಾರ್ಯರು ಕೂಡ ದೇಶೇ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾನು ಅದರ ಮೂಲ ಕೃತಿಗಳನ್ನ ಗಮನಿಸಿ ನಾನು ಒಂದೇ ಪ್ರದೇಶದ್ದು 3-4 ಮ್ಯಾನುಸ್ಕ್ರಿಪ್ಟ್ ಸಿಕ್ಕಿದ್ರೆ ಏನಾಗುತ್ತೆ ಅಂದ್ರೆ ಅದು ಅಲ್ಲಿಯೇ ಮತ್ತೆ ಮತ್ತೆ ಅದೇ ತಪ್ಪು ಮರುಕಳಿಸಿರುವ ಸಾಧ್ಯತೆ ಇರುತ್ತೆ. ಅದರಿಂದಾಗಿ ಪ್ರದೇಶವೇ ಬೇರೆಯಾಗಿ ಆ ಕೃತಿ ಸಿಕ್ಕಿತು ಅಂತಂದಾಗ ಸ್ವಲ್ಪ ನಮಗೆ ಹೆಚ್ಚು ಬಲ ಸಿಗುತ್ತೆ. ಇದರಲ್ಲಿ ಏನಾದ್ರೂ ತಪ್ಪಿದ್ರು ಕೂಡ ಅದರಲ್ಲಿ ಸರಿಯಾದ ಪಾಠ ಸಿಕ್ಕಿತು ಅನ್ನುವ ಅಂಶಕ್ಕೋಸ್ಕರ. ಹಾಗಾಗಿ ಪ್ರಕ್ಷೇಪ ಅನ್ನೋದು ಒಂದು ಸಮಸ್ಯೆ ಗ್ರಂಥದಲ್ಲಿ ಆಗುವಾಗ. ಹಳೆಯ ಕೃತಿಯನ್ನು ನಾವು ಸ್ವೀಕರಿಸುವಾಗ ಪ್ರಕ್ಷೇಪ ಅನ್ನೋದು ಆಗಿರುತ್ತೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ. ಮಹಾಭಾರತದ ಪಾಠವನ್ನ ಇವತ್ತು ನಾವು ತುಂಬಾ ಪ್ರಧಾನ ಅಂತ ಎಲ್ಲರೂ ಅಂದ್ರೆ ಸಂಶೋಧನೆಯ ವಲಯದಲ್ಲಿರುವವರೆಲ್ಲರೂ ಗಮನಿಸುವಂತಹದ್ದು ಭಂಡಾರ್ಕರ್ ಓರಿಯೆಂಟೆಡ್ ರಿಸರ್ಚ್ ಕೃತಿಯನ್ನು ಇಟ್ಟುಕೊಂಡು ಮಾತಾಡ್ತಾರೆ. ಅದರಲ್ಲಿ ಪಾಪ್ಯುಲರ್ ಎಡಿಷನ್ ಅಂತ ಒಂದಿದೆ. ಅದರಲ್ಲಿ ಸುಮಾರು ಒಂದು 60,000-70,000 ಶ್ಲೋಕ ಇದಷ್ಟೇ, ಉಳಿದದ್ದೆಲ್ಲ ಹಾರಿ ಹೋಗಿದೆ. ನಮ್ಗೆ ಅದರಿಂದ ಗೊತ್ತಾಗ್ಬಿಡುತ್ತೆ. ಅವರ ಕಲ್ಪನೆಯಲ್ಲಿ ಏನು ಅಂದ್ರೆ ಮಹಾಭಾರತ ಅನ್ನೋದು ಮೊದಲು ಕೇವಲ ಜಯ ಅಂತ ಇತ್ತು, ಆಮೇಲೆ ಭಾರತ ಆಯ್ತು, ಆಮೇಲೆ ಅದು ಮಹಾಭಾರತ ಆಯ್ತು ಅಂತ ಹೀಗೆ MA ಬರೆದ್ರೆ ನಾವು MAಗಳಾಗ್ಬೋದು. ಇಲ್ಲ ಅಂದ್ರೆ ಅದು ಇಲ್ಲ ಅಂತಾನೆ ಅಷ್ಟು ಗಾಢವಾಗಿ ಅದರ ಬಗ್ಗೆ ಪೂರ್ವಭೂಮಿಯನ್ನ ಅವ್ರು ಹಾಗೆ ಕೊಡ್ತಾರೆ. ಅದನ್ನು ಅವರು ಕೂಡ ಆರಂಭದಲ್ಲಿ ಪ್ರಿಲೇಗಮನದಲ್ಲಿ ಅಂದ್ರೆ ಅದರ ಮುನ್ನುಡಿಯಲ್ಲಿ ಅವರು ಹಾಗೆ ಸಮರ್ಥನೆ ಮಾಡಿದ್ದಾರೆ ಕೂಡ ಸೂಕ್ತಂಕರ್ ಅವರು. ಆದ್ರೆ ಆಮೇಲೆ ಅವರ ಜೀವನದ ಕೊನೆಯ ಭಾಗಕ್ಕೆ ಮಹಾಭಾರತ ತಾತ್ಪರ್ಯನೇ ಸಿಕ್ಕಿತ್ತು ಅವರಿಗೆ, ಸೂಕ್ತಂಕರ್ ಅವರಿಗೆ. ಅವರು ಕೊನೆಗೆ ಅವರ ಸಾಯುವ ಕೆಲವು ದಿನಗಳಲ್ಲಿ ಒಂದು 5 ಮಹಾಭಾರತದ ಮೇಲೆ ಲೆಕ್ಚರ್ ಕೊಟ್ಟು ಅದನ್ನ ಇವತ್ತಿಗೂ ಅದರ ಪ್ರಬಂಧ ಸಿಗುತ್ತೆ, ಮಹಾಭಾರತದ ಸಂಶೋಧನೆಯ ದಾರಿಯಲ್ಲಿ ಅಂತ. ಅದರಲ್ಲಿ ಅವರು ನನಗೆ ಈ ಪುಸ್ತಕ ಅಕಸ್ಮಾತ್ ಆಚಾರ್ಯರ ತಾತ್ಪರ್ಯ ನನಗೆ ಮೊದಲು ಸಿಕ್ಕಿದ್ದಿದ್ರೆ ನನ್ನ ಸುಮಾರು 150 ವರ್ಷಗಳ ಕಾಲ ಅನೇಕ ಜನರ ಸಹಕಾರದಿಂದ ದೇಶಾದ್ಯಂತ ನೀವು ಅದರ ಕ್ರಿಟಿಕಲ್ ಎಡಿಷನ್ ನೋಡಿದ್ರೆ 1 ಗಂಟೆ ನಿರಂತರ ನಮಸ್ಕಾರ ಮಾಡಿದ್ರೆ ನಮ್ಗೆ ಸಮಾಧಾನ ಆಗುದಿಲ್ಲ, ಅಷ್ಟು ಕಷ್ಟಪಟ್ಟಿದ್ದಾರೆ ಆ ಕೆಲಸದಲ್ಲಿ. ದೇಶದ ಮೂಲೆ ಅನೇಕ ಪುಸ್ತಕಗಳನ್ನ ಆ ಮಹಾಭಾರತದ ರಚನೆಗೋಸ್ಕರ ಪುಣೆಯಲ್ಲಿ ಭಂಡಾರ್ಕರ್ ಓರಿಯೆಂಟೆಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ ಅದಕ್ಕೋಸ್ಕರ ಶ್ರಮ ಪಟ್ಟಿದ್ದಾರೆ. ಅದರ ಪೀಠಿಕೆ ಓದುವಾಗಲೇ ನಮ್ಗೆ ಅಂದಾಜಾಗುತ್ತೆ, ನಾವು ಸಂಶೋಧನೆ ಅಂತ ಹೆಸರು ಹೇಳಲಿಕ್ಕೂ ನಮ್ಗೆ ಯಾವ ಅರ್ಹತೆಯೂ ಇಲ್ಲ ಅಂತ ಅನ್ನೋದು ಅರ್ಥ ಆಗುತ್ತೆ. ಅಷ್ಟು ಮಾಡಿಯೂ ನೋಡಿ ಆ ಪ್ರಯತ್ನ ನೋಡಿ, ಒಂದು ಸೂಚನೆ ದಿಕ್ಸೂಚಿ ತಪ್ಪಿ ಹೋದ್ರಿಂದ ಅದು ಎಲ್ಲಿಗೆ ಹೋಗಿ ನಿಂತಿತು ಅಂದ್ರೆ, ನೀವು ಸಭಾಪರ್ವ ಓದುವಾಗ ಕೃಷ್ಣನ ಮಹಿಮೆಯನ್ನು ಹೇಳುವ ಭೀಷ್ಮಾಚಾರ್ಯರ ಮಾತು ಇದೆ. ಅಲ್ಲಿ ಶಿಶುಪಾಲ ಆಕ್ಷೇಪ ಮಾಡಿದಾಗ ಕೃಷ್ಣನನ್ನ ಪರಿಚಯಿಸುವ ಮಾತು ಇದೆ. ಅಲ್ಲಿ ಆ ಅಧ್ಯಾಯ ಅನೇಕ ಪುಸ್ತಕಗಳಲ್ಲಿ ಇಲ್ಲ ಅಂತ ಹಾರಿಸ್ಬಿಟ್ಟಿದ್ದಾರೆ. ಆದ್ರೆ ನೆಕ್ಸ್ಟ್ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹಿಂದೆ ಹೇಳಿದ ಕೃಷ್ಣನ ಚರಿತೆಯನ್ನ ಕೇಳಿದಂತಹ ಶಿಶುಪಾಲನು ಅಂತಿದೆ, ಹಿಂದೆ ಇಲ್ಲವೇ ಇಲ್ಲ ಅದು. ಹಿಂದಿನ ಅಧ್ಯಾಯದಲ್ಲಿ ಕ್ರಿಟಿಕಲ್ ಎಡಿಷನ್ ಪಾಪ್ಯುಲರ್ ಎಡಿಷನ್ ನಲ್ಲಿ ಆ ಅಧ್ಯಾಯ ಕಿತ್ತು ಬಿಡಿದ್ದಾರೆ, ಯಾಕಂದ್ರೆ ಇಲ್ಲ ಅಂತ. ಆದ್ರೆ ಅವ್ರು ಮಾಡಿದ ಒಳ್ಳೆ ಕೆಲಸ ಏನು ಅಂದ್ರೆ ಕ್ರಿಟಿಕಲ್ ಎಡಿಷನ್ ಅಂದ್ರೆ ಕೆಳಗಡೆ ಪೂರ್ತಿ ಕೊಟ್ಟಿದ್ದಾರೆ. ನಾವು ಯಾವ್ಯಾವ ಪಾಠವನ್ನ ಬಿಟ್ಟಿದ್ದೇವೆ ಅದನ್ನೆಲ್ಲ ಕೆಳಗೆ ಕೊಟ್ಟಿದ್ದಾರೆ. ಆದ್ರೆ ಸಾಮಾನ್ಯವಾಗಿ ಓದೋರು ಅಷ್ಟು ದಪ್ಪ ಪುಸ್ತಕ ಯಾರು ಇಟ್ಕೊಂಡು ಹೋಗ್ತಾರೆ ಅಂತ ಅವ್ರು ಹೇಳುದು, ಮುಖ್ಯ ಪುಸ್ತಕವನ್ನು ಯಾವುದು ನಿರಂತರ ಓದ್ಲಿಕ್ಕೆ ಅನುಕೂಲ ಅದನ್ನು ತಗೊಳ್ತಾರೆ. ಆದ್ರೆ ಆ ಸಂಶೋಧನೆ ಮಾಡಿ ಕೊನೆಗೆ ಮತ್ತೂ ಸಂಶೋಧಕರಿಗೆ ಅದರಲ್ಲಿ ಕ್ರಿಟಿಕಲ್ ಎಡಿಷನ್ ಅಲ್ಲಿ ಸಿಗುತ್ತೆ. ಆದ್ರೆ ಬರೀ ಕಥಾ ದೃಷ್ಟಿಯಿಂದ ಸಂಸ್ಕೃತದ ಮೂಲ ಶ್ಲೋಕ ಸಾಕು ಅಂತ ಯೋಚನೆ ಮಾಡೋರಿಗೆ ತುಂಬಾ ಅನ್ಯಾಯ ಆಗುತ್ತೆ. ಅವ್ರಿಗೆ ಸಿಗಬೇಕಾದ ಗ್ರಂಥವೇ ಸಿಗದೆ ಹೋಗುತ್ತೆ. ಇದು ಅಂತರಿತ. ಅದು ಬಿಟ್ಟು ಹೋದ ಸಂಗತಿಯಿಂದಾಗಿ ನಿಜವಾದ ಕಥೆ ಏನು ಅಂತಾನೆ ಗೊತ್ತಾಗುದು. ಇಂಥ ತುಂಬಾ ಇದೆ. ಯಾರು ಹಿಂದಿನದನ್ನ ನೆನ್ಪಿಟ್ಕೊಂಡು ಓದ್ತಾನೆ ಅವನಿಗೆ ಹಿಂದೆ ಹೀಗೆ ಹೇಳಿದೆ ಅಂತ ಹೇಳಿದಾಗ ಎಲ್ಲಿದೆ ಅಂತ ಪ್ರಶ್ನೆ ಬರ್ತದೆ. ಆಚಾರ್ಯರಿಗೆ ಹಾಗೆ ಬಂತು. ಅದರಿಂದಾಗಿ ಅನೇಕ ವಿಷಯಗಳನ್ನ ಅವರು ಅಲ್ಲಿ ಹೇಳಿದ್ರು, ಇಲ್ಲಿ ಹಾಗೆ ಹೇಳಿ. ಈಗ ನಿಮ್ಗೆ ಭಾಗವತದ ತಾತ್ಪರ್ಯದಲ್ಲಿ ಅಶ್ವತ್ಥಾಮನ ಕಥೆಯನ್ನು ಹೇಳ್ತಾ ಹೋಗುವಾಗ ನೇರ ಅರ್ಜುನ ಅಟ್ಟಿಸಿಕೊಂಡು ಬಂದ ಅಂತ ಎಲ್ಲ ಕಥೆ ಬರುತ್ತೆ. ನಮ್ಗೆ ಆದ್ರೆ ಅಲ್ಲಿ ಓದುವಾಗ ಸರಿ ಅಂತ ನಾವು ಕಥೆ ಓದ್ತು. ಆದ್ರೆ ಆಚಾರ್ಯರಿಗೆ ಭಾರತದ ಇಶಿಕ ಪರ್ವ ತಲೆಯಲ್ಲಿತ್ತು. ಅದಕ್ಕೆ ಅವ್ರು ಹೇಳಿದ್ರು, ಹಾಗಾದ್ರೆ ಇಶಿಕ ವಿರೋಧ ಬರುತ್ತಲ್ವಾ,
ಆ ಪರ್ವದಲ್ಲಿ ಭೀಮಸೇನ ಹಿಂದಿನಿಂದ ಅಟ್ಟಿಸಿಕೊಂಡು ಬಂದ ಅಂತಿದೆಯಲ್ವಾ ಅಂದಾಗ ಒಂದು ಮಾತಿನಿಂದ ಮತ್ಸ್ಯ ಪುರಾಣದ ಮಾತವನ್ನು ತೆಗೆದುಕೊಂಡು ಇಲ್ಲಿ ಅವನು ಸ್ವಲ್ಪ ಹೊತ್ತು ಬೆದರಿ ಓಡಿ ಮರದ ಕೆಳಗಡೆ ಜೊಂಪಲ್ಲಿ ಕೂತಾಗ ಉಂಟಾದ ಯೋಚನೆಯನ್ನ ಭಾಗವತ ಹೇಳಿತು. ಅಂದ್ರೆ ಒಂದು ಸಿನಿಮಾ ಇದ್ದ ಹಾಗಿದೆ. ಆ ಕಥೆ ನಡೆದದ್ದು ಒಳಗಿನಿಂದ ಮೊದಲು ಕನಸು, ಆಮೇಲೆ ನಿಜವಾಗಿ ಅಟ್ಟಿಸಿಕೊಂಡು ಬಂದದ್ದು ಭೀಮ. ಎರಡೂ ಕಥೆ ಅನ್ನೋದು ವ್ಯಾಸರೇ ದಾಖಲೆ ಮಾಡಿದ್ದು. ಆದ್ರೆ ಒಂದು ಕಥೆಗೆ ಕನಸಿನ ಹಿನ್ನೆಲೆ ಇದೆ, ಇನ್ನೊಂದು ಕಥೆ ಯಥಾವತ್ತಾಗಿ ಜಗತ್ತಿನಲ್ಲಿ ನಡೆದದ್ದು. ಅಂದ್ರೆ ಇಷ್ಟು ಸೂಕ್ಷ್ಮ ಒಬ್ಬ ಸಂಶೋಧಕನಿಗೆ ಎರಡೂ ನೆನಪಿದ್ರೆ ಮಾತ್ರ ಹೇಳಲಿಕ್ಕಾಗುತ್ತೆ. ಅದು ಆಚಾರ್ಯರು ತೋರಿಸಿಕೊಟ್ಟದ್ರಿಂದ ನಮಗೆ ಸಮಗ್ರ ಚಿತ್ರಣವೂ ಗೊತ್ತಿರ್ಬೇಕು. ಯಾವುದರ ಬಗ್ಗೆ ನಾವು ಅಥವಾ ಯಾವುದರ ಬಗ್ಗೆ ನಾವು ಸಂಶೋಧನೆ ಮಾಡ್ಲಿಕ್ಕೆ ಹೊರಟಿದೀವೋ ಅದರ ಪರಿಪೂರ್ಣವಾದ ಚಿತ್ರಣ ಸ್ವಲ್ಪ ಆದ್ರೂ ನಮ್ಗಿರಬೇಕು. ಹಾಗಾಗಿ ಕಥೆಗಳು ಬಿಟ್ಟು ಹೋಗುವಂತಹ ಸ್ಥಿತಿಗಳು ಎಲ್ಲಾದ್ರೂ ಬಂದಾಗ ಏನೋ ಬಿಟ್ಟು ಹೋಗಿದೆ ಅಂತರಿತ ಅಂದ್ರೆ ಕೆಲವು ಶ್ಲೋಕಗಳೇ ಅವರಿಗೆ ಯಾವುದು ಅವರ ಮತಕ್ಕೋ ಅಭಿಪ್ರಾಯಕ್ಕೋ ವಿರುದ್ಧವಾದದ್ದಿದ್ದಾಗ ಒಂದು ಎಸ್ ಸೇರಿಸಿ ಬಿಡ್ಬೋದು, ಅಥವಾ ಒಂದು ಎಸ್ಸು ಇದ್ದದನ್ನ ತೆಗೆದು ಬಿಡ್ಬೋದು, ಅಥವಾ ಒಂದು ಅಕ್ಷರವನ್ನೇ ಸಾದ ಬದಲು ನ ಅಂತ ಹಾಕಿಬಿಟ್ರೆ ಇಡೀ ಕಥೆಯೇ ಬೇರೆ ಆಗ್ಬಿಡುತ್ತೆ. ಹೀಗೆ ಬದಲು ಆಗಿರುವಂತ ಸಾಧ್ಯತೆ ಇರುತ್ತೆ. ಶ್ಲೋಕಗಳನ್ನೇ ತೆಗೆಯುವುದು ಒಂದು ರೀತಿ ಆದ್ರೆ ಅಕ್ಷರಗಳನ್ನೇ ಬದಲಿಸಿ ಹೇಳುವಂತಹದ್ದು ಕೆಲವೊಂದು ಕಡೆ ನಡೆದದ್ದು ಕೂಡ ನಮಗೆ ಭಾರತದಲ್ಲೇ ಉದ್ಯೋಗ ಪರ್ವದಲ್ಲಿ ವಿದುರನ ನೀತಿ ಮತ್ತು ಸನತ್ ಸುಜಾತದಲ್ಲಿ ಕೆಲವು ಶ್ಲೋಕಗಳನ್ನ ಬೇರೆ ರೀತಿಯಾದ ಪಾಠವನ್ನ ಕೊಡ್ತಾರೆ. ಆದ್ರೆ ಅದು ಅಲ್ಲ ಅನ್ನೋದು ನಮ್ಗೆ ಹಿಂದೆ ಮುಂದೆ ನೋಡಿದಾಗ ಯಾವಾಗ ಹಿಂದೆಯೇ ಬ್ರಹ್ಮಚರ್ಯದ ಅಗತ್ಯವನ್ನ ಹೇಳಿದ್ದು ಮುಂದೆ ಹೇಳುವಾಗ ಅದು ಬೇಕಿಲ್ಲ, ಕರ್ಮ ಬೇಕಾಗಿಲ್ಲ, ಜ್ಞಾನವೇ ಸಾಕು ಅಂತ ಅನ್ನುವ ಮಾತು ಬಂದದ್ದು ಯಾರೋ ಒಬ್ಬನಿಗೆ ಜ್ಞಾನ ಪ್ರಧಾನ ಅಂತ ಇಟ್ಟುಕೊಂಡು ಯೋಚನೆ ಮಾಡಿದವನ ಬದಲಾವಣೆಯ ಮಾತು ಅಂತ ಗೊತ್ತಾಗುತ್ತೆ. ಹೀಗೆ ಕುರಿಯೋ ಕೊಚಿಚ್ಚ ವ್ಯತ್ಯಾಸಂ, ಇದು ವ್ಯತ್ಯಾಸದ ದೃಷ್ಟಿಯಿಂದ ಬಂದದ್ದು. ಇಡೀ ಶ್ಲೋಕವನ್ನೇ ಬೇರೆ ಮಾಡಿ ಹೇಳುವಂತಹ ಸ್ಥಿತಿ ಇರುತ್ತೆ. ಪ್ರಮಾದಾತ್, ಹಿಂದೆ ಎಲ್ಲ ಲಿಪಿಕಾರರು ಅಂತ ಕರಣಿಕರು ಅಂತ ಇದ್ದವರು ಅವರು ತಿಳಿದವರು ಅಂತ ಆಗಿರ್ಬೇಕಾಗಿಲ್ಲ. 2-3 ಕಾರಣದಿಂದ ಈಗ ನಮ್ಗೆ ಪ್ರಿಂಟಿಂಗ್ ಟೆಕ್ನಾಲಜಿ ಇದೆ, ಆದ್ರೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಬೇಕು ಅಂದ್ರೆ 1 ಗಂಟೆಯಲ್ಲಿ 1000 ಪುಸ್ತಕ ಬಿಡುಗಡೆ ಆಗುತ್ತೆ. ಆವಾಗ ಒಂದು ಪುಸ್ತಕ ಒಬ್ಬನಿಗೆ ಬೇಕು ಅಂತಂದ್ರೆ ಅವನ ಮನೆಯಲ್ಲಿ ಹೋಗಿ ಕೂತು ಅವನಿಂದ ಉಪದೇಶ ಪಡ್ಕೊಂಡು ಅದನ್ನು ಬರ್ಕೊಳ್ಬೇಕು. ಇಲ್ಲ ಇನ್ನೊಂದಿತ್ತು, ವೃತ್ತಿಪರರಾಗಿ ಯಾರಾದ್ರೂ ಏನಾದ್ರೂ ಪುಸ್ತಕ ಬೇಕು ಅಂತ ಕೇಳಿದ್ರೆ ಅವ್ರ ಹತ್ರ ಕೊಂಡು ಹೋಗಿ ಮ್ಯಾನಸ್ಕ್ರಿಪ್ಟ್ ಕೊಟ್ರೆ ಅವ್ರು ಬರ್ಕೊಡ್ತಿದ್ರು. ಇದು ಬಿಟ್ಟು ಇನ್ನೊಂದಿತ್ತು, ಯಾವ್ದಾದ್ರೂ ತಪ್ಪು ಮಾಡಿದಾಗ ಅಪರಾಧದ ಪರಿಹಾರಕ್ಕಾಗಿ ಆ ಕೃತಿಯನ್ನ ಬರೆದು ಕೊಡ್ಬೇಕು. ಯೋಚನೆ ಮಾಡಿ, ಒಂದು ಮಹಾಭಾರತವನ್ನು ಜೀವನದಲ್ಲಿ ಬರೀಬೇಕು ಅಂತ ಇಟ್ಕೊಂಡ್ರೆ ಈಗದ ಹಾಗಲ್ಲ. ಕಂಠಿಯಲ್ಲಿ ಮ್ಯಾನಸ್ಕ್ರಿಪ್ಟ್ ನಲ್ಲಿ ಕೊರೆದು ಆ ಪತ್ರವನ್ನ ಒಣಗಿ ಆದ್ಮೇಲೆ ಅದಕ್ಕೆ ಶಾಯಿ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ತೊಳೆದು ಮತ್ತೆ ಅದನ್ನ ಗಂಟು ಕಟ್ಟಿ ಇಡಬೇಕು. ಇಂಥದ್ದು ಇಡೀ ಜೀವನ ಮಾಡಿದ್ರೆ ಒಂದ್ಸಲ ಬರಿಬಹುದು ಅಷ್ಟೇ ಮಹಾಭಾರತವನ್ನ. ಅದು ಕಂಠಿ ಹೇಗಿರುತ್ತೆ ಅಂದ್ರೆ ಬರೆದ್ರೆ ಇಲ್ಲೆಲ್ಲ ನೋವು ಬರುತ್ತೆ, ಅರ್ಧ ಗಂಟೆ ಬರೆದ್ರೆ ಕೈ ನೋವು ಬರುತ್ತೆ. ಅಂತಹದ್ದು ಬರವಣಿಗೆ ಒಂದು ಶಿಕ್ಷೆ ರೂಪದಲ್ಲಿ ವ್ಯವಸ್ಥೆ ಇತ್ತು. ಹಾಗಾಗಿ ಹೇಳುವವನು ಏನ್ ಹೇಳಿದ್ದು ಅದನ್ನು ಕೇಳಿಸಿಕೊಳ್ಳದೆ ಬಾರ್ಯಾಂ ರಕ್ಷತು ಭೈರವಿಯಿಂದ ಬಾರ್ಯಾಂ ಭಕ್ಷತು ಭೈರವಿ ಅಂತ ಅವನು ಬರೆದು ಬಿಟ್ಟ ಅಂದ್ರೆ ಅದೇ ಉಳಿದು ಬಿಡುತ್ತೆ ಮುಂದೆ ಇಡೀ ಪರಂಪರೆಯಲ್ಲಿ. ಓದ್ಕೊಳ್ಳೋರು ಮತ್ತೆ ತಿದ್ಕೊಳ್ತಾನೆ ಬೇರೆ ಪ್ರಶ್ನೆ. ನೀವು ಸ್ವಲ್ಪ ಮ್ಯಾನಸ್ಕ್ರಿಪ್ಟ್ ನೋಡಿದ್ರೆ ಅದರಲ್ಲಿ ಕೆಲವೊಮ್ಮೆ ತಪ್ಪಿದ್ದಾಗ ಸೈಡ್ ಅಲ್ಲಿ ಮತ್ತೆ ಅದನ್ನ ಪಕ್ಕದಲ್ಲಿ ತಿದ್ದಿ ಬರೆದದ್ದಿರುತ್ತೆ. ತಿದ್ದು ಅವಕಾಶ ಇಲ್ಲ. ನಾವು ಪೇಪರ್ ಅಲ್ಲಿ ಆಗುವಾಗ ಅಳಿಸುವ ಅವಕಾಶ ಇದೆ, ಹೊಡೆದು ಪಕ್ಕದಲ್ಲಿ ಬರೆಯೋ. ಅವರಿಗೆ ಆ ಮ್ಯಾನಸ್ಕ್ರಿಪ್ಟ್ ಪೇಪರ್ ಸಿಗಬೇಕು ಅಂದ್ರೆ ಎಷ್ಟೋ ಕಷ್ಟ ಇದೆ. ಒಂದು ಪೇಪರ್ ಅವ್ರು ಹಾಳಾಯ್ತು ಅಂದ್ರೆ ಅವ್ರಿಗೆ ಮಹಾ ಶಿಕ್ಷೆ ರೀತಿಯಲ್ಲಿ ಅವರನ್ನ ಬೈತಿದ್ರು ಅಥವಾ ಅವರನ್ನ ಆ ಕೆಲಸದಿಂದ ತೆಗೆದು ಹಾಕ್ತಿದ್ರು. ಅದ್ರಿಂದಾಗಿ ಒಂದು ಪೇಪರ್ ಅನ್ನ ಅವ್ರು ಎಲ್ಲೂ ಹಾಳು ಮಾಡುವ ಹಾಗಿಲ್ಲ. ನಮ್ಗೆ ಇದೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಆತರ ಒಮ್ಮೆ ಸಂಪಾದಿಸಿದ್ರೆ ಗೊತ್ತಾಗ್ತಿತ್ತು. ಬೇಡ, ನಮ್ಮ ಯಜ್ಞೋಪಯುಕ್ತ ನಾವೇ ತಯಾರಿಸುವುದು ಅಂತ ಒಂದ್ಸರ್ತಿ ಕೂತು ಹಾಕೊಂಡ್ರೆ ಮತ್ತೆ ಯಾವತ್ತೂ ಕೂಡ ನಾವು ಅದನ್ನ ಸಿಕ್ಕಿದಲ್ಲಿ ಎಷ್ಟು ಬಿಡೋಣ ಅಂತ ಅನ್ಸಲ್ಲ. ಇಲ್ಲಾಂದ್ರೆ ಬಂದು ಬೀಳ್ತಾ ಇರುತ್ತೆ ಅಂಗಡಿ, ಅದು ಯಂತ್ರದಲ್ಲಾಗಿ ಬಂದದ್ರಿಂದ ನಮ್ಗೆ ಅದರ ಬೆಲೆ ಗೊತ್ತಿಲ್ಲ. ಪತ್ರವನ್ನ ಹಾಗೆ ಒಂದು ಸರ್ತಿ ಹಾಳಾಗದ ಹಾಗೆ ನೋಡ್ಕೊಳ್ಬೇಕು. 2 ಬದಿಯಲ್ಲಿ ಬರೆಯುವಂತದ್ದಿತ್ತು. ಅದು ನಮ್ಮ ಈ ಕಡೆಯ ಅಂದ್ರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಆ ತಾಳೆ ಗರಿ ಸಿಗುವಂತದ್ದಾದ್ರಿಂದ ನಮ್ಮಲ್ಲಿ ಸ್ವಲ್ಪ ಗೆರೆ ಉರುಟುರುಟಾಗಿ ಇರುವಂತ, ಅದಕ್ಕೆ ಒಟ್ಟೆಳತ್ತು ಅಂತಾರೆ ನಮ್ಮಲ್ಲಿ ಈ ಲಿಪಿಗೆ. ಆ ಕಡೆದೆಲ್ಲ ಕೋಲೆಳತ್ತು ಅಂದ್ರೆ ನೇರ ಭೂರ್ಜ ಪತ್ರ ಇತ್ಯಾದಿಗಳೆಲ್ಲ ಬರೆಯುವಾಗ ಅದರಲ್ಲಿ ಅದು ಅಗಲವಾದ ಮರದ ತೊಗಟೆ ಆದ್ರಿಂದಾಗಿ ಮತ್ತೆ ಅದು ಪಕ್ಕ ತೂತಾಗುವಂತದ್ದಲ್ಲ, ನೇರ ಗೆರೆ ಬರಿಬಹುದು. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಂತಹ ಮ್ಯಾನಸ್ಕ್ರಿಪ್ಟ್ ಅಲ್ಲಿ ಗಟ್ಟಿಯಾಗಿ ಹೀಗೆ ಗೆರೆ ಹಾಕಿದ್ರೆ ಅದು ತುಂಡಾಗ್ಬಿಡುತ್ತೆ, ಆ ಭಾಗದ ಕಡೆಯಿಂದ ಬಂದು ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಉರುಟುರುಟಾದಂತಹ ಲಿಪಿಯ ಕ್ರಮದಿಂದ ಈ ದಕ್ಷಿಣದ ಎಲ್ಲಾ ಕಡೆಗಳಲ್ಲೂ ನಮಗೆ ಮ್ಯಾನಸ್ಕ್ರಿಪ್ಟ್ ಸಿಗುವುದು ತಾಳೆಗರಿಯದ್ದೇ. ಅದಕ್ಕಿಂತ ಹಿಂದೆ ಹೋದ್ರೆ ಶಾಸನಗಳು ತಾಮ್ರದ್ದು ಅಥವಾ ಕಲ್ಲಿನ ಕೆತ್ತನೆಗಳು ಇತ್ಯಾದಿ ಸಿಗುವಂತದ್ದು. ಅಂದ್ರೆ ಯಾರೊಬ್ರು ತಮಾಷೆಗೆ ಹೇಳ್ತಿದ್ರು, ಬಹಳ ಹಿಂದೆ ಕಲ್ಲಿನಲ್ಲಿ
ಶಾಸನಗಳೆಲ್ಲ ಬರಹದಲ್ಲಿದ್ದಾಗ ಸುಮಾರು 2000-3000 ವರ್ಷ ಬದುಕ್ತಿತ್ತು. ಆಮೇಲೆ ತಾಳೆಗರಿ ಎಲ್ಲ ಬಂದ ಮೇಲೆ 1000 ವರ್ಷ ಬದುಕುದಾಯ್ತು. ಹಾಳೆಗಳು ಬಂದ ಮೇಲೆ 200 ವರ್ಷ ಬದುಕುದಾಯ್ತು. ಈಗ ಕಂಪ್ಯೂಟರೀಕರಣ ಎಲ್ಲ ಟಿಕಿ ಅಂತ ಒತ್ತೋದ್ರಿಂದ ಎಷ್ಟು ಬೇಗ ಬರೆದು ಮುಗಿಸ್ತೇವೆ ಅಷ್ಟೇ ಬೇಗ ಕಳ್ಕೊಳ್ಳೋದಕ್ಕೆ ಒಂದು ವೈರಸ್ ಬಂದ್ರೆ ಮುಗಿದೋಗುತ್ತೆ, ಸಾಕಾಗುತ್ತೆ ಅಂತ. ಅಂದ್ರೆ ಅಷ್ಟು ತಂತ್ರಜ್ಞಾನದ ಬಳಕೆಯ ಅಧಿಕತನವೂ ಕೂಡ ನಾವು ಕಳೆದುಕೊಳ್ಳುವ ವೇಗಕ್ಕೂ ಅಷ್ಟೇ ಪ್ರಾಶಸ್ತ್ಯವನ್ನು ಕೊಟ್ಟ ಹಾಗೆ ಅದು ಕಾಣ್ತಾ ಇದೆ ಅಂತ. ಆ ಹಿನ್ನೆಲೆಯಲ್ಲಿ ಆಚಾರ್ಯರು ತಾಮ್ರಶಾಸ್ತ್ರವನ್ನ ಭೂಗತಗೊಳಿಸಿದ್ದಾರೆ ಅಂತ ಅನ್ನುವ ಕಡತಿಲದಲ್ಲಿ ಅದರ ಕುರುಹು ನಮಗೆ ಇವತ್ತಿಗೂ ಸಿಗುತ್ತೆ. ಅಂದ್ರೆ ಅದು ಮತ್ತೆ ವಿಷ್ಣು ತೀರ್ಥರು ಬಂದ ಅದನ್ನ ಮತ್ತೆ ಮರಳಿ ನಮಗೆ ತತ್ವಜ್ಞಾನದ ಕೊರತೆ ಕಾಡಿದಾಗ ಅದನ್ನ ಜಗತ್ತಿಗೆ ತರ್ತಾರೆ ಅಂತ. ಅಂದ್ರೆ ತಾಮ್ರಶಾಸನದ ಲಿಪಿಗಳ ಅಂದ್ರೆ ಮ್ಯಾನುಸ್ಕ್ರಿಪ್ಟ್ಗಳು ಕೆಲವು ಕಡೆ ಇವತ್ತಿಗೂ ಸಿಗುತ್ತೆ. ಭೀಮನಕಟ್ಟೆ ಮಠದಲ್ಲಿ ಇತ್ತೀಚೆಗೆ ಅವರು ಅದರ ಬಗ್ಗೆ ಒಂದು ದೊಡ್ಡ ಪರಿಚಯವನ್ನು ಕೊಟ್ಟರು ಕೂಡ, ಜನಮೇಜನ ಕಾಲದ್ದು ಅಂತ. ಆದ್ರೆ ಶಾಸನದ ದೃಷ್ಟಿಯಿಂದ ಅದು ನಮಗೆ ಚೆನ್ನಾಗಿದೆ, ತುಂಬಾ ಹಳೇದು ಅಂತ ಗೊತ್ತಾಗುತ್ತೆ. ಅದು ಮತ್ತೆ ಬಹುಶಃ ಆಮೇಲೆ ಇನ್ನು ನಂತರದ ಕಾಲದಲ್ಲಿ ಮರಳಿ ಬರೆಸಿ ತಂದಿಟ್ಟಿರಲೂಬಹುದು. ಆದ್ರೆ ಹಾಗೆ ಶಾಸನಗಳ ಉಪಯೋಗ ನಮಗೆ ತುಂಬಾ ಕಡೆ ಆಗಿರುವುದು ಕಾಣುತ್ತೆ. ಕೆಲವು ಕಡೆ ಮಡಿಕೆಗಳಲ್ಲಿ ಬರೆದದ್ದಿದೆ, ಕೆಲವು ಕಡೆ ಅಂದ್ರೆ ಲೋಹದ ಕೊಡದಲ್ಲಿಯೂ ಬರೆದಿಟ್ಟಿರುವಂತಿದೆ. ನೀವು ತಿರುಪತಿಯಲ್ಲಿ ಹೊರಗಡೆಯಿಂದ ಪ್ರದಕ್ಷಿಣೆ ಬರುವಾಗ ಗೋಡೆಯಲ್ಲಿ ನೋಡಿದ್ರೆ ಎಷ್ಟಿದೆ. ನಮ್ಗೆ ಆ ಮ್ಯಾನಸ್ಕ್ರಿಪ್ಟಾಲಜಿ ಮತ್ತು ಲಿಪಿಯ ಶಾಸ್ತ್ರದ ಬಗ್ಗೆ ಹೆಚ್ಚು ಗಮನವೇ ಇಲ್ಲ, ಅದರಿಂದ ಅದು ಹೇಗೋ ಹೊರಟೋಗುತ್ತೆ. ಉಡುಪಿಯಲ್ಲೂ ಕೃಷ್ಣ ಮಠದ ಸರೋವರ ಕೀಳಿವಾಗಿ ಎಡಗಡೆ 3-4 ಕಲ್ಲಿದೆ, ಅದು ಸುಮ್ಮನೆ ಹೀಗೆ ಬಿದ್ದಿತ್ತು, ಕೊನೆಗೆ ಅದು ಈಗ ಅದಕ್ಕೊಂದು ನೆಲೆಯನ್ನು ಸ್ಥಾಪಿಸಿದ್ದಾರೆ. ಅಂದ್ರೆ ಅದು ವಸ್ತುತಃ ಸುಮಾರು 300-400 ವರ್ಷದ ಹಿಂದಿನ ಈ ಕೃಷ್ಣ ಮಠಕ್ಕೆ ಎಲ್ಲೆಲ್ಲಿಂದ ಏನೇನು ಉಂಬಳಿ ಬಂತು ಅಂತ ಅನ್ನುವ ಮಾತುಗಳಿರುವಂತಹ ಶಾಸನ ಅದು. ಹಾಗೆ ಅನೇಕ ಮಠಗಳಲ್ಲಿ, ಅನೇಕ ದೇವಸ್ಥಾನಗಳಲ್ಲಿ ನೀವು ಈಗಲೂ ಹೋದಾಗ ಅನೇಕ ಶಾಸನಗಳಿವೆ. ಅಂದ್ರೆ ಹೆಚ್ಚಿನದ್ದು ನಮಗೆ ರಾಜರ ಕೈಯಿಂದ ಉಂಬಳಿಯಾಗಿ ಸಿಕ್ಕಿದ್ದು. ಈಗ ರಾಜರಾಜೇಶ್ವರ ಯತಿಗಳ ಶಾಸನ ಅಂತ ಅನ್ನೋದು ಕಾಂತಾವರದ ಹಿಂದೆ ಒಂದು ಕೆಳಗಡೆ ತಗ್ಗಿನಲ್ಲಿ ಒಂದು ನರಸಿಂಹನ ಗುಡಿ ಇದೆ. ಅಂದ್ರೆ ಅದು ಮಠ. ಅದು ಮಠದ ಎದುರುಗಡೆನೆ ಒಂದು ಲಿಂಗ ತರ ಇದೆ. ಈಗ ಅದು ಪೂರ್ತಿ ಲಿಂಗ ಆಗಿದೆ, ವಸ್ತುತ ಅದು ಕಲ್ಲಾಗಿತ್ತು ಒಂದು ಕಾಲದಲ್ಲಿ. ಸುತ್ತ ಅದರಲ್ಲಿ ಲಿಪಿ ಇದೆ. ಕಾಂತಾರದ ಅಂದ್ರೆ ಆ ಪ್ರದೇಶದ ಬಲ್ಲಾಳ ಅರಸ ಆ ಭಾಗ ಇಡೀ ಕಾಂತಾವರ ಊರನ್ನ ಅವರ ಸಂಸ್ಕೃತ ವಿದ್ವತ್ತಿಗೆ ಸಂತೋಷ ಪಟ್ಟು ಕೊಟ್ಟಂತದ್ದು ಅಂತ ಉಲ್ಲೇಖ ಇದೆ. ಅಂದ್ರೆ ಇವತ್ತು ನಾವು ಕ್ಲೈಮ್ ಮಾಡ್ಲಿಕ್ಕೆ ಅದನ್ನ ಮಧ್ಯದಲ್ಲಿ ಯಾರು ಓದ್ಲಿಲ್ಲ ಅದಂದ್ರೆ ಬಿಟ್ಟೇ ಹೋಯ್ತು. ಈಗ ಇನ್ನು ನಮ್ಮ ಅಧಿಕಾರದ ವ್ಯಾಪ್ತಿ ಬೇರೆ ಆಯ್ತು, ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಈ ರೀತಿ ಎಷ್ಟೋ ಸಂಗತಿಗಳು ಹೊಸತು ಅಥವಾ ದಾಖಲೆಗೆ ಬೇಕಾದ ಅಗತ್ಯ ಮಾಹಿತಿಗಳು ಸಿಗುವಂತದ್ದನ್ನ ನಾವು ಮ್ಯಾನುಸ್ಕ್ರಿಪ್ಟ್ಗಳ ಅಧ್ಯಯನ ಮಾಡುವುದರಿಂದಲೂ ಕೂಡ ನಮ್ಗೆ ಹೆಚ್ಚಳ ಆಗುತ್ತೆ. ಶಾಸನದ ಅಧ್ಯಯನ ಚೂರು ಬೇರೆ ತರ ಆಗುತ್ತೆ, ಮ್ಯಾನುಸ್ಕ್ರಿಪ್ಟ್ ನ ಅಧ್ಯಯನ ಚೂರು ಬೇರೆ ತರ ಆಗುತ್ತೆ. ಯಾಕಂದ್ರೆ ಲಿಪಿಗಳ ದೃಷ್ಟಿಯಿಂದ ಹೊರಗಡೆ ಸಿಗುವ ಶಾಸನಗಳು ಹೆಚ್ಚು ಈ ಪ್ರದೇಶದಲ್ಲಿ ಕನ್ನಡ ಅಥವಾ ಕನ್ನಡದಲ್ಲೇ ಸ್ವಲ್ಪ ಹಳೆ ಕನ್ನಡ ಇತ್ಯಾದಿಗಳು ಇರ್ತವೆ. ನಮಗೆ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಈ ಕಡೆಯಲ್ಲೆಲ್ಲ ಸಿಗೋದ ಒಂದು ತುಳು, ಒಂದು ನಾಗರಿ, ಇದು ಪ್ರಧಾನ. ಇದು ಬಿಟ್ರೆ ನಾವು ತಮಿಳುನಾಡಿನ ಕಡೆಗೆ ಹೋದ್ರೆ ಗ್ರಂಥ ಲಿಪಿಗಳು ಸಿಗ್ತವೆ. ಅಂದ್ರೆ ಇದು ಲಿಪಿಯ ಪರಿಚಯದ ದೃಷ್ಟಿಯಿಂದ. ಇದರ ಜೊತೆಗೆ ಇನ್ನೂ ನಮಗೆ ಅಧ್ಯಯನಕ್ಕೆ ಬೇಕಾದದ್ದು ಏನು ಅಂದ್ರೆ ಭಾಷೆಯಲ್ಲಿ ಸ್ವಲ್ಪ ಹಿಡಿತ ಬೇಕಾಗುತ್ತೆ. ಭಾಷೆಯ ಪರಿಚಯ ಇಲ್ಲದೆ ಹೋದ್ರೂ ಕೂಡ ಅದು ಏನು ಅಂತ ಊಹಿಸುವುದು ಕಷ್ಟ ಆಗುತ್ತೆ. ಇದು ನಮಗೆ ಸಿಕ್ಕಿದ ಮಾಹಿತಿಯನ್ನ ತರ್ಜುಮೆ ಮಾಡ್ಲಿಕ್ಕಿರುವ ಜ್ಞಾನ. ತರ್ಜುಮೆ ಮಾಡುವಾಗ ಬೇಕಿರುವಂತದ್ದು ಭಾಷೆಯ ಶುದ್ಧಿ, ಭಾಷೆಯ ಎಚ್ಚರ ಇದ್ದಾಗ ಮಾತ್ರ ನಾವು ಅದನ್ನು ಸ್ಪಷ್ಟವಾಗಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಆಚಾರ್ಯರು ಈ ಗ್ರಂಥವನ್ನ ಸಂಪಾದನೆ ಮಾಡುವಾಗ ನಾನು ಕೂಡ ದೇಶಕ್ಕೆ ಪ್ರದೇಶಗಳಲ್ಲಿ ಸಿಕ್ಕಿದಂತಹ ಇವರ ಶಂಕರ ಪಂಡಿತರ ಗ್ರಂಥಾಲಯದ ಪರಿವೀಕ್ಷಣೆಯಲ್ಲಿ ಪುಸ್ತಕಗಳಿದ್ದಾಗ ಅದನ್ನ ಅಪಹರಿಸಿದ್ರು ಅಂತ ಅನ್ನುವ ಕಥೆಯನ್ನ ನಾವು ನೋಡ್ತೇವೆ. ಅಂದ್ರೆ ಆ ರೀತಿ ಆಗ ಕೇವಲ ಅದು ಅವ್ರು ಬರೆದ ಗ್ರಂಥ ಮಾತ್ರ ಅಲ್ಲ, ಯಾವುದನ್ನ ದಾಖಲೆಗೆ ಬೇಕು ಅಂತಿತ್ತು ಅದನ್ನೆಲ್ಲ ಅವ್ರು ಅಲ್ಲಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹಾಗೆ ಒಂದು ಸಂಗ್ರಹದ ದೃಷ್ಟಿಯಿಂದಲೂ ಕೂಡ ನಾವು ಈಗ ಏನಿದೆ ಅದನ್ನ ಇವತ್ತಿನ ಸ್ಥಿತಿಯಲ್ಲಿ ಗಟ್ಟಿಗೊಳಿಸುವಂತ, ಅದಕ್ಕೆ ನ್ಯಾನೋ ಆರ್ಕ್ ಅಂತ ಈಗೆಲ್ಲ ಅದನ್ನ ಅತ್ಯಂತ ಸೂಕ್ಷ್ಮವಾದ ಸ್ಥಿತಿಯಲ್ಲಿ ಲೋಹದಲ್ಲಿ ಬರೆದಿಡುವಂತಹ ಒಂದು ಪದ್ಧತಿಯನ್ನು ಕೂಡ ವಿದೇಶಿಯರು ನೋಡ್ತಾ ಇದ್ದಾರೆ. ಅದನ್ನು ಇವತ್ತು ಭಾರತವು ತನ್ನ ಕಡೆಗೆ ಎಳ್ಕೊಳ್ತಾ ಇದೆ ಆ ಸಿಸ್ಟಮ್ ಅನ್ನ. ಅದು ಕೂಡ ಒಂದು ದಾಖಲೆ ಮಾಡಿದ್ಮೇಲೆ ಅದನ್ನು ಓದುದು ಹೇಗೆ ಅಂತ ಗೊತ್ತಿರ್ಬೇಕು. ದಾಖಲೆ ಮಾಡಿದ್ಮೇಲೆ ನಾಳೆ ಅದನ್ನ ಓದುದು ಹೇಗೆ ಅಂತ ಗೊತ್ತಾಗದೆ ಹೋದ್ರೆ ಅದು ಸಮಸ್ಯೆ. ಹಾಗಾಗಿ ಸಂಶೋಧನೆಯ ದೃಷ್ಟಿಯಿಂದ ನಮಗೆ ಭಾಷೆಯ ಹಿಡಿತ ಮತ್ತು ಲಿಪಿಯ ಪರಿಚಯ ಅಂತ ಅನ್ನೋದು ಎರಡು ಪ್ರಧಾನವಾಗಿ ಬೇಕಾಗುವಂಥದ್ದು. ಇಷ್ಟು ವಿಷಯದಲ್ಲಿ ಏನಾದ್ರೂ ಜಿಜ್ಞಾಸೆಗಳಿದ್ರೆ ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ, ಆಮೇಲೆ ಮತ್ತೆ ಮುಂದಿನ ವಿಷಯಕ್ಕೆ ಹೋಗೋಣ.
ಬರೀ ನಾನ್ ಮಾತ್ರ ಮಾತಾಡಿದ್ರೆ ಉಪಯೋಗ ಇಲ್ಲ. ಬರವಣಿಗೆಗೆ ಅಂದ್ರೆ ನಮ್ಮ ಇವತ್ತು ಪೇಪರಿಗೆ ತುಂಬಾ ದಪ್ಪ, ಅದು ನೀವೊಂದು 5-6 ಪೇಪರ್ ಹಾಕಿದ್ರೆ ಎಷ್ಟು ದಪ್ಪವೋ ಅಷ್ಟು ದಪ್ಪ ಇರುತ್ತೆ. ಮತ್ತೆ ಅದು ಬೇರೆ ಬೇರೆ ಸೈಜ್ ಇರುತ್ತೆ, ಆ ಮರ ಹೇಗಿರುತ್ತೋ ಹಾಗೆ ಡಿಪೆಂಡ್ ಅದು. ಮತ್ತೆ ಇವತ್ತು ನಾವು ಆ ಬರವಣಿಗೆಯನ್ನ ಏನು ಆಶ್ರಯಿಸಬೇಕಾದ ಅಗತ್ಯ ಇಲ್ಲ. ಮತ್ತು ಪ್ರಯತ್ನ ಮಾಡ್ತಿದ್ದಾರೆ ಅದನ್ನ ಮತ್ತೆ ತರಬೇಕು ಅಂತ, ಪ್ರಿಂಟಿನ ವ್ಯವಸ್ಥೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಇವತ್ತು ಸಿಗುವುದೇ ಸ್ವಲ್ಪ ಕಮ್ಮಿ, ಯಾಕಂದ್ರೆ ಮರಗಳನ್ನೇ ನಾವು ಉಳಿಸಿಲ್ಲ ಅನ್ನೋ ದೃಷ್ಟಿಯಿಂದ ಪೇಪರ್ನಷ್ಟು ಈಗ ವಾಪಸ್ ಅದಕ್ಕೆ ಬರಬೇಕು ಅಂದ್ರೆ ಕಷ್ಟ ಇದೆ. ಆದ್ರೆ ದಪ್ಪ ಇರುತ್ತೆ. ಕಂಠಿಯಲ್ಲಿ ಬರೆಯುವುದು. ಕಂಠಿ ಅಂದ್ರೆ ನಿಮ್ಗೆ ದಬ್ಬಣ ಗೊತ್ತಾ, ಗೋಣಿ ನೂಲೆಲ್ಲ ಹೊಲಿಲಿಕ್ಕಿರುವಂತಹದ್ದು. ಅದಕ್ಕಿಂತ ಸ್ವಲ್ಪ ದಪ್ಪ ಇರುತ್ತೆ, ತುದಿ ಅತ್ಯಂತ ಚೂಪಿರುತ್ತೆ. ಅದು ಹಸಿ ಇರಬೇಕು, ಒಣಗಿದ್ರೆ ಆಮೇಲೆ ಆಗಲ್ಲ. ಹಸಿ ಇರುವಾಗ ಅದರ ಮೇಲೆ ಇಡೀ ಶಕ್ತಿ ಹಾಕಿ ಕೊರಿಬೇಕು. ಕೊರೆದಾಗದ್ರಲ್ಲಿ ಆ ಕೊರೆದ ಜಾಗ ಅಂದ್ರೆ ನೀವು ಒಣಗಿದ್ರೆ ಅದು ಮತ್ತೆ ಕಾಣಲ್ಲ. ಈಗ ಬೆಳಕು ಬಂದಾಗ, ನೆರಳು ಬಂದಾಗ ಮಾತ್ರ ಅಕ್ಷರ ಕಾಣುತ್ತೆ. ಅದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ ಕೆಲವು ಶಾಯಿಯನ್ನು ಅವರೇ ತಯಾರು ಮಾಡ್ತಿದ್ರು. ಆ ಶಾಯಿ ತಯಾರು ಮಾಡಿ ಅದಕ್ಕೆ ಹಚ್ಚುತ್ತಾರೆ. ಇಡೀ ಪತ್ರಕ್ಕೆ ಬರೆದಾದ್ಮೇಲೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಒಣಗಿತು ಅಂತ ಅನ್ಸಿದ್ರೆ ತೊಳಿತಾರೆ. ತೊಳೆದ್ರೆ ಅದರ ಮೇಲೆ ಎಲ್ಲ ಅಂಟಿದ್ದು ಹೋಗುತ್ತೆ. ಆ ಕೊರೆದ ಜಾಗದಲ್ಲಿ ಏನು ಶಾಯಿ ಅಂಟಿರುತ್ತೆ ಅದು ಉಳಿಯುತ್ತೆ, ಆಗ ಅಕ್ಷರ ಸ್ಪಷ್ಟವಾಗಿ ಕಾಣುತ್ತೆ. ಹಂಪಿಯಲ್ಲಿರುವಂತಹ ಕೆಲವೊಂದು ಶಾಸನಗಳು ಅದೆಲ್ಲವೂ ರಾಜರಿಂದ ನಿರ್ಮಿತವಾದಂತಹ ಶಾಸನಗಳು ಅಂತ ಹೆಚ್ಚು ಕಮ್ಮಿ ಇರುವಂತದ್ದು ಯಾರೋ ರಾಜರೇ ಕೊಡ್ಲಿಕ್ಕೆ ಸಾಧ್ಯ. ಸಾಮಾನ್ಯರು ಅಂತದ್ದನ್ನ ದಾಖಲೆ ಮಾಡಿಡುವುದು ಯೋಚನೆ ಮಾಡಲ್ಲ. ರಾಜರು ಯಾಕೆ ಮಾಡ್ತಿದ್ರು ಅಂದ್ರೆ ಅದು ಮುಂದಿನ ಪೀಳಿಗೆಗೆ ಆ ಮಾಡಿದ ಕೆಲಸ ಶಾಶ್ವತವಾಗಿ. ಅನೇಕ ನೀವು ಸರೋವರಗಳಲ್ಲೆಲ್ಲ ನೋಡಿದ್ರೆ ಸರೋವರ ಇದು ಯಾರ ಕಾಲದಲ್ಲಿ ಆಯ್ತು ಅಂತ ಅಲ್ಲೇ ಮೆಟ್ಲಿನ ಕೆಳಗಡೆ ಬೋರ್ಡ್ ಇರುತ್ತೆ. ಆ ಮೆಟ್ಲು ಅಂತ ಅನ್ನೋದು ಇಂಥ ಅನೇಕ ಕೆಲಸಗಳಿಗೆ ಉಪಯೋಗ ಆಗ್ತಿತ್ತು. ಮೆಟ್ಲು ಅನ್ನೋದು ಒಂದು ರೀತಿ ನೀರಿನ ಎತ್ತರ ಎಷ್ಟಿದೆ ಅಂತಾನು ಅದು ಗುರುತಿಸ್ಲಿಕ್ಕೆ ಒಂದು ಮಾನದಂಡ ಅದು. ಅದರ ಜೊತೆಗೆ ಆ ಕಲ್ಲಿನಲ್ಲಿ ಕೆತ್ತಿರುವುದರಿಂದಾಗಿ ಅದು ಒಂದು ಮುಂದೆ ಬರುವವರಿಗೆಲ್ಲ ಮಾಹಿತಿಯ ರೂಪದಲ್ಲಿ ಇರ್ತಿತ್ತು. ಸಾಮಾನ್ಯ ಕೊಡುಗೈ ಯಾರು ಕೊಡ್ತಾರೋ ಅವರು ಕೂಡ ಅದನ್ನ ದಾಖಲೆ ಮಾಡುವುದು ಇರ್ತಿತ್ತು. ಅದೊಂದು. ಆದ್ರೆ ಸಾಮಾನ್ಯವಾಗಿ ತುಂಬಾ ದೊಡ್ಡ ಶಾಸನಗಳು ಅಂತ ಉಳಿಯುವುದೆಲ್ಲ ರಾಜರ ಕಾಲದ್ದೇ ಇರುತ್ತೆ ಹೆಚ್ಚು ಕಮ್ಮಿ. ಬಂಡೆ ಮೇಲೆ ಬರೆಯುವುದು ನಿಂತಿದ್ದೆ ನಮ್ಮ ಬೇರೆ ಬರವಣಿಗೆಯ ಕ್ರಮ ಆರಂಭ ಆದಾಗ ಸುಲಭ ಆಯ್ತು ಅಂತ. ಉದಾಹರಣೆಗೆ ತಿರುಪತಿಯಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಆ ಮೆಟ್ಲುಗಳ ಮೇಲೆ ಇವಾಗ ಇಷ್ಟು ಮೆಟ್ಲಾಯ್ತು ಅಂದ್ಬಿಟ್ಟು ಅದು ಇವಾಗ 1200 ಅಂತ ಒಂದು ನಂಬರ್ ಇದ್ರೆ ಅಲ್ಲಿ ಅದನ್ನ ಇಂಗ್ಲಿಷ್ ಅಲ್ಲೇ ಬರ್ದಿದ್ದಾರೆ ಆ ನಂಬರ್. ಈಗ ನೋಡಿ, ಈ ಯಾವ್ದಾದ್ರು ಒಂದು ಸಂಸ್ಥೆ ಉದ್ಘಾಟನೆ ಆಯ್ತು ಅಂದ್ರೆ ಅಲ್ಲೊಂದು ಕಲ್ಲಿನ ಶಿಲೆಯ ಬೋರ್ಡ್ ಅಲ್ಲಿ ಪರದೆ ಸರಿಸ್ಲಿಕ್ಕೆ ಒಂದು ಒಳಗೆ ಬರ್ದಿರ್ತಾರಲ್ವಾ. ಬರವಣಿಗೆ ಇವತ್ತಿಗೂ ಇದೆ, ಯಂತ್ರದಲ್ಲಿ ಬರೀತಾರೆ. ಆ ಕಾಲದಲ್ಲಿ ಬರೆಯುವ ಕ್ರಮ ಬೇರೆ ಇತ್ತು, ಈ ಕಾಲದಲ್ಲಿ ಯಂತ್ರದಲ್ಲಿ ಬರವಣಿಗೆ ಇವತ್ತಿಗೂ ಇದೆ. ನಿಂತೋಗಿದ್ದು ಅಂದ್ರೆ ಯಾವುದೋ ಒಂದು ದೀರ್ಘಕಾಲಿಕವಾದ ಶಾಸನಗಳೆಲ್ಲ ಇಲ್ಲ. ಕೇವಲ ಉದ್ಘಾಟನೆಗೆ ಇವ್ರು ಮಾಡಿದ್ರು ಅಂತ ಎಷ್ಟೋ ಶಿಲೆಗಳಲ್ಲಿ ಇದೆಯಲ್ಲ, ಆ ತರದ್ದು ಉಳಿದಿದೆ. ಆದ್ರೆ ಒಂದು ಪ್ರಧಾನವಾದ ವಿಷಯವನ್ನ ದಾಖಲೆ ಮಾಡುವಂತ ರೀತಿಯಲ್ಲಿ ಶಿಲೆಯ ಲೇಖಗಳೆಲ್ಲ ತಪ್ಪಿ ಹೋಗಿದೆ. ಟೀಕಾರಾರದು ನಂಗೆ ಹೆಚ್ಚು ಸ್ಪಷ್ಟ ಗೊತ್ತಿಲ್ಲ. ಆಚಾರ್ಯರು ಒಂದೇ ಒಂದು ಉಳಿದಿದೆ, ಅದು ಪಲಿಮಾರು ಮಠದಲ್ಲಿ ಇವತ್ತಿಗೂ ಪೂಜೆಯಲ್ಲಿದೆ ಮ್ಯಾನಸ್ಕ್ರಿಪ್ಟ್. ಅದು ಬಿಟ್ರೆ ನಂತರದ್ದು ನನಗೆ ಅತ್ಯಂತ ಪ್ರಾಚೀನ ಸಿಗುದು ಜೈನ. ಅಲ್ಲ, ಆಚಾರ್ಯ ಕೈದು ಬರದೇ ಇಲ್ಲ, ಆಚಾರ್ಯರು ಬರದೇ ಇಲ್ಲ. ಆಚಾರ್ಯರ ಕಾಲದ್ದು ಅಂತ ಕೇಳಿದ್ದ. ಆಚಾರ್ಯರು ಯಾವುದು ಬರ್ದಿಲ್ಲ. ಅವ್ರು ಬರ್ದಿದ್ದ ಒಂದು ಆ ಬಂಡೆಯಲ್ಲಿ ಅದು ಅವ್ರು ಮಾಡಿದ ಕೆಲಸಕ್ಕೆ ಯಾರು ಬರ್ದಿದ್ದು. ಆಚಾರ್ಯರು ಸ್ವತಃ ಯಾವುದನ್ನು ಬರೀಲಿಲ್ಲ, ಶಿಷ್ಯರ ಹತ್ರ ಒಟ್ಟಿಗೆ ಬರೆಸಿದ್ದು. ಬರವಣಿಗೆ ಇತ್ತು ಆ ಕಾಲದಲ್ಲಿ, ಬರ್ದದ್ದೆಲ್ಲ ಅನೇಕ ಶಿಷ್ಯರಿಂದನೂ ಬರ್ದಿದ್ದಾರೆ. ನಮ್ಗೆ ಒಂದು ಇವತ್ತು ಉಳಿದಿರುವುದು ಪಲಿಮಾರು ಮಠದ ಋಷಿಕೇಶ ತೀರ್ಥರ ಬರಹದ ಲೇಖ ಸಿಗುತ್ತೆ. ಆಚಾರ್ಯ ಗ್ರಂಥದಲ್ಲಿ ಅಥವಾ ಟೀಕಾರಾಯ ಗ್ರಂಥದಲ್ಲಿ ಇದು ಸರಿಯಾದ ಪಾಠನೋ ಹೌದೋ ಅನ್ನೋ ಒಂದು ನಿರ್ಣಯ ಮಾಡೋದು ಹೇಗೆ? ಮ್ಯಾನುಸ್ಕ್ರಿಪ್ಟ್ಗಳೇ ಈಗ ಯಾವ್ದಾದ್ರು ಹಿಂದಿನ ಮ್ಯಾನುಸ್ಕ್ರಿಪ್ಟ್ ಅನ್ನು ಅನುಸರಿಸಿ ತಾನೆ ಇವತ್ತಿನ ಇಷ್ಟುತ್ ಕಡೆಯ ಮ್ಯಾನುಸ್ಕ್ರಿಪ್ಟ್ ಬಂದಿರುವುದು. ನಾವೀಗ ಅದರ ಮೇಲೆ ಏನು ಹೊಸ ಸಂಶೋಧನೆ ಮಾಡಬೇಕಾದ ಅಗತ್ಯ ಅಲ್ಲ. ಹೊಸ್ತು ಯಾವ್ದಾದ್ರು ಇವತ್ತು ಸಿಗದೇ ಇದ್ದದ್ದನ್ನು ನೋಡುವಾಗ ನಮ್ಗಂತದ್ದು ಬೇಕು. ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕಾಗುತ್ತೆ. ಹುಡುಕುದು ತಪ್ಪಲ್ಲ, ಸಿಕ್ಕಿತು ಅಂತಂದ್ರೆ ಇವತ್ತು ಸಂತೋಷ, ಹೊಸ್ತಂತದ್ದು ಸಿಕ್ಕಿತು ಅಂತಂದ್ರೆ. ಆದ್ರೆ ಹಿಂದೆ ಹೋದಾಗೆ ಪತ್ರಗಳಲ್ಲಿರುವಂತಹ ಲೇಖವನ್ನ ತಗೊಳುದು. ಯಾಕಂದ್ರೆ ನೀವು ಯೋಚನೆ ಮಾಡಿ, ಒಂದು ಪತ್ರ ಸುಮಾರು ಒಂದು 500 ರಿಂದ 600 ವರ್ಷ ಬದುಕತ್ತಷ್ಟೇ.
ಅದು ಇನ್ನೂ ಆವಾಗ ತನ್ನ ಪ್ರತಿ ವರ್ಷ ಬಿಸಿಲಲ್ಲಿ ಹೊರಗಿಟ್ಟು ಮತ್ತೆ ಕ್ಲೀನ್ ಮಾಡಿ ತೊಳೆದಿಟ್ರೆ ಮಾತ್ರ, ಅಂದ್ರೆ ಧೂಳಾಗಿದ್ರೆ ಅದನ್ನ ಮೇಲೆ ಒರೆಸಿಟ್ರೆ ಮಾತ್ರ ಮತ್ತು ಕೆಲವು ಕಾಲ ಬದುಕುತ್ತೆ. ಅದು ಎಷ್ಟು ಕಾಲವೂ ಬದುಕುತ್ತೆ. ನಮ್ಮ ಈ ಹವಾಮಾನದ ವ್ಯವಸ್ಥೆ ಅಡಿಯಲ್ಲಿ ಈ ನೀವು ಮ್ಯಾನ್ಸ್ಕ್ರಿಪ್ಟ್ ಗಳನ್ನ 1-2 ವರ್ಷ ಮುಟ್ಟದೇ ಇದ್ರೆ, ನೀವು ಹಳೇದೆಲ್ಲ ತೆಗೆದು ನೋಡಿದ್ರೆ ಅದರಲ್ಲಿ ಹೊಗೆ ಸೊಪ್ಪು ಹಾಕಿ ಮುಚ್ಚಿಟ್ಟಿರ್ತಾರೆ, ಆ ಹುಳ ಹೋಗ್ಬಾರ್ದು ಅಂತ. ಆದ್ರೆ ಅದೂ ಕೂಡ ಅದರ ತಾಕತ್ತು ಕಳೆದು ಹೋದ್ಮೇಲೆ ಅದೇ ಹುಳಕ್ಕೆ ಕಾರಣ ಆಗುವಂತೆ ಎಲ್ಲ ತೂತಾಗಿದ್ದು ನೋಡ್ತೇವೆ ನಾವು. ಅದರಿಂದ ಅದಕ್ಕೆ ಒಂದೇ ಒಂದು ದಾರಿ ಏನು ಅಂದ್ರೆ, ಪ್ರತಿ ವರ್ಷ ಒಂದು ಬಿಸಿಲಿಗೆ, ಬೇಸಿಗೆ ಕಾಲದಲ್ಲಿ ಪೂರ್ತಿ ಅದನ್ನು ಓಪನ್ ಮಾಡಿ ಬಿಸಿಲಿಗಿಟ್ಟು ಒಂದ್ಸರ್ತಿ ಅದ್ರಲ್ಲಿ ಧೂಳಿ ಉಳಿಬಾರ್ದು, ಧೂಳನ್ನು ಪೂರ್ತಿ ತೆಗೆದು ಮತ್ತೆ ನಾವು ಕಟ್ಟಿ ಮತ್ತೆ ಅದರ ಮೇಲೆ ಬಟ್ಟೆಯನ್ನು ಸುತ್ತಿ ಇಟ್ರೆ ಇನ್ನೂ 1000 ವರ್ಷ ಬೇಕಾದ್ರೂ ಬದುಕುತ್ತೆ. ತಾಳೆಗರಿ ತಾನಾಗಿ ಪಕ್ಕ ಹಾಳಾಗುವುದೇ ಇಲ್ಲ. ಆದ್ರೆ ಅದಕ್ಕೆ ಹೊರಗಿನ ತಣ್ಣಗಿನ ನೀರಿನ ಹಬೆ ಏನಾದ್ರೂ ತಾಗಿತು ಅಂತಂದ್ರೆ, ಅದ್ರ ಧೂಳು ಉಳಿಯಿತು ಅಂದ್ರೆ ಅವಾಗ ಪತ್ರ ಹಾಳಾಗುತ್ತೆ. ಹಾಗೆ ರಕ್ಷಿಸುವಂತ ನಮ್ಗೆ ಇವತ್ತು ಆ ರಕ್ಷಣೆಯ ಬಗ್ಗೆ ಎಷ್ಟೋ ಕಡೆಗಳಲ್ಲಿ ಮ್ಯಾನುಸ್ಕ್ರಿಪ್ಟ್ ORIಗಳಿಗೆ ಹೋದ್ರೆ ಕೈಕಾಲಡಿಗೆ ಸಿಗುವ ಪತ್ರಗಳನ್ನು ನೋಡಿದಾಗ ಹೊಟ್ಟೆ ಉರಿಯತ್ತೆ. ಹಾಗೆ ಇದೆ, ಕೆಲವು ಕಡೆ ರಕ್ಷಣೆ ಮಾಡಿಟ್ಟಿದ್ದಾರೆ, ಎಷ್ಟೋ ಕಡೆಗಳಲ್ಲಿ ಹಾಗೆ ಕಾಲಡಿಯಲ್ಲಿ ಇತ್ತು. ಕೊನೆಗೆ ನಾವೇ ಅದರ ಮೇಲೆ ತುಳಿಬಾರ್ದು ಅಥವಾ ಅದರ ಹಾಳಾಗಬಾರ್ದು ಅಂತ ಗಂಟು ಕಟ್ಟಿ ಇಟ್ಟು ಬಂದದ್ದು ಇದೆ. ಎಲ್ಲಾ ಕಡೆಯಲ್ಲೂ ಹಾಗೇನೆ, ಅದರ ಬಗ್ಗೆ ದಿವ್ಯ ನಿರ್ಲಕ್ಷ್ಯ. ಒಂದು ಮುಚ್ಚಿಟ್ಟು ಬಿಡ್ತಾರೆ ಮನೆಯಲ್ಲಿ ಗಂಧ ಹಚ್ಚುವ ಹಾಗೆ, ಅದು ಅದಕ್ಕೂ ತೆಗೆಯಲ್ಲ. ಅದು ತೆಗೆಯದೇ ಇದ್ದದ್ರಿಂದನೂ ಹಾಳಾಗುತ್ತೆ. ಎಷ್ಟೋ ಮಠಗಳಲ್ಲಿ ತೆಗೆಯದೇ ಇದ್ದದ್ರಿಂದ, ನಾನು ಎಷ್ಟೋ ಸರ್ತಿ ತೆಗೆದಾಗ ಫಸ್ಟ್ ಟೈಮ್ ಅದನ್ನು ತೆಗೆದ್ರಿಂದ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. 2 ಕಾರಣದಿಂದ ಹಾಳಾಗುವುದು ಅದು. ಒಂದು ನಾನು ಆಗ ಧೂಳು ಹೇಳಿದೆ, ಇನ್ನೊಂದು ತೆಗೆಯದೇ ಇರೋದ್ರಿಂದ ಒಂದಕ್ಕೊಂದು ಅಂಟಿದ್ರೆ ಮತ್ತೆ ತೆಗೆಯುವಾಗ ತುಂಡಾಗತ್ತೆ ಅಷ್ಟೇ. ಅದು ತೆಗೆಯುವುದು ಬಹಳ ಮುಖ್ಯ. ಅದಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನೇ ಬೇರೆ ಕೊಡುವ ಅವಶ್ಯಕತೆ ಇದೆ ಅನ್ನುವಷ್ಟು ಇವತ್ತು ಸಂಸ್ಥೆಗಳಲ್ಲಿ ಅದರ ಬಗ್ಗೆ ಗಮನ ಇಲ್ಲ. ಮತ್ತೆ ಈಗ ಎಷ್ಟೋ ಗ್ರಂಥಗಳಲ್ಲಿ ಉದಾಹರಣೆ ನ್ಯಾಯಾಮೃತದ ಕೊನೆಯ ಭಾಗಕ್ಕೆ ಶ್ರೀನಿವಾಸ ತೀರ್ಥಿಯ ಟಿಪ್ಪಣಿಯೂ ಹೆಚ್ಚಿಲ್ಲ. ಮತ್ತೆ ನ್ಯಾಯಾಮೃತದಲ್ಲಿ ತುಂಬಾ ದೋಷಗಳಿದೆ, ಶುದ್ಧಿ ತುಂಬಾ ಆಗಬೇಕಾಗಿದೆ. ಅದರದೆಲ್ಲ ಮ್ಯಾನುಸ್ಕ್ರಿಪ್ಟ್ ಉಪಲಬ್ಧಿ ಸಿಗಬಹುದು. ನೀವು ಅದಕ್ಕೆ ಸಂಬಂಧಪಟ್ಟಂತೆ ವಸ್ತುತಃ ತುಂಬಾ ಮ್ಯಾನುಸ್ಕ್ರಿಪ್ಟ್ಗಳು ಏನೂ ಕೆಲಸ ಆಗದೆ ಹಾಗೆ ಉಳಿದದ್ದು ಇವತ್ತಿಗೂ ಮಠಗಳಲ್ಲಿವೆ. ಆದ್ರೆ ಆ ಕೆಲಸಕ್ಕೆ ಹೊಟ್ಟೆ ತುಂಬಲ್ಲ ಅಂತ ಅನ್ನುವ ಕಾರಣಕ್ಕೋಸ್ಕರ ಯಾರು, ನಮ್ಗೇನು ಅಂದ್ರೆ ಒಂದೇ ಕಾರಣಕ್ಕೆ ನಾವು ಒಂದೇ ಜೀವನದಲ್ಲಿ ಒಂದ್ಸಲ ನೋಡ್ತೇವೆ, ಯಾಕಂದ್ರೆ ಒಂದು ಡಾಕ್ಟರ್ ಆಗ್ಬೇಕು ಅಂತ. ಒಂದು PhD ಆಗಿ ಹೋದ್ರೆ ನಮ್ ಕೆಲಸ ಮುಗಿಯಿತು, ಅಷ್ಟಕ್ಕೋಸ್ಕರ ಒಂದು ಪುಸ್ತಕ ತೆಗಿತೇವೆ. ಅದು ಕೆಲವರಿಗೆ ಸ್ವತಃ ಬರೆಯುವ ಆಸಕ್ತಿ ಇದ್ದಾಗ ಅದು ನಿಂತು ಹೋಗ್ಬಿಡುತ್ತೆ. ಆದ್ರೆ ಅದು ಸಮಗ್ರ ಕೆಲಸ ಆದ್ರೆ ಖಂಡಿತ ಇರುತ್ತೆ. ಕೊಟ್ಟಾಯಂನಲ್ಲಿ ಒಂದೇ ಒಂದು ಕಡೆ ಸುಮಾರು 88,000 ಮ್ಯಾನುಸ್ಕ್ರಿಪ್ಟ್ಗಳಿವೆ. ಆಚಾರ್ಯರ ಕೃತಿಗಳು ಸೇರಿ ಇದೆ ಅಲ್ಲಿ. ನಾವು ಯಾರು ಅಲ್ಲಿ ತಲೆನೇ ಹಾಕಿಲ್ಲ. ರಾಜಮನೆತನದ್ದು ಬೇರೆ ಇದೆ, ಸಂಸ್ಥೆಯದ್ದು ಬೇರೆ ಇದೆ. ಇದು ಒಂದು ಕಡೆ ಹೇಳಿದ್ದೀನಿ. ತ್ರಿಪುಣತ್ರದಲ್ಲಿ ಬೇರೆ ಇದೆ, ಮದ್ರಾಸ್ ವಾರಿಯಲ್ಲಿ ಬೇರೆ ಇದೆ, ಮೈಸೂರಲ್ಲೂ ನಮಗೆ ಇನ್ನೂ ಸ್ಪರ್ಶ ಮಾಡದ ಬೇಕಾದಷ್ಟೇ ಸ್ವತಃ ಅಷ್ಟಮಠಗಳಲ್ಲಿಯೇ ಅದನ್ನು ಒಂದು ಸರ್ತಿಯೂ ಕೈ ಆಡಿಸದ ಮ್ಯಾನುಸ್ಕ್ರಿಪ್ಟ್ಗಳು ತುಂಬಾ ಇವೆ. ಅದನ್ನ ಸೋದೆ ಮಠದಿಂದ ಮತ್ತು ತಾರಾ ಪ್ರಕಾಶನದಿಂದ ತುಂಬಾ ಕೆಲಸ ಮಾಡಿದ್ದಾರೆ. ಸ್ಕ್ಯಾನ್ ಮಾಡಿ ಇಟ್ಟಿದ್ದಾರೆ ಅಷ್ಟೇ. ಅದ್ರೊಳಗೆ ಏನಿದೆ ಅಂತ ಹುಡುಕುವ ಕೆಲಸ ನಮ್ಗೆ ತುಂಬಾ ಇದೆ. ಆಗ ನೀವು ಹೇಳಿದ ಖಂಡಿತ ಪುಸ್ತಕಗಳು ಸಿಗ್ತವೆ. ಸಿಡ್ಯಾಕ್ ರಾಮಾನುಜನ್ ಅಂತ ಒಬ್ರು ಇದ್ರ ಬಗ್ಗೆ ತುಂಬಾ ಕೆಲಸ ಮಾಡಿದವರು. ವಸ್ತುತಃ ಹೊರಗಿನ ಏನು ತಾಂತ್ರಿಕ ವ್ಯವಸ್ಥೆ ವಿದ್ಯೆಯಲ್ಲೂ ಚೆನ್ನಾಗಿ ಪಳಗಿದವರು. ಭಾರತೀಯ ಏನೋ ಮಿಷನ್ ಇದೆ, ಈ ತಾಳೆ ಪತ್ರಗಳ ರಕ್ಷಣೆ ಮಿಷನ್ ಅಂತ ಒಂದರಲ್ಲಿ ಅದು ಯಾವುದೋ ಒಂದು ಅವ್ರದ್ದು ವೆಬ್ಸೈಟ್ ಇದೆ. ಅಲ್ಲಿ ಹೋಗಿ ನಮ್ಗೆ ಯಾವ್ದಾದ್ರು ಕೃತಿಗಳು ಬೇಕು ಅಂದ್ರೆ ಅವರಿಂದ ಕೇಳಿದ್ರೆ ಅವ್ರು ಕೊಡ್ತಾರೆ. ಆದ್ರೆ ಸ್ಕ್ಯಾನ್ ಆದ ರೂಪದಲ್ಲಿ ಸಿಗುತ್ತೆ. ಸ್ಕ್ಯಾನ್ ಇದ್ ಸಮಸ್ಯೆ ಏನು ಅಂದ್ರೆ, ಈ ಬರ್ದಾದ್ಮೇಲೆ ಅಕಸ್ಮಾತ್ ಕಾಟ್ ಹಾಕಿ ಮತ್ತೆ ಬರ್ದಿರ್ತಾರಲ್ಲ, ಅದು ಕಾಣಲ್ಲ, ಅದು ಹೋಯ್ತೆ, ಇನ್ಯಾವತ್ತೂ ಸಿಗಲ್ಲ ಅದು. ಅದರಿಂದಾಗಿ ನಮ್ಗೆ ಎಷ್ಟು ಕೈಯಲ್ಲಿ ನೇರ ಸಿಗುತ್ತೆ ಪತ್ರ, ಅಷ್ಟು ನಮಗೆ ಶುದ್ಧಿಯ ದೃಷ್ಟಿಯಿಂದ ಅದು ಮತ್ತು ಆಪ್ಯಾಯತೆ, ಒಬ್ಬ ವ್ಯಕ್ತಿಯ ತಪಸ್ಸು ಅದರಲ್ಲಿ ಇರುತ್ತೆ, ಅವನ ಜೀವನ ಅದರಲ್ಲಿ ಇರುತ್ತೆ. ಆದಷ್ಟು ನಾವು ನೇರ ಮ್ಯಾನುಸ್ಕ್ರಿಪ್ಟ್ಗಳಿಗೆ ಹೋದ್ರೆ ಅದು ಲಾಭ. ಇಲ್ಲ, ಸಿಗುದೇ ಇಲ್ಲ, ಕೊಡುದೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿದ್ರೆ ಇದೆಲ್ಲ ಬಿಟ್ಟು ನಾವು ಲಂಡನ್ನು ಜರ್ಮನಿಗಳಲ್ಲಿ ಇದ್ದದ್ದು ಯೋಚನೆ ಮಾಡಿದ್ರೆ ಈ ನಮ್ಮ ದೇಶಕ್ಕಿಂತ ಹೆಚ್ಚಿನ ಪಾಲು ಅಲ್ಲಿದೆ ಅಂತ ಒಂದು ಊಹೆ ಇದೆ ಅನ್ನೋದು ಸತ್ಯ. ಆದ್ರೆ ಯಾವ್ದ್ಯಾವ್ದಿದೆ ನಮ್ಗೆ ಗೊತ್ತಿಲ್ಲ. ಆದ್ರೆ ತಗೊಂಡು ಹೋದದ್ದಂತೂ ಸತ್ಯ. ಅನೇಕ ದಾಖಲೆಗಳು ಒಂದೊಂದು ಸರ್ತಿಗೆ ಸಾವಿರ ಗಟ್ಲೆ ಅವ್ರು ಇಲ್ಲಿಂದ ಹಡಗಲ್ಲಿ ತಗೊಂಡು ಹೋಗಿದ್ದಾರೆ ಅಂತ ನಮಗೆ ದಾಖಲೆಗಳು ಸಿಗ್ತವೆ ತಗೊಂಡು ಹೋದ ವಿಷಯವನ್ನ. ಅದು ಕೇವಲ ನಾನು ಹೇಳ್ತಾ ಇರೋದು ಸಂಸ್ಕೃತಕ್ಕೆ ಸಂಬಂಧಪಟ್ಟ ಒಂದು ವಿಭಾಗ ಅಲ್ಲ. ಗಣಿತ, ವಿಜ್ಞಾನ ಹೊತ್ತಿ ಹೋದದ್ದೇ
ಭಕ್ತಿಯಾರ್ ಖಿಲ್ಜಿಯ ಕಾಲದ್ದು 11ನೇ ಶತಮಾನದ ನಮ್ಗೆ ಲೆಕ್ಕಕ್ಕೆ ಸಿಗದ್ದು. ಆ ತರ ಬರೀ ಅಲ್ಲಿ ಮಾತ್ರ ಅಲ್ಲ, ಎಲ್ಲಾ ಯೂನಿವರ್ಸಿಟಿ, ನಮ್ಗೆ ತಕ್ಷಶಿಲಾ ಮತ್ತೆ ನಳಂದ ಅಂತ ಎರಡೇ ತಲೆಯಲ್ಲಿರುವುದು, ಅಂಥದ್ದು ದೇಶಾದ್ಯಂತ ಎಲ್ಲಾ ಕಡೆ ಇತ್ತು. ಎಲ್ಲಾ ಕಡೆನೇ ಇಂಥ ಕುತಂತ್ರಗಳನ್ನ ಮಾಡಿ ಸುಟ್ಟು ತೆಗೆದದ್ದು ಅವರ ಸಹಜ ಗುಣ ಆಗಿತ್ತು. ಅಂಥದ್ರಲ್ಲಿ ಕಳ್ಕೊಂಡಿದ್ ಗೊತ್ತಿಲ್ಲ, ಇನ್ನು ಹೋದದ್ದಂತೂ ಲೆಕ್ಕಕ್ಕಿಲ್ಲ. ನಾವು ಅದು ಸ್ವಲ್ಪ ನಮಗೆ ಹೊರಗಿನ ಸಂಪರ್ಕ ಜಾಸ್ತಿ ಆಯ್ತು ಅಂದ್ರೆ ಬಹುಶಃ ಇಂಥ ನಮ್ಗೆ ಬಹುಶಃ ಇವತ್ತಿನ ಈ ಸ್ಥಿತಿಯನ್ನು ನೋಡಿದ್ರೆ ಪುರಾಣದ ಬಗ್ಗೆ ನಮ್ಮ ಕಡೆಯ ಶುದ್ಧ ಪಾಠವನ್ನು ಹುಡುಕುವ ಕೆಲಸ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರೆ ಮಠಗಳಲ್ಲಿ ಇವತ್ತಿಗೂ ಇದೆ. ಕೇರಳದಲ್ಲಿ ತುಂಬಾ ಮನೆಗಳಲ್ಲೂ ಸಿಗುತ್ತೆ, ಹಳೇ ಮನೆಗಳಲ್ಲೆಲ್ಲ ಅಂತ ಪುಸ್ತಕಗಳಿವೆ. ಅದನ್ನ ನಾವು ಒಟ್ಟು ಹಾಕಿ ಒಂದು ಕೆಲಸ ಮಾಡಿದ್ರೆ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ ಹಾಗಾಗುತ್ತೆ. ಯಾಕಂದ್ರೆ ಔತ್ತರೆಯ ಪಾಠದ ಎಷ್ಟೋ ಭಾಗಗಳು ಎಲ್ಲೆಲ್ಲೆಲ್ಲೆಲ್ಲೋ ಸೇರ್ಕೊಂಡ್ಬಿಟ್ಟಿದೆ, ಏನೇನೋ ಆಗ್ಬಿಟ್ಟಿದೆ. ಅದು ಶುದ್ಧವಾದದ್ದು ಸಿಗಬೇಕಾದ್ರೆ ನಾವು ಈ ಕಡೆಯ ದಾಕ್ಷಿಣಾತ್ಯ ಅಟಿಯಾರ್ ಕೃಷ್ಣಾಚಾರ್ಯರು ಅಥವಾ ವಾಬಿಳ್ಳ ಇವ್ರು ಮಾಡಿದ ಕೆಲಸ ಭಾರತಕ್ಕೆ ಬಹಳ ದೊಡ್ಡದು. ಆದ್ರೆ ಅದಾದ್ಮೇಲೆ ಪುರಾಣಕ್ಕೆ ನಮ್ಮಲ್ಲಿ ಯಾವ ಪ್ರಯತ್ನ ಆಗ್ಲಿಲ್ಲ. ರಾಮಾಯಣ ಮಾಡಿದ್ದಾರೆ, ಮಹಾಭಾರತ ಮಾಡಿದ್ದಾರೆ, ಭಾಗವತವು ಮಾಡಿದ್ದಾರೆ. ಆದ್ರೆ ಅದು ಬಿಟ್ಟು ಪುರಾಣದ ಉಳಿದ 17 ಸಂಖ್ಯೆಗಳು ಕೆಲಸ ಆಗಿಲ್ಲ ಸಂಶೋಧನೆಯ ದೃಷ್ಟಿಯಿಂದ. ಸಂಸ್ಕೃತ ಲಿಪಿಯಲ್ಲೇ ವ್ಯತ್ಯಾಸಗಳಿತ್ತು, ಬರವಣಿಗೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ ಅಷ್ಟೇ, ತುಂಬಾ ವ್ಯತ್ಯಾಸ. ಅದು ಇನ್ನೊಂದೇನು ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ನೀವು ಹೋಗುವಾಗ ನೀವೀಗ ಬೇಡ, ಒಂದು ಕ್ಲಾಸಲ್ಲೇ ಆನ್ಸರ್ ಶೀಟ್ 10 ಜನರದ್ದು ಓದುವಾಗ ನೀವು 10 ತರದ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇನ್ನು ಬರವಣಿಗೆ ಅವ್ರಿಗೆ ಮತ್ತೆ ಕರೆಕ್ಷನ್ ಮಾಡ್ಲಿಕ್ಕಿರ್ಲಿಲ್ಲ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವ್ರು ಬರೆದಿರುವಾಗ ಅಕ್ಷರದ ಲಿಪಿಗಳಲ್ಲಿ ವ್ಯತ್ಯಾಸ ಇರುತ್ತೆ, ಪ್ರದೇಶದಿಂದ ವ್ಯತ್ಯಾಸ ಇರುತ್ತೆ, ಕಾಲದಿಂದಲೂ ವ್ಯತ್ಯಾಸ ಬರುತ್ತೆ. ಅಕ್ಷರಾರ್ಥ ಎಷ್ಟು ಚೆನ್ನಾಗಿ ಲಿಪಿ ಕಲ್ತ್ರು ಹೊಸ ಮ್ಯಾನುಸ್ಕ್ರಿಪ್ಟ್ ಸಿಕ್ಕಿದಾಗ ನಾವೊಂದು 3 ದಿವಸ ಅದಕ್ಕೆ ಹೊಸಬರು, ತಾಳ್ಮೆ ಕಳ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಹೇಳುದು. ಮೊದಲನೇ 3 ದಿವಸ ನಾವು ಅದ್ರ ಜೊತೆಗೆ ಹೊಸಬರು, ನಮ್ಗೆ ಚೆನ್ನಾಗಿ ಪಳಗಿ ಲಿಪಿ ಒಳ್ಳೆ ಸಿದ್ಧಿ ಆಗ್ಬಿಟ್ಟಿದೆ. ಹಾಗಿದ್ರು ಅದು ಒಂದ್ 3 ದಿವಸ ನಮ್ಗೆ ಕಷ್ಟ ಕೊಡುತ್ತೆ. 3 ದಿವಸ ನೋಡಿ 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 ಅಭ್ಯಾಸ ಆದ್ಮೇಲೆ ನಮ್ಗದು ಈಗ ಇಲ್ಲಿಂದ ಇವನು ಪ ಸ್ವಲ್ಪ ಉದ್ದ ಎಳೆದು ಬರೀತಾನೆ, ಇವನು ಸ ಸ್ವಲ್ಪ ಕೆಳಕ್ಕೆ ತಾಗಿಸಿ ಹೇಳ್ತಾನೆ. ಅದು ನಿಮ್ಗೆ ಯಾವಾಗ್ಲೂ ಯಾವುದೋ ಪಕಾರಕ್ಕೆ ರಾವತ್ತು ಕೊಟ್ಟ ಕಾಣಿಸ್ತಿರುತ್ತೆ. ಆಮೇಲೆ ನೋಡಿದ್ರೆ ಅಲ್ಲಿ ಪ್ರಾ ಇಲ್ವೇ ಇಲ್ಲ, ಅದು ಸಾದ ಅಭ್ಯಾಸ ಇದೆ ಅಂತ ಗೊತ್ತಾಗೋ ಅವನು ಬರೆಯುವುದು ಹಾಗೆ ಅಂತ ಆಮೇಲೆ ಗೊತ್ತಾಗುತ್ತೆ. ಅಂದ್ರೆ ಅದು ಪ್ರತಿಯೊಂದು ಮ್ಯಾನುಸ್ಕ್ರಿಪ್ಟಿಗೂ ನಮ್ಗೆ ಹೊಸತನ ಅಂತ ಅನಿಸ್ತಾ ಇರುತ್ತೆ ಓದುವಾಗ. ಇವಾಗ ಒಂದು ತುಟಿತ ಆಯ್ತು ಭಾಗ ಅಂದ್ರೆ ವಸ್ತುತಃ ಅಲ್ಲಿ ಬೇರೆ ಹಾಕ್ಬೇಕು ಅಂತಂದ್ರೆ ನಮಗೆ ಜ್ಞಾನ ಇರಬೇಕು. ಅದೇ ಶಾಸ್ತ್ರದ ಪರ್ಯಾಯ ಶಬ್ದಗಳನ್ನ ಹಾಕಿ ನಾವು ಪೂರ್ತಿಗೊಳಿಸಬಹುದು. ಆದ್ರೆ ಎಲ್ಲೋ ನಾವ್ ಇದಕ್ಕೆ ಅಪಚಾರ ಮಾಡ್ತೇವೆ ಒಂದ್ ಕಡೆ ಫೀಲ್ ಇನ್ನೊಂದ್ ಕಡೆ ಜನರಿಗೆ ಅರ್ಥ ಆಗಲ್ಲ ಅಂತ ಒಂದು ಆಗ್ಲಿಲ್ಲ ಅಂದ್ರೆ ಯಾವ ಸರಿ ಅಂತ ಅನ್ಕೊಳ್ಳಿ. ಅದೇ ಈಗ ಅದಕ್ಕೆ ನಮ್ಗೆ ಒಂದ್ಸರ್ತಿ 2 ಪ್ರಸಂಗಗಳು ನಂಗೆ ನೆನಪಾಗ್ತಿದೆ. ಒಂದು, ನಾವು ಇದೇ ತರ ಒಂದು ಕಾರ್ಯಶಾಲೆಗೆ ತಿರುಪತಿಗೆ ಹೋಗಿದ್ವಿ. ಅಲ್ಲಿ ವಾದಾವಳಿನು ಅಂತ ನನಗೆ ನೆನಪು, ಮೋಸ್ಟ್ಲಿ ಹಯದನ ಪುರಾಣಿಕರು ಪಾಠ ಮಾಡ್ತಿದ್ರು. ಅದರಲ್ಲಿ ಏನಾಗಿತ್ತು ಅಂದ್ರೆ ಮೂಲವೇ ಇರಲಿಲ್ಲ, ವ್ಯಾಖ್ಯಾನ ಮಾತ್ರ ಇತ್ತು. ಆಚಾರ್ಯರು ವ್ಯಾಖ್ಯಾನ ನೋಡಿ ಮೂಲವನ್ನು ನಮ್ಗೆ ಬರೆಸಿದ್ರು ಪೂರ್ತಿ ಮೇಲಿನ ಅಷ್ಟು ಭಾಗಗಳನ್ನ. ಆಮೇಲೆ ನೋಡಿದ್ರೆ ಆಮೇಲೆ ಸಿಕ್ತು ಹಾಗೆ ಇತ್ತು, ಹೆಚ್ಚು ಕಮ್ಮಿ ಎಲ್ಲೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸದ ಜೊತೆಗಿತ್ತು. ಅದು ಊಹೆಯ ಶಕ್ತಿ. ಒಂದು ನಮ್ಗೆ ಕೆಳಗಡೆ ವ್ಯಾಖ್ಯಾನ ಬಿಟ್ರೆ ಮೇಲೆ ಒಂದೇ ಒಂದು ಲೈನ್ ಪಂಕ್ತಿ ಅಲ್ಲಿ ನೇರ ಸಿಗ್ಲಿಲ್ಲ ನಮ್ಗೆ. ಆದ್ರೆ ಆಚಾರ್ಯರು ಆ ಕೆಳಗಿನ ವ್ಯಾಖ್ಯಾನ ನೋಡ್ಕೊಂಡು ಮೇಲಿನ ವಾಕ್ಯಗಳನ್ನ ಪೂರೈಸ್ತಾ ಬಂದ್ರು. ಇದು ಒಂದು. ಇನ್ನೊಂದು ವಿಷ್ಣು ದಾಸಾಚಾರ್ಯರದ್ದು ಯಾವುದೋ ಒಂದು ಕೃತಿಯನ್ನ ಎಡಿಟ್ ಮಾಡುವಾಗ, ವಾದರತ್ನಾವಲಿ, ಅದನ್ನ ಎಡಿಟ್ ಮಾಡುವಾಗ ಅದರಲ್ಲಿ ಕೆಲವು ಭಾಗ ಈಗ ಸಿಗ್ತದೆ. ಆ ಕಾಲಕ್ಕೆ ಪಡುಮುನ್ನೂರು ನಾರಾಯಣಾಚಾರ್ಯರು ಅದನ್ನ ಎಡಿಟ್ ಮಾಡಿದ ಸಂದರ್ಭ ಅದು. ಆಗ ಬನ್ನಂಜೆ ಗೋವಿಂದಾಚಾರ್ಯರು ಅವರು ಆ ಮ್ಯಾನುಸ್ಕ್ರಿಪ್ಟ್ ನೋಡಿ ಕರೆಕ್ಷನ್ ಮಾಡುವಾಗ ಕೆಲವೆಲ್ಲ ಪಾಠಗಳನ್ನ ಬ್ರಾಕೆಟ್ ಅಲ್ಲಿ ಹಾಕಿ ಹೀಗೆ ಅಂತ ಹಾಕಿದ್ರು. ಆಮೇಲೆ ನಂಗೆ ನಮ್ಮ ಸೀತಾರಾಮಾಚಾರ್ಯರು ಸೀತಾರಾಮಾಚಾರ್ಯರು ಆ ಬ್ರಾಕೆಟ್ ಹಾಕಿದ್ದು ಮೂಲ ಪುಸ್ತಕದ ಜೊತೆಗೆ ಹೋಲಿಸಿದಾಗ ಎಲ್ಲವೂ ಯಥಾವತ್ತಾಗಿ ಹಾಗೆ ವ್ಯತ್ಯಾಸವೇ ಇಲ್ಲ. ಕೆಳಗಿನ ವಿವರಣೆ ನೋಡಿ ಮೇಲೆಗೆ ಫುಟ್ ನೋಟು ಇದ್ದದನ್ನು ನೋಡಿ ಹಾಕಿದ್ರು. ಆದ್ರೆ ಹಾಕಿದ್ರು ಇದಿಷ್ಟು ನಮಗೆ ಮೂಲದಲ್ಲಿ ಸಿಗದೇ ಇದ್ದದನ್ನ ನಾವು ಆ ವಾಕ್ಯದ ಅರ್ಥದ ಪೂರೈಕೆಗೋಸ್ಕರ ನಾವು ಸೇರಿಸಿದ್ದೇವೆ ಅಂತ ಕೆಳಗಡೆ ಹಾಕಿದ್ದಾರೆ. ಆದ್ರೆ ಮೇಲೆ ನೋಡಿದಾಗ ಆ ವಾಕ್ಯ ಹಾಗೇ ಇತ್ತು.
ಇದು ಊಹೆಯ ಶಕ್ತಿ ಅಂತ. ಅಂದ್ರೆ ಈ ತರ ಎಲ್ಲ ಶಕ್ತಿ ಒಂದೇ ಸರ್ತಿಗೆ ಬರ್ಲಿಕ್ಕಿಲ್ಲ. ಆದ್ರೆ ಹೋಗ್ತಾ ಹೋಗ್ತಾ ಇದು ಒಂದು ಗಮನದಲ್ಲಿ ಇದ್ದು ನಮ್ಮ ಅಭ್ಯಾಸ ಇದ್ರೆ ಆವಾಗ ನಾವು ಒಳ್ಳೆಯ ಸಂಶೋಧಕರು ಅಂತ ಅನ್ನಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಸಂಸ್ಕೃತದ ದೃಷ್ಟಿಯಲ್ಲೂ ನಮ್ಗೆ ಇನ್ನೊಂದು ಇರಬೇಕಾದ ಎಚ್ಚರ ಏನು ಅಂದ್ರೆ ತುಂಬಾ ಕಡೆ ಅದು ಮಹಾಭಾರತ ಅಥವಾ ಉಪನಿಷತ್ತು ಅಥವಾ ರಾಮಾಯಣ ಇಂಥ ಗ್ರಂಥಗಳ ಬಗ್ಗೆ ನಾವು ಮಾಡುವಾಗ ಸಾಧವ ಶಬ್ದ ದ್ವಿವಿಧಾ ಪಾಣಿನೀಯ ಅಪಾಣಿನೀಯಾಶ್ಚೇತಿ ಅನ್ನೋದು ನಮ್ಮ ತಲೆಯಲ್ಲಿ ಇರಬೇಕು. ಅದಿದ್ರೆ ಮಾತ್ರ ನಾವು ಆ ವಿಷಯಗಳಲ್ಲಿ ವ್ಯಾಸರನ್ನ ಅಥವಾ ವಾಲ್ಮೀಕಿಗಳನ್ನ ನಾವು ಧೈರ್ಯವಾಗಿ ಒಪ್ಪಿಕೊಳ್ಳಿಕ್ಕಾಗುತ್ತೆ. ಅದಿಲ್ಲದೆ ಹೋದ್ರೆ ಅಲ್ಲಿಯ ಶಬ್ದಗಳ ನಮ್ಮ ಇಲ್ಲಿಯ ತನಕದ ಏನು ಲೌಕಿಕ ಭಾಷೆಯ ಶಬ್ದ ಪರಿಚಯ ಇದೆ ಅಲ್ಲಿ ನಮ್ಗೆ ದೋಷವಾಗಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಪುಸ್ತಕನೇ ಇದೆ, ವ್ಯಾಸ ದುರುಕ್ತಿ ಶಿಕ್ಷಾ ಅಂತ ಯಾರೋ ಒಬ್ರು ಬರೆದು ಅದಕ್ಕೆ ಜ್ಞಾನಪೀಠ ಪ್ರಶಸ್ತಿಯೂ ಸಿಕ್ಕಿಬಿಟ್ಟಿದೆ. ಸತ್ಯವ್ರತ ಶಾಸ್ತ್ರಿಗಳ ತಂದೆನ ಅದೇ ಒಟ್ಟು ಅವರ ತಂದೆ ಮಕ್ಕಳು ಇಬ್ರು ಒಳ್ಳೆ ಪರಿಣಿತರು, ಪಂಡಿತರು, ಅದರ ಬಗ್ಗೆ ಮಾತೇ ಇಲ್ಲ. ಆದ್ರೆ ಏನು ಅಂದ್ರೆ ನಮ್ಗೆ ಸಿಂಪಲ್ ವಿಷಯ, ವ್ಯಾಸರು ಮೊದಲಿದ್ದದ್ದು ಪಾಣಿನಿ ಮೊದಲಿದ್ದದ್ದು ವ್ಯಾಸರು. ಪ್ರಯೋಗ ಶರಣಾಹ ವೈಯಾಕರಣಾಹ ಅಲ್ವಾ? ಪ್ರಯೋಗ ಹೇಗಿದೆ ಅದಕ್ಕೆ ವ್ಯಾಕರಣ ಬರೀಬೇಕು. ವ್ಯಾಕರಣದಲ್ಲಿ ತಪ್ಪಿ ಹೋಯ್ತು ಅಂದ್ರೆ ಪ್ರಯೋಗದಲ್ಲಿ ಇದ್ದದನ್ನ ಅವ್ರು ಮರ್ತಿದ್ದಾರೆ ಅಂತ ಅಷ್ಟೇ ಅರ್ಥ ಹೊರತು ಅದರ ಅರ್ಥ ನಾನು ದೋಷ ಹೇಳ್ತಾ ಇದ್ದೇನೆ ಅಂತ ಅನ್ಕೋಬೇಡಿ. ಆಗಿನ ಲೋಕದ ವ್ಯವಹಾರಕ್ಕೆ ಎಷ್ಟು ಬೇಕಿತ್ತು ಅದನ್ನು ಕೊಟ್ರು, ಆದ್ರೆ ಅದು ಪರಿಪೂರ್ಣ ಅಲ್ಲ ಅನ್ನೋದು ನಮ್ ಮೊದಲು ತಲೆಯಲ್ಲಿ ಇರಬೇಕು. ಇದು ಕೇವಲ ಇಷ್ಟು ಸಾಕಾಗುದಿಲ್ಲ, ಇದರ ಜೊತೆಗೆ ಛಂದಸ್ಸಿನ ಪರಿಚಯ ಇರಬೇಕು. ಅಂದ್ರೆ ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದಸ್ಸು ಅಂತ ಅನ್ನೋದ್ರಲ್ಲಿ ಕನಿಷ್ಠ ಪಕ್ಷ ಛಂದಸ್ಸು, ನಿರುಕ್ತ ಮತ್ತು ಭಾಷೆಯ ವ್ಯಾಕರಣ ಇದು ಮೂರಲ್ಲಾದ್ರೂ ನಮ್ಗೆ ಜ್ಯೋತಿಷ ಅಂತ ಅನ್ನೋದು ವಸ್ತುತಃ ಒಂದನ್ನ ತತ್ವತೋ ಜ್ಞಾತುಂ ವಿನಾ ಸರ್ವಜ್ಞತಾಂ ನರಃ ಮಹೇಂದ್ರೋಪಿ ನ ಶಕ್ತಃ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್. ಶ್ಲೋಕ ಚೂರಾಚೀಚೆ ಹೇಳಿದೆ. ಏಕಂ ಹಿ ತತ್ವತೋ ಜ್ಞಾತ ವಿನಾ ಸರ್ವಜ್ಞತಾಂ ನರಃ ಅದರ ಒಟ್ಟು ತಾತ್ಪರ್ಯ ಮಹೇಂದ್ರನಾದ್ರೂ ಕೂಡ ಅನೇಕ ಶಾಸ್ತ್ರಗಳ ಸ್ವಲ್ಪ ಸ್ವಲ್ಪ ಪರಿಚಯ ಆದ್ರೂ ಇಲ್ಲದೆ ಹೋದ್ರೆ ಅವನು ಒಂದು ತತ್ವವನ್ನ ಯಥಾವತ್ತಾಗಿ ಇದು ಹೀಗೆ ಅಂತ ನಿರ್ಣಯ ಕೊಡ್ಲಿಕ್ಕಾಗುದಿಲ್ಲ. ಆದ್ರಿಂದಾಗಿ ತಸ್ಮಾತ್ ಸರ್ವತ್ರ ಜಿಜ್ಞಾಸೇತ್, ಇದು ಆಚಾರ್ಯರ ಮಾತು. ನಿಮಗೆ ಅರ್ಥಶಾಸ್ತ್ರ ಪ್ರವೇಶ ಮಾಡುವಾಗ ಅರ್ಥಶಾಸ್ತ್ರದ ಜೊತೆಗೆ ರಾಜ್ಯಶಾಸ್ತ್ರ ಗೊತ್ತಿದ್ರೆ ನಿಮ್ಗೆ ಅರ್ಥಶಾಸ್ತ್ರ ಇನ್ನೂ ಹೆಚ್ಚು ಅರ್ಥ ಆಗುತ್ತೆ. ಅರ್ಥಶಾಸ್ತ್ರದ ಜೊತೆಗೆ ಗಣಿತ ಚೆನ್ನಾಗಿ ಗೊತ್ತಿದ್ರೆ ಅರ್ಥ ಎಷ್ಟಿದೆ ಅಂತ ಕರೆಕ್ಟ್ ಲೆಕ್ಕ ಇಟ್ಕೊಳ್ಳಿಕ್ಕಾಗತ್ತೆ. ಅರ್ಥಶಾಸ್ತ್ರದ ಜೊತೆಗೆ ಅರ್ಥ ಎಲ್ಲಿಂದ ಹುಟ್ಟುತ್ತೆ ಆ ಕೃಷಿಯ ಬಗ್ಗೆ ನಿಮ್ಗೆ ಸ್ವಲ್ಪ ಪರಿಚಯ ಇದ್ರೆ ನೀವು ಅರ್ಥಶಾಸ್ತ್ರ ಲೆಕ್ಕ ಕೇಳ್ತೀವಿ, ಟ್ಯಾಕ್ಸ್ ಕಟ್ಟಬೇಕು ಹೇಳ್ತೀರಿ, ಅದು ಕೃಷಿ ಹೇಗ್ ಬೆಳೆಯುತ್ತೆ, ಎಷ್ಟಕ್ಕೆ ಎಷ್ಟು ಬರುತ್ತೆ ಅನ್ನೋದು ಗೊತ್ತಿಲ್ಲದೆ ಇದ್ರೆ ಅವ್ನು ಮೋಸ ಮಾಡಿದ್ರೆ ನಮ್ಗೆ ಅರ್ಥನೇ ಆಗಲ್ಲ. ಅದು ಗೊತ್ತಿರಬೇಕು. ಅಂದ್ರೆ ಒಂದು ಶಾಸ್ತ್ರವನ್ನು ತಿಳ್ಕೊಳ್ಳಿಕ್ಕೆ ಅನೇಕ ಶಾಸ್ತ್ರಗಳ ಬಗ್ಗೆ ಪರಿಚಯ ಇರಬೇಕು ಅನ್ನೋದು ಹೇಗೆ ಮುಖ್ಯವೋ ಹಾಗೆ ಸಂಶೋಧನೆಯ ದೃಷ್ಟಿಯಿಂದಲೂ ಕೂಡ ನಮಗೆ ಸ್ವಲ್ಪ ವ್ಯಾಪ್ತಿ ಜಾಸ್ತಿ. ನಿಮ್ಗೆ ಎಷ್ಟು ಲಿಪಿ ಜಾಸ್ತಿ ಗೊತ್ತಿರುತ್ತೆ ಮತ್ತೆ ಎಷ್ಟು ಭಾಷೆಗಳು ಜಾಸ್ತಿ ಗೊತ್ತಿರುತ್ತೆ ಅಷ್ಟು ಸಂಶೋಧನೆಯಲ್ಲಿ ಶುದ್ಧತೆಯನ್ನ ಕಾಪಾಡಿಕೊಳ್ಳಿಕ್ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಆದ್ರೂ ನಮ್ಗೆ ಅನೇಕ ಭಾಷೆಗಳ ಪರಿಚಯ ಅನ್ನೋದು ಬೇಕಾಗುತ್ತೆ. ಸಂಸ್ಕೃತ ಹೆಚ್ಚು ಅರ್ಥ ಆಗುದು. ಈಗ ಜಗ್ಧ ಅಂತ ಬಂದಾಗ ಕನ್ನಡದಲ್ಲಿ ಜಗಿದ, ಅದು ಕನ್ನಡದಲ್ಲಿ ಬಂದಿದ್ದ ಅದೇ ಶಬ್ದ. ಜಗ್ಧ ತೃಣ ಅಂದ್ರೆ ಜಗದಾಯ್ತು, ಇನ್ನೇನ್ ತಿನ್ಲಿಕ್ಕೆ ಇರ್ಲಿಲ್ಲ ಅಂತ. ಅಂದ್ರೆ ಆ ತರ ಶಬ್ದ ಹೇಳಿದ ತಕ್ಷಣ ಎಲ್ಲೋ ಭಾಷೆಯಲ್ಲಿ ಅದು ಇದೆ ಅನ್ನೋದು ಗೊತ್ತಾದಾಗ ನಮ್ಗೂ ಪಕ್ಕ ಒಂದು ವಿಷಯ ಇದು ಈ ಅರ್ಥದಲ್ಲೇ ಹೇಳಿರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಆ ಅಂಶಕ್ಕೆ ಛಂದಸ್ಸಿನ ಬಗ್ಗೆ ನಮ್ಗೆ ಚೆನ್ನಾಗಿ ಪರಿಚಯ ಇರ್ಬೇಕು. ಯಾಕಂದ್ರೆ ಛಂದಸ್ಸಿನ ಪ್ರಪಂಚವೇ ಬೇರೆ. ನಾವು ಬಹಳ ಅದನ್ನು ಗಮನಿಸುದು. ನಮ್ಗೆ ಒಂದೆರಡು ಸಮಸ್ಯೆ ಪೂರ್ತಿ ಮಾಡ್ಲಿಕ್ಕೆ ಶ್ಲೋಕ ಬಂದ್ರೆ ಸಾಕು ಅಂತ ಅಷ್ಟೇ ಯೋಚನೆ ಮಾಡ್ತೇವೆ. ಆದ್ರೆ ಅದು ಉಪಾಸನೆಯ ಮುಖಗಳನ್ನು ಹೇಳುವಂತದ್ದಿದೆ. ಈಗ ಬಹಳ ಪ್ರಸಿದ್ಧವಾದದ್ದು ಆಚಾರ್ಯರ ನಖಸ್ತುತಿ. ಅದರ ಮೊದಲ 2 ಸಾಲು ಗಮನಿಸಿ, ಅದು ಶಾರ್ದೂಲ ವಿಕ್ರೀಡಿತ. ನಂತರದ 2 ಸಾಲು ಗಮನಿಸಿ, ಅದು ಶ್ರದ್ಧರ ಅಲ್ವಾ? ವಸ್ತುತಃ ಇದು ತುಂಬಾ ಕಡೆ ಇದೆ, ಉಪಗೀತಿ ಅಂತ ಕರೀತಾರೆ. ಅಕ್ಷರ ಅದು ಮಾತ್ರ ಛಂದಸ್ಸಿನಲ್ಲಿ ತುಂಬಾ ಬಳಕೆ ಇದೆ, ಆದ್ರೆ ಉಳಿದ ಅಕ್ಷರ ಛಂದಸ್ಸಿನಲ್ಲಿ ಇಂಥ ಬಳಕೆ ಕಮ್ಮಿ. ಆದ್ರೆ ಆಚಾರ್ಯರ ಆ ಪದ್ಯದಲ್ಲಿರುವ ಸ್ವಾರಸ್ಯ ಏನು ಅಂದ್ರೆ ಶಾರ್ದೂಲ ವಿಕ್ರೀಡಿತ ಮತ್ತು ಶ್ರದ್ಧರ ನರಸಿಂಹನ ಆಟೋಪವನ್ನೇ ಹೇಳಿಕ್ ಹೊರಟದ್ದು. ಶಾರ್ದೂಲ ವಿಕ್ರೀಡಿತ ಅಂದ್ರೆ ಹುಲಿ ಕುಣಿತ, ಹುಲಿ ಸಿಂಹ ಎರಡು ಕುಣಿಯುವುದೇ ಒಂದು ರೀತಿಯೇ ಬೇರೆ. ಅಂದ್ರೆ ನರಸಿಂಹ ಮೊದಲು ಕುಣಿದು ಆಮೇಲೆ ಸ್ರಕ್ ಧರ, ಸ್ರಕ್ ಅಂದ್ರೆ ಕರುಳಿದ ಮಾಲೆಯನ್ನ ಧರಿಸಿದ್ದು. ಅಂದ್ರೆ ಬರೀ ಛಂದಸ್ಸಿನ ಹೆಸರಿನಿಂದ ಇಡೀ ನರಸಿಂಹನ ಕಥೆ ಹೇಳ್ತಾ ಇದೆ. ಇದು ಖುಷಿ ಕೊಡುವುದೇ ಬೇರೆ ರೀತಿ. ಇದ್ರ ಮೇಲೆ ಮತ್ತೆ ನೀವು ಅದರ ಒಳಗೆ ಹೋದಾಗ ಆ ಶಬ್ದಗಳ ಆಟೋಪದಿಂದ ಮತ್ತಷ್ಟು ವಿಷಯಗಳು ಗೊತ್ತಾಗುತ್ತೆ. ಅದರಿಂದ ಛಂದಸ್ಸಿನ ಬಗ್ಗೆಯೂ ನಮ್ಗೆ ಚೆನ್ನಾಗಿ ಪರಿಚಯ ಬೇಕಾಗುತ್ತೆ ಅಧ್ಯಯನದ ದೃಷ್ಟಿಯಿಂದ.
ವ್ಯಾಕರಣದ ಅಂಶದಲ್ಲಿ ಪ್ರಾಚೀನ ವ್ಯಾಕರಣಗಳ ಬಗ್ಗೆಯೂ, ಯಾಕಂದ್ರೆ ಆಚಾರ್ಯರು ತುಂಬಾ ಪ್ರಯೋಗ, ದೋಷ ಶಬ್ದಾಷ್ಟ ವಿಷ್ಣವಿ, ನಾವು ಕಲ್ತದ್ರಲ್ಲಿ ವಿಷ್ಣು ಇರುದು, ಇದು ವಿಷ್ಣವಿ ಇಂತ ಹೆಂಗ್ ಪ್ರಯೋಗ ಮಾಡಿದ್ರು ಆಚಾರ್ಯರು, ವೇದದ ಅವರು ವೈದಿಕರವರು, ವೇದದಲ್ಲಿ ಹಾಗೆ ಪ್ರಯೋಗ ಇದೆ, ಅವರು ಆರಾಮಾಗಿ ಹಾಗೆ ಪ್ರಯೋಗ ಮಾಡುತ್ತಾರೆ. ಅದರಿಂದಾಗಿ ಬಹಳ ಜನ ಅವೈಹೀತಿ ಅಸಾಧುರೇವ ಅಂತೆಲ್ಲ ಬಡ್ಕೊಂಡಿದ್ ನಮ್ಗೆ ಗೊತ್ತಿದೆ. ಯಾಕಂದ್ರೆ ಅವರಿಗೆ ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯವನ್ನು ಓದ್ಕೋತೀವಿ, ಆದ್ರೆ ನಾವು ವ್ಯಾಕರಣ ಓದುವಾಗ ನಮ್ಗೆ ಡೌಟ್ ಬರುತ್ತೆ, ಆಚಾರ್ಯರು ನಿಜವಾಗ್ಲೂ ಅವೇಹಿ ಇಂತಾಗ್ಬೇಕಿತ್ತಲ್ವಾ ಅಂತ ನಾವು ಅನ್ಕೊಂಡು ಕೂತ್ರೆ, ನಾವು ಆಚಾರ್ಯರ ಶಿಷ್ಯರಾಗಿ ಅದನ್ನು ಸಮರ್ಥಿಸ್ಬೇಕು ಅಂತ ಅನ್ನೋದು ಯೋಚನೆ ಬಿಟ್ಟು, ತಪ್ಪಿರ್ಬಹುದು ಕೆಲವೊಮ್ಮೆ ಅದೇನೋ ಬರವಣಿಗೆಯಲ್ಲಿ ಯಾರೋ ತಪ್ಪು ಮಾಡಿರ್ತಾರೆ ನಾವು ಅನ್ಕೊಂಡು ಆಚಾರ್ಯ ಮೇಲೆ ಗೌರವದಿಂದ ಶಬ್ದ ತಪ್ಪೇ, ಬರ್ದವ್ರು ಯಾರೋ ತಪ್ಪು ಮಾಡಿರ್ಬೇಕು ಅಂತ ಅದನ್ನ ನಾವು ಸಮರ್ಥಿಸ್ಲಿಕ್ಕೆ ಹೋಗ್ತೇವೆ. ಅಂದ್ರೆ ಈ ಪರಿಚಯ ಇಲ್ಲದೆ ಇದ್ದಾಗ, ಇದು ಹಿನ್ನೆಲೆ ಗೊತ್ತಿಲ್ಲದೆ ಹೋದಾಗ. ನನಗೆ ವ್ಯಾಕರಣ ಮಹಾವ್ಯಾಕರಣಾಂಬೋಧಿ ಮಂಥಮಾನಸ ಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಮುಪಾಸ್ಮಹಿ ಅಂತ ನಾವು ನೆನಪಿಸ್ಕೊಳ್ತೇವಲ್ಲ, ಆ ಮಹಾವ್ಯಾಕರಣದ ಹಿನ್ನೆಲೆಯಲ್ಲಿ ಬಂದ ಪ್ರಯೋಗಗಳಿವು ಅನ್ನೋದು ಕೂಡ ನಮ್ಗೆ ತಲೆಯಲ್ಲಿ ಇರ್ಬೇಕು. ಹಾಗಿದ್ದಾಗ ನಮ್ಮ ಸಂಶೋಧನೆಗೆ ವ್ಯಾಪ್ತಿ ದೊಡ್ಡದಾಗ್ತಾ ಹೋಗುತ್ತೆ, ತುಂಬಾ ವಿಷಯಗಳನ್ನ ನಾವು ಕವರ್ ಮಾಡ್ಲಿಕ್ಕಾಗುತ್ತೆ. ಹಾಗಾಗಿ ವ್ಯಾಕರಣದಲ್ಲಿ ವ್ಯಾಪ್ತಿ ಹಿಂದಕ್ಕೆ ಹೋಗ್ಬೇಕು, ಛಂದಸ್ಸುಗಳಲ್ಲಿ ಸ್ವಲ್ಪ ವಿಶೇಷ ಕೃಷಿ ಮಾಡಬೇಕು. ಇನ್ನು ಉಳಿದಂತೆ ಅಲಂಕಾರ ಶಾಸ್ತ್ರ ಅಥವಾ ನಾಟಕ ಶಾಸ್ತ್ರಗಳು ಯಾವುದೇ ಇದ್ರೂ ಕೂಡ ಅದು ಆಮೇಲೆ ಬಂದದ್ದು, ಅದನ್ನು ಮೀರಿ ವ್ಯಾಸರು ಬೇಕಾದಷ್ಟು ಪ್ರಯೋಗ ಮಾಡಿದ್ದಾರೆ. ವಸ್ತುತಃ ಏನೇ ಮಾಡಿದ್ರು ಹಿಂದಿನದನ್ನು ನೋಡಿಯೇ ಮಾಡ್ಬೇಕು ತಾನೆ, ಹೊಸದಾಗಿ ಯಾವುದು ಇದ್ದಕ್ಕಿದ್ದಂತೆ ಒಂದು ಶಾಸ್ತ್ರ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಪಾಣಿನಿ ಕೂಡ ಅವನ್ ಸ್ಫೋಟಾಯನಸ್ಯ ಅಂತ ಸ್ಫೋಟಾಯನನ್ನು ನೆನಪಿಸ್ಕೊಂಡೇ ತಾನೇ ಮತ್ತೊಂದು ಸೂತ್ರವನ್ನು ಕೊಡ್ಲಿಕ್ಕೆ ಸಾಧ್ಯ ಆದದ್ದು. ಹಾಗಾಗಿ ಆ ಹಿಂದಿನ ಋಷಿಗಳು, ಆಪಿಶಲರು, ಅವರು ಇವರು ಅಂತ 1000 ಜನ ಇದ್ದಾರೆ. ಅದರ ಜೊತೆಗೆ ಇನ್ನು ವೇದಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡುವಾಗ ನಮಗೆ ಆಪಸ್ತಂಭ ಇತ್ಯಾದಿ ಆಶ್ವರಾಯನ ಸೂತ್ರಗಳೇನಿದೆ, ಆ ಸೂತ್ರಗಳ ಹಿನ್ನೆಲೆಯಲ್ಲಿ ಈಗ ನೀವು ಪೌರೋಹಿತ್ಯದ ವಿಷಯದಲ್ಲಿ ಏನಾದ್ರೂ ಸಂಶೋಧನೆ ಮಾಡುವುದು ಅಂತಂದಾಗ ನಮಗೆ ಇದರ ಬಗ್ಗೆ ಚೆನ್ನಾಗಿ ಗೊತ್ತಿರಬೇಕು. ಸಂಹಿತೆಗಳು, ಆರಣ್ಯಕಗಳಲ್ಲಿ ತುಂಬಾ ನಾವು ಜಪ ಮಾಡುವ, ಪೂಜೆ ಮಾಡುವ ಅನೇಕ ಮಂತ್ರಗಳು ಅದು ಸಂಹಿತೆಯಲ್ಲಿ, ಆರಣ್ಯಕಗಳಲ್ಲಿ ಹೀಗೆ ಇದನ್ನ ಈ ಮಂತ್ರದಿಂದ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಕಾರಿಕೆಗಳು ಅಂತ ನಾವೇನ್ ಕರಿತೇವೆ, ಅದರಲ್ಲಿ ಎಷ್ಟೋ ಕಾರಿಕೆಗಳು ನೇರವಾಗಿ ಸೂತ್ರಗಳಿಂದ ಅಥವಾ ಆರಣ್ಯಕಗಳ ಭಾಗಗಳಿಂದ ಬಂದಿರುವುದು. ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಕೆಲವೊಂದ್ ಸರ್ತಿ ಪ್ರಾದೇಶಿಕವಾಗಿ ಕೆಲವು ಬದಲಾವಣೆಗಳು ಇರ್ತವೆ, ಆದ್ರೆ ಅದು ಕಾಲಕ್ಕೆ ತಕ್ಕಂತೆ ಕೆಲವು ಬದಲಾವಣೆ ನಮ್ಗೆ ಅನುಕೂಲಕ್ಕೆ ಮಾಡಿಕೊಂಡದ್ದು ಕೆಲವು ಉಲ್ಟನೆ ಆಗಿರ್ಬೋದು. ಅದ್ರ ಮೂಲಕ್ಕೆ ಹೋದ್ರೆ ಅದು ಸರಿಯಾದ ಕ್ರಮ ಸಿಗುತ್ತೆ. ಈಗ ಪ್ರತಿಚಕ್ಷು ವಿಚಕ್ಷೇಂದ್ರಸ್ಯ ಸೋಮ ಜಾಗೃತಂ ಅನ್ನುವ ಮಂತ್ರ ನಾವು ಇವತ್ತು ಅದು ಪ್ರಾಯಶ್ಚಿತ್ತಕ್ಕೆ ಅಂತ ಸಗ್ರಿ ರಾಘವೇಂದ್ರಾಚಾರ್ಯರು ಅಂತ ನಮ್ಮ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿದವರ ಅವರ ಬಗ್ಗೆ ಅವರ ಹತ್ರದವರು ಹೇಳಿದ ಮಾತು, ಸಾಮಾನ್ಯ ಅವರು ಪ್ರತಿಚಕ್ಷು ವಿಚಕ್ಷೇಂದ್ರಸ್ಯ ಅನ್ನೋ ಮಂತ್ರಕ್ಕೆ ಅವಕಾಶನೇ ಕೊಡ್ತಿರ್ಲಿಲ್ಲ ಅಂತ. ಅಷ್ಟು ಕರೆಕ್ಟ್ ಟೈಮಿಗೆ ಅದನ್ನ ನಾನು ನೋಡಿದ್ದೇನೆ. ಮಧ್ಯಾಹ್ನದ ಹೊತ್ತು ಅವರು ಪ್ರತಿ ದಿವಸ ಅಷ್ಟು ದೂರದಿಂದ ಬಂದು ಮಧ್ಯ ಸರೋವರದಲ್ಲಿ ಜಪ ಮಾಡಿಯೇ ಹೋಗ್ತಿದ್ರು ಮನೆಗೆ ವಾಪಸ್. ಊಟಕ್ಕಲ್ಲಿ ಬರ್ತಿರ್ಲಿಲ್ಲ. ನಾವಾದ್ರೆ ಚೌಕಿ ಬಂತು ಅಂತ ಅಂದಾಗ ಜಪ ಅಲ್ಲಿಗೆ ನಿಂತು ಊಟ ಮುಗಿಸೋಣ, ಆಮೇಲೆ ಉಳಿದಿದ್ದು ಮತ್ತೆ ಸಂಜೆ ಮಾಡೋಣ ಅಂತ ಬಿಡ್ತಿದ್ವಿ. ಅವರು ಊಟಕ್ಕೂ ಬರ್ತಿಲ್ಲ, ಆ ಸಮಯದಲ್ಲಿ ಮುಗಿಸಿ ಮತ್ತೆ ವಾಪಸ್ ಮನೆಗೆ ಹೋಗ್ತಿದ್ರು. ಆದ್ರೆ ಇದು ನಮ್ಗೆ ಇವತ್ತಿರುವ ತಿಳುವಳಿಕೆ ಏನು ಅಂದ್ರೆ, 3 ಅರ್ಘ್ಯವನ್ನ ಕೊಟ್ಟ ಬಳಿಕ 4ನೆಯ ಅರ್ಘ್ಯವಾಗಿ ಪ್ರಾಯಶ್ಚಿತ್ತ ರೂಪದಲ್ಲಿ ಕೊಡ್ತೇವೆ ಅಂತ. ಆದ್ರೆ ಆರಣ್ಯಕದಲ್ಲಿ ಏನಿದೆ ಅಂದ್ರೆ ಒಂದು ಮಾತು, ಅಂದ್ರೆ ಇದು ಕಾಲತಃ ಸ್ವಲ್ಪ ಬದಲಾಗಿರ್ಬೋದು, ಯಾಕೆ ಗೊತ್ತಿಲ್ಲ, ನಾನು ಗಮನಿಸಿದ ಹಾಗೆ ಅದು ಪ್ರತಿ ಮಂತ್ರ ಆದ್ಮೇಲೆ ಒಂದ್ಸಲ ಪ್ರತಿಚಕ್ಷು ವಿಚಕ್ಷೇಂದ್ರಸ್ಯ ಕೊಡ್ಬೇಕು. ಯಾಕಂದ್ರೆ ಮುಂದಿನ ಅರ್ಘ್ಯ ಕೊಡ್ಲಿಕ್ಕೆ ಅಧಿಕಾರ ಸಂಪಾದನೆಗಿರುವ ಮಂತ್ರ ಅದು ಅಂತ. ಅದು ಪ್ರಾಯಶ್ಚಿತ್ತಕ್ಕೆ ಅಂತಲ್ಲ. ಪ್ರತಿ ಸಲ ಒಂದು ಸರ್ತಿ ಗಾಯತ್ರಿಯಿಂದ ಮಂತ್ರದಿಂದ ಅರ್ಘ್ಯ ಕೊಟ್ಟ ಮೇಲೆ ಒಂದ್ ಸರ್ತಿ ಪ್ರತಿಚಕ್ಷು ಹೇಳಿ ಅದರಿಂದ ಅರ್ಘ್ಯ ಕೊಟ್ಟು, ಮತ್ತೊಂದ್ ಸರ್ತಿ ಅರ್ಘ್ಯ ಕೊಟ್ಟು, ಮತ್ತಿದ್ರಲ್ಲಿ ಕೊಟ್ಟು, ಮತ್ತೊಂದ್ ಸರ್ತಿ ಕೊಟ್ಟು, ಹಾಗೆ ಅಧಿಕಾರ ಮತ್ತು ಯಾರು ಮಂದೇಹ ಅಂತನ್ನುವ ರಕ್ಕಸರ ಸಂಹಾರಕ್ಕಾಗಿ ಶಕ್ತಿಯನ್ನ ಬಲಗೊಳಿಸುವುದಕ್ಕೆ ಈ ಮಂತ್ರ ಬೇಕು ಅಂತ. ಆ ಮಂತ್ರವು ತುಂಬಾ ಚಂದ. ಪ್ರತಿಚಕ್ಷ್ವ ವಿಚಕ್ಷ್ವ, ಇಂದ್ರನ ಹತ್ರ ಕೇಳುದು ಸೋಮ ಜಾಗೃತಂ, ಅಶನಿಂ ಅಂದ್ರೆ ಆಯುಧ, ವಜ್ರಾಯುಧವನ್ನ ಅವನ ಮೇಲೆ ಪ್ರಯೋಗ ಮಾಡ್ಲಿಕ್ಕೋಸ್ಕರ ನನಗೆ ಶಕ್ತಿ ಕೊಡು ಅಂತ ಕೇಳುವ ಮಂತ್ರ ಅದು. ಅಂದ್ರೆ ಆ ರೀತಿ ನಾವು ಇವತ್ತು ಮಾಡುವುದ್ರಲ್ಲಿ ಎಲ್ಲೋ ಕೆಲವು ಸರ್ತಿ ಚೂರು ಆಚೀಚಿ ಇರುತ್ತೆ. ನಾವೆಲ್ಲರೂ ಮಾಡುವಾಗ ಹಿಂಗ್ ಒಂದು 3 ಸರ್ತಿ ಚಿಟಿಕೆ ಹೊಡೆದು ಹಿಂಗ್ ಬಡಿತೇವೆ. ಅದು ವಸ್ತುತಃ ಹಾಗಲ್ಲ. ಆ ನಾರಾಯಣ ಪಂಡಿತಾಚಾರ್ಯ ಅದನ್ನು ಹೇಳುವ ಕ್ರಮ ಏನು ಅಂದ್ರೆ, 3 ಸರ್ತಿ ಬಡದು ಇಲ್ಲಿ ಹುಟ್ಟಿದ ನರಸಿಂಹ ಅಗ್ನಿಯನ್ನ ತೆಗೆದುಕೊಂಡು ಎಲ್ಲ ದಿಕ್ಕುಗಳಿಗೆ ಎಸೆಯುವುದದ್ ನಾವು. ಈ ನನ್ನ ಪ್ರದೇಶಕ್ಕೆ ಬರಬೇಡ ಅಂತ ನಾವೊಂದು ಎಲ್ಲ ಕಡೆ ತಗೊಂಡು ಇಲ್ಲಿ ಅಸ್ತ್ರಾಯಪಟ್ಟು ಅಂತ ಇಲ್ಲಿ ಸುಡ್ತೇವೆ. ವಸ್ತುತಃ ಇಲ್ಲಿಂದ ಬೆಂಕಿ ತೆಗೆದು ಎಲ್ಲ ಕಡೆಗೆ ಸುಡಬೇಕು ಅಂತಿರುದು. 8 ದಿಕ್ಕುಗಳಿಗೆ ನಾವು ಬೆಂಕಿಯನ್ನ, ಇದು ತರ್ಜನಿ ಅಂತಂದ್ರೆ ಶತ್ರುಗಳನ್ನ ಜಾಗ್ರತೆ ಬರಬೇಡ ಅಂತ ಹೇಳಿ ಹೇಳುವ ಮುದ್ರೆ ಇದು. ಅದನ್ನ ಚಿಟಿಕಿ ಜೊತೆಗೆ ಹೇಳುವಾಗ ಬಂದ್ರೆ ಜಾಗ್ರತೆ ಅಂತ ನಾವು ಹೇಳೋದು, ಬರ್ಲಿ ನೋಡೋಣ ಅಂತ ಹೇಳುದ ಆ ಭಾವನೆ ಏನದು.
ಎದುರಿಸಿ ಅವರನ್ನ ಹಾನಿ ಅಥವಾ ನಾಶ ಮಾಡ್ತೇನೆ ಅಂತ ಅನ್ನುವ ಅರ್ಥ. ಅದು ಋಷಿಗಳೇ ಹೇಳಿದ ಮಾತು. ನಾವೇನಂದ್ರೆ ಇವತ್ತು ನಮ್ಮ ಅಭ್ಯಾಸದಲ್ಲಿ ಹೀಗೆ ಚಿಟಿಕೆ ಹೊಡೆದು ಮಾತಾಡ್ತೇವೆ, ಆದ್ರೆ ಅದು ಮಂತ್ರಪೂರ್ವಕವಾಗಿ ಮಾಡಿದಾಗ ಅಸ್ತ್ರಾಯ ಫಟ್ ಅನ್ನುವ ಶಬ್ದ ಹೇಳುವಾಗ ಶತ್ರುಗಳು ನಾಶ ಆಗ್ಲೇಬೇಕು. ಹಾಗೆ ಜಪದಲ್ಲಿ ಇನ್ನೂ ಒಂದು ನೋಡುದಾದ್ರೆ ನಾವು ಅಪಸರ್ಪಂತು ತೇ ಭೂತ ಯೇ ಭೂತ ಭೂ ಸಂಸ್ಥಿತಾಹ ಮುಂದೆ ಬೇರೆ ಹೇಳ್ತೇವೆ. ಆದ್ರೆ ಮೂಲದಲ್ಲಿ ಏನಿದೆ ಅಂದ್ರೆ ಅಪಸರ್ಪಂತು ಯೇ ತೇ ಭೂತಾಹ ಯೇ ಭೂತ ಭೂ ಸಂಸ್ಥಿತಾಹ ಯೇ ಭೂತಾಹ ಅಂತರಿಕ್ಷಸ್ಥಾಹ ಯೇ ಭೂತಾಹ ದಿವಿ ಸಂಸ್ಥಿತಾಹ ಅಂತ ಮತ್ತೆರಡು ಇದೆ. ನಾವು ಅದನ್ನು ಬಿಟ್ಟೇ ಬಿಟ್ಟಿದ್ದೇವೆ ಇವತ್ತು. ಅಷ್ಟೇ, ಇಷ್ಟು ಮಾತ್ರ ಬಿಟ್ಟಿರೋದು. ಈ ಒಂದು ಸಾಲು ಬಿಟ್ಟು ಹೋಗಿದೆ. ಆದ್ರಿಂದಾಗಿ ಏನಂದ್ರೆ ಇಲ್ಲಿ ಭೂತಗಳು ಬರುವುದಿಲ್ಲ, ಉಳಿದದೆಲ್ಲ ಬಂದು ನಮ್ಮೊಳಗೆ ಕೂತ್ಕೊಂಡು ನಮ್ಮ ಜಪವನ್ನೆಲ್ಲ ಹಾಳು ಮಾಡ್ಕೊಂಡು ಹೋಗ್ಬಿಡುತ್ತೆ. ಅದರಿಂದಾಗಿ ಇದೆಲ್ಲ ಸೂಕ್ಷ್ಮಗಳನ್ನ ನಾವು ಈ ತರ ಹುಡುಕಾಟ ನಡೆಸಿದಾಗ, ಹಳೆಯ ಗ್ರಂಥಗಳ ಹುಡುಕಾಟ ನಡೆಸಿದಾಗ ಸಂಶೋಧನೆ ದೃಷ್ಟಿಯಿಂದ ನಮ್ಮ ನಿತ್ಯದ ಅನುಷ್ಠಾನಗಳನ್ನ ಮತ್ತಷ್ಟು ಶುದ್ಧಗೊಳಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಆಗುತ್ತೆ ಎನ್ನುವ ಖುಷಿಯೂ ಕೂಡ ನಮಗೆ ಈ ಅಧ್ಯಯನದಿಂದ ಸಿಗುತ್ತೆ. ಇದು ಒಂದು ನೆನ್ಪಿಟ್ಕೊಂಡು ನಿಮ್ಮ PhD ಗೋಸ್ಕರ ಒಂದು ಮಾಡಿ, ಅದು ಬೇಕೇ ಬೇಕು. ಯಾಕಂದ್ರೆ ಒಂದು ಹಣೆ ಬರಹ ಅಂತ ಒಂದಿಲ್ಲ ಆದ್ರೆ ನಮ್ಮನ್ನು ಯಾರು ಕೇಳಲ್ಲ, ನಂಬಲ್ಲ. ಆದ್ರೆ ಅಲ್ಲಿಗೆ ನಿಲ್ಲಿಸ್ಬೇಡಿ ಅಷ್ಟೇ. ಆ ಹುಡುಕಾಟವನ್ನ ಅಲ್ಲಿಗೆ ನಿಲ್ಲಿಸ್ಬೇಡಿ. ಅದು ಜೀವನದ ಉಸಿರಾಗ್ಲಿ. ನೀವು ಬೇರೆ ಏನೇ ಕೆಲಸ ಮಾಡುವಾಗ್ಲೂ ಒಂದು ಅರ್ಧ ಗಂಟೆ ನಾನು ಇಂಥದ್ದೊಂದು ಕೆಲಸಕ್ಕೆ ಮೀಸಲಾಗಿಟ್ಟುಕೊಳ್ತೇನೆ ಅಂತಂದಾಗ ಮೊದಲು ಓದ್ಬೇಕು. ಮೊದಲನೇ ದಿವಸನೇ ಸಂಶೋಧನೆಗೆ ಅಂತ ಕೂತಾಗ ನಮ್ಮನ್ನೇ ನಾವು ಸಂಶೋಧನೆ ಮಾಡ್ಕೊಳ್ಳು, ನಾನು ಎಷ್ಟು ಈ ಸಂಶೋಧನೆಗೆ ಅರ್ಹ ಅಂತ. ಅದಕ್ಕೆ ಬಲ ಸಿಗುವುದು ಯಾವಾಗ ಅಂದ್ರೆ ನಿರಂತರ ಒಂದಿಷ್ಟು ಬೇರೆ ಬೇರೆ ಸಂಶೋಧನೆಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಗಳನ್ನ ಸಂಗ್ರಹಿಸಿದಂತಹ ಅನುಸಂಧಾನ ಪದ್ಧತಿ ಮೊದಲಾದ ಕೃತಿಗಳಿವೆ. ಅದನ್ನು ಒಂದು ಸರ್ತಿ ಓದಿದಾಗ ನಮ್ಗೆ ಹೊಸ ಹೊಳವು ಸಿಗುತ್ತೆ. ಈಗ ಈ 1 ಗಂಟೆಯ ಉಪನ್ಯಾಸದಿಂದ ನಮ್ಗೇನು ಪೂರ್ತಿ ಅಂಶಗಳು ಸಿಗಲ್ಲ. ಇದೇನು ಅಂದ್ರೆ ಒಂದು ಗೈಡೆನ್ಸ್ ಅಷ್ಟೇ. ಸೈನ್ ಬೋರ್ಡ್ ಮೇಲೆ ಕೂತ್ರೆ ಆ ಊರಿಗೆ ಹೋಗ್ತೇವಾ? ನಡ್ಕೊಂಡು ಹೋಗ್ಬೇಕು. ಅದು ನಾನು ಕೊಟ್ಟದ್ದು ಕೇವಲ ಸೈನ್ ಬೋರ್ಡ್ ಅಷ್ಟೇ. ಅದರ ಹಿನ್ನೆಲೆಯಲ್ಲಿ ಮತ್ತಷ್ಟು ಅಧ್ಯಯನ ಅಂತ ಅನ್ನೋದು ಜಾಸ್ತಿ ಆಗ್ಬೇಕು. ಬೇರೆ ಬೇರೆ ಮುಖ್ಯವಾಗಿ ನಮಗೆ ಇದಕ್ಕೆ ಬಲ ಬರಬೇಕಾದದ್ದು ಏನು ಅಂದ್ರೆ ನಮ್ಮ ಸಂಶೋಧನೆಯ ದೃಷ್ಟಿಯಿಂದ ಮಹಾಭಾರತ ರಾಮಾಯಣದ ಕನಿಷ್ಠ ಪೂರ್ತಿ ಪರಿಚಯ ಇರ್ಬೇಕು ನಮಗೆ. ಯಾಕಂದ್ರೆ ನಾನು ಹೇಳುದು ಭಾಷೆಯ ದೃಷ್ಟಿಯಿಂದ ನಾವು ಕಾವ್ಯ ಓದಿದ್ರು ಕೂಡ ಅಥವಾ ನಮ್ಮ ಪ್ರಕರಣ ಗ್ರಂಥಾದಿಗಳನ್ನ ಅಧ್ಯಯನ ಮಾಡಿದ್ರು ಕೂಡ ನಮ್ಗೆ ಮಾತಾಡ್ಲಿಕ್ಕೆ ಸಂಸ್ಕೃತದಲ್ಲಿ ಬರಬೇಕು ಅಂತ ಅಂದಾಗ ತಪ್ಪತ್ತೆ ಬಾಯಿ. ಯಾಕೆ ಅಂದ್ರೆ ನಮಗೆ ನಿತ್ಯದ ತಕ್ಷಣದ ಸಮಸ್ಯೆಗಳಿಗೆ 1-2 ವಾಕ್ಯ ಹೇಳ್ಬೋದು. 1 ಗಂಟೆ ಭಾಗವತದ ಕಥೆ ಹೇಳಲಿಕ್ಕೆ ಬರುತ್ತೆ ಅಂತ ಅನ್ನುವ ಸ್ಥಿತಿಗೆ ನಾನು ಬೆಳೆದೆ ಅಂದ್ರೆ ನಂಗೆ ಸಂಸ್ಕೃತದಲ್ಲಿ ಸ್ವಲ್ಪ ಬಲ ಇದೆ ಅಂತ ಅರ್ಥ. ಈ ವ್ಯಾಕರಣ ತರ್ಕಗಳು ಅವಚ್ಛೇದ ಕವಚಿಹ್ನಗಳಲ್ಲಿ 1 ಗಂಟೆ ಆರಾಮಾಗಿ ಹೇಳಿ ಮುಗಿಸ್ಬೋದು. ಆದ್ರೆ ಕಥೆ ಹೇಳುವುದು ಅಷ್ಟು ಸುಲಭ ಆಗುದಿಲ್ಲ. ಕಥೆಯ ಅನೇಕ ವಿಷಯಗಳನ್ನ ಸಂಸ್ಕೃತದ ಪದದಲ್ಲಿ ವ್ಯಾಕರಣಬದ್ಧವಾಗಿ ಜೋಡಿಸಿ ಹೇಳುವುದು ತುಂಬಾ ಕ್ಲಿಷ್ಟಕರವಾದ ವಿಷಯ. ಆ ಸಿದ್ಧಿಯನ್ನ ಪಡಿಲಿಕ್ಕಾದ್ರೂ ನಾವು ಭಾಗವತ, ರಾಮಾಯಣ, ಮಹಾಭಾರತ ಇದು 3 ಆದ್ರೂ ಕೂಡ 1 ಸರ್ತಿ ಆದ್ರೂ ಮುಗಿಸಿರ್ಬೇಕು ಅಧ್ಯಯನಕ್ಕೆ ಅಂತ, ನಮ್ಮ ಪೂರ್ವ ಸಿದ್ಧತೆಗೆ ಅಂತ. ಅದಾದಾಗ ನಿಮ್ಗೆ ಒಂದು ಸಿನಾಪ್ಸಿಸ್ ಇನ್ನೇನೇ ಬರೆಯುವಾಗ್ಲೂ ನಿಮ್ಗೊಂದು ತಾಕತ್ತಿರುತ್ತೆ. ಇಲ್ಲ, ಈ ವಿಷಯದಲ್ಲಿ ನನಗೆ ಅಥೆಂಟಿಕ್ ಆಗಿ ಈ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಶಕ್ತಿ ಇದೆ ಅನ್ನೋ ಒಂದು ಆತ್ಮವಿಶ್ವಾಸ ಬರುತ್ತೆ. ಅದರ ಮೇಲೆ ಮತ್ತೆ ಮತ್ತೆ ಇನ್ನೇನು ನಮ್ಮನ್ನ ದಿಕ್ಕು ಕರ್ಕೊಂಡು ಹೋಗುತ್ತೆ. ಪ್ರಯಾಣ ನಾವು ಅನ್ಕೊಂಡಾಗಿ ಎಲ್ಲೂ ಆಗಿರಲಿಲ್ಲ. ಕರ್ಕೊಂಡು ಹೋದ ದಿಕ್ಕಿನಲ್ಲಿ ದೃಷ್ಟಿ ಇದೊಂದು ಇರಲೇಬೇಕು. ಈ ದೃಷ್ಟಿ ಇದ್ದಾಗ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಸಂಶೋಧನೆ ಮಾಡೋದು. ಸಂಶೋಧನೆ ಅಂತ ಅನ್ನೋದು ಕೇವಲ ಒಂದು ವಿಷಯಕ್ಕೆ ಸಂಬಂಧಪಟ್ಟದಲ್ಲ. ನೀವು ವ್ಯಾಕರಣ ಅಂತ ಹುಡುಕಿದ್ರೆ ಅದರಲ್ಲೂ ಬೇಕಾದಷ್ಟು ಮಾಡ್ಲಿಕ್ಕಿದೆ. ತರ್ಕ ಅಂತ ಹುಡುಕಿದ್ರೆ ಅದರಲ್ಲೂ ಬೇಕಾದಷ್ಟು ಸಿಗುವಂತದ್ದಿದೆ. ಮೀಮಾಂಸ ನೋಡಿದ್ರೆ ಅದರಲ್ಲೂ ಬೇಕಾದಷ್ಟಿದೆ. ಕಾವ್ಯ ಅಂತ ನೋಡಿದ್ರೆ ಅದರಲ್ಲೂ ಬೇಕಾದಷ್ಟಿದೆ. ಪೌರೋಹಿತ್ಯಕ್ಕೇನೆ ಬೇಕಾದಷ್ಟಿದೆ. ಆದ್ರೆ ಅದರಲ್ಲೂ ನಾವು ಇವತ್ತು ಎಷ್ಟೋ ಪ್ರಯೋಗಗಳನ್ನ ಮರ್ತಿದ್ದೇವೆ. ಎಲ್ಲ ಮಿಕ್ಸ್ ಆಗ್ಬಿಟ್ಟು ಇವತ್ತೇನಾಗಿದೆ ಅಂದ್ರೆ ಯಾವುದು ಸಿದ್ಧಪಡಿಸಿದ ಒಂದು ಈ ಪೂಜೆಯ ಪದ್ಧತಿ ಅಂತ ಒಂದು ಪುಸ್ತಕ ಇರುತ್ತೆ, ಕಲ್ಪಸೂತ್ರಗಳಲ್ಲಿ ಹುಡುಕಿದ್ರೆ ಅದು ಇರುವುದೇ ಇಲ್ಲ, ಅಲ್ಲಿ ಏನೋ ಬೇರೆನೇ ಇರುತ್ತೆ. ಇವತ್ತೇನು ಅಂದ್ರೆ ಪ್ರಯೋಗಕ್ಕಾಗಿ ಸಿದ್ಧಪಡಿಸಿದ ಅವ್ರು ಯಾರೋ ಮಾಡ್ತಾ ಇದ್ದ 4 ಸಾಲುಗಳನ್ನು ಸೇರಿಸಿದ ಪುಸ್ತಕವನ್ನು ನಾವು ಮಾಡ್ತಾ ಇದ್ವಿ. ನಿಜವಾದ ಕ್ರಮವೇ ಎಲ್ಲೋ ತಪ್ಪಿ ಹೋಗಿದೆ. ಆ ಕಡೆಯಿಂದ ತಂತ್ರವೂ ಸೇರಿದೆ, ಈ ಕಡೆಯಿಂದ ಆಗಮವೂ ಸೇರಿದೆ, ಈ ಕಡೆಯಿಂದ ನಮ್ಮ ವೇದಾಂತದ ಭಾಗಗಳು ಸೇರಿದೆ, ವೈದಿಕ ಅಂಶಗಳು ಸೇರ್ಕೊಂಡ್ಬಿಟ್ಟಿದೆ. ಮೂಲ ಯಾವುದು ಕೇಳಿದ್ರೆ ಯಾವುದು ಗೊತ್ತಿಲ್ಲ. ಮಂಡಲ ಬೇರೆಯದ್ದೇ ಪ್ರಕ್ರಿಯೆ, ಯಜ್ಞ ಬೇರೆಯದ್ದೇ ಪ್ರಕ್ರಿಯೆ, ಅದರ ತಂತ್ರಗಳು ಬೇರೆಯದ್ದೇ ಪ್ರಕ್ರಿಯೆ, ಮಂತ್ರಗಳು ಇನ್ನೂ ಬೇರೆನೆ. ಋಗ್ವೇದದವರು ಯಜುರ್ವೇದದ ಋಗ್ವೇದದ ಎಲ್ಲ ಸೇರಿಸಿ ಏನೇನೋ ಆಗಿದೆ ಕೆಲವು. ಆದ್ರೆ ನಮ್ಗೆ ಶ್ರದ್ಧೆ ಪ್ರಾಮಾಣಿಕವಾಗಿ ದೇವರ ಉಪಾಸನೆ ಅನ್ನೋದು ಒಂದು ಆಚಾರ್ಯರು ಕೊಟ್ಟ ಸೂತ್ರ ಇದ್ದದ್ರಿಂದ ನಮಗದು ಫಲಿಸ್ತಾ ಇದೆ. ಆದ್ರೆ ಅದರ ಶುದ್ಧಿಯನ್ನ ಹುಡುಕ್ಲಿಕ್ಕೆ ಹೋದ್ರೆ ಪೌರೋಹಿತ್ಯದಲ್ಲಿ ತುಂಬಾ ಕೆಲಸ ಬಾಕಿ ಇದೆ. ಅಂದ್ರೆ ಈ ಅಂಶಕ್ಕಾದ್ರೂ ನಮ್ಗೆ ಅಧ್ಯಯನ, ಪೌರೋಹಿತ್ಯದಲ್ಲಿ ಮಂತ್ರ ಕಲ್ತ್ರೆ ಸಾಕು, ಸಂಸ್ಕೃತ ಬೇಕಾಗಿಲ್ಲ ಅಂತ ಅನ್ಕೊಂಡ್ರೆ ನಾವು ಅದರಿಂದನೇ ತಪ್ಪಾಗಿರುದು ಎಷ್ಟೋ ವಿಷಯ. ಪುತ್ರಿಕಸ್ಯ ಅಂತನೂ ಆಗ್ಬಿಡುತ್ತೆ, ಇನ್ನೇನೇನೇನೋ ಎಲ್ಲೆಲ್ಲಿಗೂ ಹೋಗ್ಬಿಡುತ್ತೆ. ಶಬ್ದಗಳ ಭರಾಟೆ ಹಾಗೆ ನಮ್ಮನ್ನು ತಪ್ಪಿಸಿ ಬಿಡುತ್ತೆ. ಆ ಹಿನ್ನೆಲೆಯನ್ನ ಪೌರೋಹಿತ್ಯದ ದೃಷ್ಟಿ, ಉಪನ್ಯಾಸದಲ್ಲೂ ಸಂಶೋಧನೆ ದೃಷ್ಟಿ ಇದ್ರೆ ಮಾತ್ರ ಜನ ನಿಮ್ಮನ್ನು ಒಪ್ಕೊಳ್ತಾರೆ. ಪುರಾಣ ಹೇಳ್ಬಿಟ್ಟಿದೆ, ನೀವು ಅಂಧಶ್ರದ್ಧೆಯಲ್ಲಿ ಒಪ್ಪಿಕೊಳ್ಬೇಕು ಅಂದ್ರೆ ಇವತ್ತು ಕೇಳೋರಿಲ್ಲ.
ಇವತ್ತು ಕೇಳೋರು ಏನೇ ಇದ್ರು ಕೂಡ ಇದು ಎಲ್ಲಿಂದ ಬಂತು. ನೀವು ಕೃಷ್ಣನ ಕಥೆಯನ್ನೇ ಹೇಳಿ, ನೀವು ಸ್ವಲ್ಪ ಇವತ್ತಿನ ದ್ವಾರಕೆಯ ಬಗ್ಗೆ ಸೇರಿಸಿ ಮಾತಾಡಿದ್ರೆ ಕಿವಿಯಲ್ಲಿ ಅಳಿಸ್ತಾರೆ. ನೀವು ಇವತ್ತಿನ ದ್ವಾರಕೆಗೂ ಸಂಬಂಧ ಇಲ್ಲ, ಇದು ಅವತ್ತಿನ ಕಾಲದ್ದು, ಅದೇನೋ ಬೇರೆ ಇದೇನೋ ಬೇರೆ ಅಂತಂದ್ರೆ ನೀವು ಅವತ್ತಿನ ಕಾಲದಲ್ಲಿದ್ರೆ ನಾವು ಮುಂದಿನ ಕಾಲಕ್ಕೆ ಹೋಗ್ಬೇಕಾದ್ರೂ ನಮ್ಮನ್ನು ಬಿಟ್ಟು ಮುಂದೆ ಹೋಗ್ತಿರ್ತಾರೆ ಅವ್ರು. ಅದರಿಂದ ನಾವು ಸಂಶೋಧನೆಯ ಇವತ್ತಿನ ಆವೃತ್ತಿಯನ್ನು ಕೂಡ ರೂಢಿಸಿಕೊಂಡೇ ನಮ್ಮ ಉಪನ್ಯಾಸ ಮಾರ್ಗವೂ ಕೂಡ ಸಂಶೋಧನೆಯ ಹಿನ್ನೆಲೆಯಲ್ಲಿ ಹೊರಟ್ರೆ ಮಾತ್ರ ನಾವು ಪ್ರಸ್ತುತರಾಗ್ತೇವೆ, ಪ್ರಸ್ತುತ ಕಾಲಕ್ಕೆ ಸೇರಿಕೊಳ್ಳೋರಾಗ್ತೇವೆ. 2 ಹಾಡಿದ್ರೆ 2 ಜೋಕ್ ಹೇಳಿದ್ರೆ ಮುಗಿಯಿತು ಅಂತ ಅನ್ನೋದು ಈ ಇನ್ನಿನ ಮುಂದಿನ ಕಾಲಕ್ಕೆ ನಡೆಯಲ್ಲ. ಎಲ್ಲಕ್ಕೆಂದ್ರೆ ಅವ್ರ ಹತ್ರನು ಬೇಕಾದಷ್ಟು ಮಾಹಿತಿ ಸಂಗ್ರಹ ಇರುತ್ತೆ, ಅಂಗೈಯಲ್ಲಿ ಜಗತ್ತಿದೆ. ಅದರಿಂದಾಗಿ ಅಷ್ಟು ಜನರನ್ನು ಸುಲಭದಲ್ಲಿ ತಾಳ್ಮೆ ಕೆಡಿಸುವ ಹಾಗೆ ಅಥವಾ ಬುದ್ಧಿ ಕೆಡಿಸುವ ಹಾಗೆ ನಾವು ಮಾತಾಡ್ಲಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕಾದ್ರೂ ಆ ಕ್ರಿಯೆಗಾದ್ರೂ ಕೂಡ ನಮ್ಗೆ ಸಂಶೋಧನೆಯ ದಾರಿ ಬೇಕು ಅನ್ನೋದನ್ನ ನಾವು ಆಲೋಚನೆ ಮಾಡ್ಬೇಕು. ಉಪನ್ಯಾಸಕ್ಕೆ ಹೇಗೆ ತಯಾರಾಗ್ಬೇಕು ಅಂತ ನಮ್ದೊಂದು ಪ್ರಶ್ನೆ ಇರುತ್ತೆ, ಹೌದಾ? ಆ ಗ್ರಂಥವನ್ನ ಚೆನ್ನಾಗಿ ಓದ್ಬೇಕು. ರಾಮವಿಟ್ಲಾಚಾರ್ಯ ಹೇಳಿದ ಮಾತಿದ್ದು, ಯಾರೋ ಒಬ್ಬ ಬಂದು ಆಚಾರ್ಯ ಹತ್ರ ಕೇಳಿದ, ನಾನು ಸ್ಪೆಷಲ್ ಆಗಿ ಭಾಗವತ ಮಾಡ್ಬೇಕು ಅಂತಿದ್ದೇನೆ, ಏನ್ ಮಾಡ್ಬೇಕು ಹೇಳಿ. ಭಾಗವತ ಪುಸ್ತಕ ಓದಪ್ಪ, ಹೇಳದನ್ನೇ ಸ್ಪೆಷಲ್ ಆಗುತ್ತೆ. ಎಲ್ರು ಎಲ್ಲೆಲ್ಲಿದೋ ಕತೆ ಹೇಳಿ ಮುಗಿಸ್ಬಿಡ್ತಾರೆ, ಮೂಲ ಹೇಳುದೇ ಇಲ್ಲ, ಅದನ್ನೇ ಹೇಳು. ವ್ಯಾಸರಿಗಿಂತ ಇನ್ನೊಂದು ಕಡೆಯ ಸಾಹಿತ್ಯ ಬೇಕೇ ಇಲ್ಲ ನಮ್ಗೆ, ಅಷ್ಟು ಅದ್ಭುತ ಅದು. ಅದಕ್ಕೆ ಭಾಷೆ ನಮ್ಗೆ ಸ್ವಲ್ಪ ಪರಿಚಯ ಆಗ್ಬೇಕು, ಅದರ ಹಿನ್ನೆಲೆ ಅರ್ಥ ಆಗ್ಬೇಕು, ಆಗ ಅದು ಸೊಗಸೇ ಬೇರೆ. ಅದರಿಂದ ಉಪನ್ಯಾಸಕ್ಕೂ ಕೂಡ ನಮ್ಗೆ ವ್ಯಾಸರೇ ಗತಿ, ಸಂಶೋಧನೆಗೂ ವ್ಯಾಸರೇ ಗತಿ, ಲೇಖನಕ್ಕೂ ವ್ಯಾಸರೇ ಗತಿ, ಎಲ್ಲದಕ್ಕೂ ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅನ್ನೋದು 100ಕ್ಕೆ 100 ಅದು ಅರ್ಥವತ್ತಾದ ಮಾತು, ಅರ್ಥವಾದದ ಮಾತಲ್ಲ. ದಾಸ ಸಾಹಿತ್ಯ ಅಂತ ಮಾಡಿ ಹಾಗಾದ್ರೆ ಅದು ವಸ್ತುತಃ ಅದು ವ್ಯಾಸೋಚ್ಚಿಷ್ಟವೇ ಅಂತ. ಹೌದು. ಹಾಗಾದ್ರೆ ದಾಸ ಸಾಹಿತ್ಯ, ದಾಸ ಸಾಹಿತ್ಯದ ಅರ್ಥ ವ್ಯಾಸ ಸಾಹಿತ್ಯದಲ್ಲಿ ಇಲ್ಲದೇ ಇದ್ದದನ್ನು ಕೊಟ್ಟದ್ದು ಅಂತ ಅರ್ಥ ಅಲ್ಲ. ಭಾಷೆಯ ಕಠಿಣತೆಯನ್ನ ಸಾಮಾನ್ಯರ ತನಕ ಮುಟ್ಟಿಸ್ಲಿಕ್ಕೆ ಆಗುದಿಲ್ಲ ಅಂತ ಪ್ರಾದೇಶಿಕತೆಯನ್ನ ತರಲಿಕ್ಕೋಸ್ಕರ ಅದು ಕನ್ನಡ ಸಾಹಿತ್ಯದಲ್ಲಿ ಬಂತು. ದಾಸ ಸಾಹಿತ್ಯ ಅಂದ್ರೆ ಅದು ವಾರ್ ಮಾಡ್ಲಿಕ್ಕೆ ಬಂದ ಎದುರಾಳಿ ಅಲ್ಲ ವ್ಯಾಸ ಸಾಹಿತ್ಯಕ್ಕೆ. ಹಾಗೊಂದು ಪರಂಪರೆ ಬಂದುಬಿಟ್ಟಿದೆ ಮಧ್ಯದಲ್ಲಿ. ನಾವು ದಾಸ ಸಾಹಿತ್ಯದಲ್ಲಿ ಇದ್ದೇವೆ, ನಮಗೆ ವ್ಯಾಸ ಸಾಹಿತ್ಯ ಬೇಕಾಗಿಲ್ಲ ಅಂತ. ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯವೇ ಎಲ್ಲ ಮಧ್ವಾಚಾರ್ಯ ದಾಸರುಗಳೆಲ್ಲ. ಹೌದು. ಅಂದ್ರೆ ಅಲ್ಲ, ಮಧ್ಯದಲ್ಲಿ ಒಂದು ತಪ್ಪು ಕಲ್ಪನೆ ಬೆಳೆದು ನಿಂತಿದೆ. ಮಧ್ಯದಲ್ಲಿ ಏನಾಗಿದೆ ಅಂದ್ರೆ ವ್ಯಾಸ ಸಾಹಿತ್ಯ ನೋಡಿದ್ಮೇಲೆ ನಮ್ಗೆ ಯಾಕೆ ದಾಸ ಸಾಹಿತ್ಯ ಅಂತ ಒಂದು ತಿರಸ್ಕಾರ ಕೆಲವೊಮ್ಮೆ. ಅದು ಕಮ್ಮಿ, ಸಾಮಾನ್ಯ ಎಲ್ಲರೂ ಆ ಸಾಹಿತ್ಯವನ್ನ ಅಳವಡಿಸ್ಕೊಳ್ತಾರೆ. ಆದ್ರೆ ದಾಸ ಸಾಹಿತ್ಯದ ಪರಂಪರೆ ಒಂದು ಸಣ್ಣ ಚಿಂತನೆಯಲ್ಲಿ ಚೌಕಟ್ಟು ಗಟ್ಟಿ ಆಗ್ತಾ ಇದೆ, ಅವರೇ ಒಳಗೆ ಹಾಕೊಳ್ತಾರೆ. ನಾವಿದನ್ನು ಓದಿದ್ರೆ ಇನ್ ಸುಧಾ ಯಾಕೆ, ಅದು ಯಾಕೆ, ಇದು ಯಾಕೆ ಅಂತ ವಾದ ಮಾಡುವವರನ್ನು ಕೇಳಿದ್ದೇನೆ ನಾನು. ಆದ್ರೆ ಒಂದು ಗೊತ್ತಿರಬೇಕಾದ ಅಂಶ ಏನು ಅಂದ್ರೆ, ದಾಸ ಸಾಹಿತ್ಯ ಅನ್ನೋದು ವ್ಯಾಸ ಸಾಹಿತ್ಯಕ್ಕೆ ಮೆಟ್ಲು. ನಾವಿನ್ನೂ ಮೇಲ್ ಬರ್ಲಿಕ್ಕೆ ನಮ್ಮನ್ನ ಕೆಳಗೆ ಬಿದ್ದಾಗ ನಮ್ಮ ಕಾಲು ಚಿಕ್ಕದಾಯ್ತು ಅಂದ್ರೆ 2 ಮರದ ತುಂಡು ಹಾಕಿ ಅದನ್ನ ಹತ್ತಿ ಬಾ ಅಂತ ಕೊಟ್ಟದ್ದು. ಆದ್ರೆ ಅದೇ ಉಪ್ಪರಿಗೆ ಅಂತ ಅನ್ಕೊಂಡು ಬೀಳ್ತೇವೆ ಅಂದ್ರೆ ನಾವು ಅವರನ್ನು ತಡಿಲಿಕ್ಕಾಗಲ್ಲ. ಆದ್ರೆ ನಮ್ಗಷ್ಟೇ ಎಚ್ಚರ ಇರಬೇಕು. ವ್ಯಾಸ ಸಾಹಿತ್ಯ ಅನ್ನೋದು ದಾಸ ಸಾಹಿತ್ಯಕ್ಕೆ ಒಂದು ಆಶ್ರಯ ಕೊಟ್ಟದ್ದು. ಸಾಹಿತ್ಯದ ಮೂಲ ಕಲ್ಪನೆ ಇರುವುದು ವ್ಯಾಸರಲ್ಲೇ. ಆದರೆ ಅದು ದಾಸ ಸಾಹಿತಿಗಳು ಸರಳಗೊಳಿಸಿ ಜನರ ತನಕ ಮುಟ್ಟಿಸ್ಲಿಕ್ಕೆ ತಿಳಿ ಮಾಡಿದ್ರ ಉದ್ದೇಶ, ಅದರಿಂದ ಸ್ವಲ್ಪ ತಿಳುವಳಿಕೆ ಬಂದಾಗ ನಾನು ಇನ್ನೂ ತಿಳ್ಕೊಳ್ಳಿಕ್ಕಿದೆ ಅಂತ ಅವರಿಗೊಂದು ವ್ಯಾಪ್ತಿ ದೊಡ್ಡದು ಕಾಣುತ್ತೆ. ಇಷ್ಟೇ ಅಲ್ಲ, ಇನ್ನೂ ಇದೆ ಅಂತ ಅದನ್ನ ಬರ್ಲಿಕ್ಕೆ ಒಂದು ಮೆಟ್ಲು ಚಿಕ್ಕದು ಮಾಡಿ ಕೊಟ್ಟದಷ್ಟೇ ಹೊರತು ಎರಡಕ್ಕೂ ವಿರೋಧ ಇಲ್ಲವೇ ಇಲ್ಲ, ಪರಸ್ಪರ ಒಂದೇ ಅದು. ಆ ಪ್ರಯತ್ನ ವ್ಯಾಸರಿಗಾಗ್ಲಿಲ್ವಾ? ಅಲ್ಲ, ವ್ಯಾಸರಿಗಾಗ್ಲಿಲ್ಲ ಅಂದ್ರೆ ಅವ್ರು ಯಾವ ಕಾಲದವರು? 5000 ವರ್ಷದ ಹಿಂದಿನವರು. ಆಗ ಎಲ್ರಿಗೂ ಅನಾಯಾಸ ಬೇಡ, ಒಂದು 70 ವರ್ಷದ ಹಿಂದೆ ಈ ದೇಶದಲ್ಲೇ ಸಾಮಾನ್ಯರಿಂದ ಸಾಮಾನ್ಯರಿಗೆ ಸಂಸ್ಕೃತ ಬರ್ತಿತ್ತು ಅಂತ ಒಂದು ಉಲ್ಲೇಖ ಸಿಗುತ್ತೆ ನಮಗೆ. ತೀರಾ ಕೇರಿ ಇತ್ಯಾದಿಗಳಿದ್ದಾಗ ಗೊತ್ತಾಗ್ತಿರ್ಲಿಲ್ಲ, ಬಿಟ್ರೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಬೇಸಿಕ್ ನಾಲೆಜ್ ಇತ್ತು ಅಂತ. ನಾವು ಇವಾಗದ ದೃಷ್ಟಿಯಲ್ಲಿ ಕನ್ನಡವು ಬರಲ್ಲ ಅಂತ ಅಂದಕ್ಕೆ ಇಂಗ್ಲಿಷಲ್ಲಿ ಕೊಟ್ರೆ ಇಂಗ್ಲಿಷ್ ಸಾಹಿತ್ಯದಲ್ಲಿ ಯಾಕೆ ವೇದವ್ಯಾಸರು ಹೇಳಿಲ್ಲ ನಾಳೆ ಪ್ರಶ್ನೆ ಬರುತ್ತೆ ಮತ್ತೆ. ಅವ್ರಿಗೆ ಭಾಷೆ ಗೊತ್ತಿರ್ಲಿಲ್ಲ ಅಂತಲ್ಲ, ಆ ಕಾಲದಲ್ಲಿ ಜನರಿಗೆ ಆ ಭಾಷೆ ಅತ್ಯಂತ ಪರಿಚಿತವಾದದ್ರಿಂದ ಅವರು ಆ ಸಾಹಿತ್ಯದಲ್ಲಿ ಕೊಟ್ರು. ಯಾಕಂದ್ರೆ ಒಂದು ಬ್ರಾಹ್ಮಣ ತನ್ನ ಕರ್ತವ್ಯವನ್ನು ನಿರ್ವಹಿಸ್ತಿದ್ದ ಪೂರ್ಣ ಪ್ರಮಾಣದಲ್ಲಿ, ಎಲ್ರಿಗೂ ಅವ್ನು ಕೊಡ್ಬೇಕಾದ ಜ್ಞಾನವನ್ನು ಕೊಡ್ತಿದ್ದ. ಈಗೇನಂದ್ರೆ ಅವ್ರವ್ರ ಹೊಟ್ಟೆ ನೋಡ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ಉಳಿದವ್ರಿಗೆ ಕೊಡುವ ಯೋಚನೆ ಕೇವಲ ಶಾಲೆಗಳಲ್ಲಿ ಒಂದು ಸಂಬಳಕ್ಕಾಗಿದೆ, ಬಿಟ್ರೆ ಅದು ತನ್ನ ಕರ್ತವ್ಯ ಅನ್ನೋ ದೃಷ್ಟಿಯಿಂದ ಯಾವಾಗ ತಪ್ಪಿ ಹೋಯ್ತು ಆವಾಗ ಉಳಿದವರಿಗೆ ಕಷ್ಟ ಆಯ್ತು. ಆ ಗ್ಯಾಪ್ ಅನ್ನು ತುಂಬಿಸ್ಲಿಕ್ಕೋಸ್ಕರ ದಾಸರು ಏನ್ ಮಾಡಿದ್ರು ಅಂದ್ರೆ ಅದನ್ನ ಸಾರ ಮಾಡಿ ಸಂಸ್ಕೃತದಲ್ಲಿ ಇದ್ದದ್ದನ್ನೆಲ್ಲ ಕನ್ನಡದ ತಿಳಿಯಾದ ಭಾಷೆಯಲ್ಲಿ ಕೊಡ್ಲಿಕ್ಕೆ ಬಂದ್ರು. ವ್ಯಾಸರಿಗೆ ಗೊತ್ತಿರ್ಲಿಲ್ಲ ಅಂತಲ್ಲ, ವ್ಯಾಸರಿಗೆ ಆ ಪ್ರಸಕ್ತಿ ಬಂದಿರಲಿಲ್ಲ, ದಾಸರು ಅದನ್ನು ಪೂರೈಸಿದ್ರು.
ಅದರ ಅರ್ಥ ವ್ಯಾಸರಿಗೆ ವಿರುದ್ಧವಾಗಿ ನಿಂತು ಬಂದದ್ದಲ್ಲ, ವ್ಯಾಸರನ್ನ ತಿಳಿ ಮಾಡಿ ಜನರಿಗೆ ಕೊಡ್ಲಿಕ್ಕೋಸ್ಕರ ಬಂದದ್ದು. ಸೂಕ್ಷ್ಮವಾಗಿ ನೋಡಿದ್ರೆ ಎಷ್ಟೋ ಬ್ರಹ್ಮಸೂತ್ರದ ನೇರ ಕಂಟೆಂಟು ಅದರಲ್ಲೇ ಸಿಗುತ್ತೆ. ಪ್ರತೀಕಗಳ ವಿಷಯದಲ್ಲಿ, ಉಪಾಸನೆ ಗುಣಗಳ ವಿಷಯದಲ್ಲಿ ಎಷ್ಟು ಸರಳವಾಗಿ ಕೊಟ್ಟಿದ್ದಾರೆ. ವ್ಯಾಸರು 17 ಪುರಾಣಗಳನ್ನು ಬರೆದು 18ನೇ ಪುರಾಣವನ್ನು ಬರೀಲಿಕ್ಕೆ ಕೊರಗಿದೆ ಅಂತ ಹೇಳಿ. ಆ ಕೊರಗೇನು? ಕೊರಗು ಅನ್ನುವುದು ಅದು ಕೇವಲ ಒಂದು ಮಾತು. ವಸ್ತುತಃ ಅಲ್ಲಿ ಏನಿದೆ ಅಂದ್ರೆ ಒಂದು ಲೋಕದ ನೀತಿ ತೋರಿಸ್ಬೇಕಿತ್ತು ವೇದವ್ಯಾಸರಿಗೆ. ಯಾವುದೇ ಒಂದು ವಿಷಯವನ್ನ ಹೇಳಬೇಕು ಅಂತಾದ್ರೆ ಅದು ಕೇಳುವವನ ಕಾಳಜಿಯಲ್ಲಿ ಹುಟ್ಟಬೇಕದು. ಅಂದ್ರೆ ನನಗೆ ಬೇಕು ಅಂತ ಒಬ್ಬ ಕೇಳಿದಾಗ್ಲೇ ಹೇಳ್ಬೇಕು ಹೊರತು ನಾಪ್ರವಕ್ತರೆ ಪ್ರಬ್ರೂಯಾತ್ ಅನ್ನೋದು ಹೇಗಿದೆಯೋ ಹಾಗೆ ಏನು ಬ್ರೂಯಾತ್ ಕಶ್ಚಿತ್ ಅಪೃಷ್ಟ ನ ಕಶ್ಚಿತ್ ಬ್ರೂಯಾತ್. ಕೇಳದೆ ಯಾವತ್ತೂ ಹೇಳಬಾರದು ಅಂತ ಒಂದು ನಿಯಮ ಇದೆ. ನಾರದರು ಬಂದಾಗ ವ್ಯಾಸರು ಬೇಕು ಅಂತ ಸುಮ್ಮನೆ ಕೂತದ್ದು. ಅಂದ್ರೆ ಈಗ ಅವರಿಗೆ ವಸುತಃ ಇದರ ಹಿಂದೆ ಭಾಗವತ ಬಂದಾಗಿದೆ. ಭಗವಂತನ ಮೂಲ ರೂಪದಿಂದಲೇ 4 ಶ್ಲೋಕದಲ್ಲಿ ಚತುರ್ಮುಖನಿಗೆ ಚತುಶ್ಲೋಕಿ ಭಾಗವತ ಬಂದಾಗಿದೆ. ಮತ್ತೆ ಅದು ಎಲಾಬರೇಟ್ ಆಗಿ ವಿವರ ಪೂರ್ಣವಾಗಿ ಬರಬೇಕು ಅನ್ನೋ ದೃಷ್ಟಿಯಿಂದ ಯಾರಾದ್ರೂ ಕೇಳಬೇಕಿತ್ತು. ಕೇಳುವುದಕ್ಕೆ ನಾರದರನ್ನ ಆಯ್ಕೆ ಮಾಡಿಕೊಂಡು, ಯಾಕಂದ್ರೆ ಕೇಳುವನು ಅಷ್ಟು ಬೇರೆ ಕೇಳಿ ಅಭ್ಯಾಸ ಇದ್ದು ಇನ್ನೂ ಏನೋ ಕೇಳಬೇಕಾದದ್ದಿದೆ ಅಂತ ಅವನಿಗೆ ಅನ್ನಿಸ್ಬೇಕು. ಆಗ ಕೇಳಿದಾಗ ತಾನು ಹೇಳಬೇಕು ಅಂತ ಕಾಯ್ತಿದ್ರು. ಆ ಕೊರಗನ್ನ ತೋರಿಸಿದ್ರೆ ಮಾತ್ರ ಕೇಳ್ತಾರೆ. ಮತ್ತೆ ಅಲ್ಲಿ ಸ್ಪಷ್ಟ ಏನಿದೆ ಅಂದ್ರೆ ಎಲ್ಲ ಹೇಳಿ ಆಯ್ತು ಮತ್ತು ಹೇಳಿ. ಹಾಗಾದ್ರೆ ಎಲ್ಲ ಹೇಳಿ ಆಯ್ತು ಮತ್ತು ಅಲ್ಲ, ಏನೋ ಹೇಳಲಿಕ್ಕೆ ಬಾಕಿ ಇದೆ ಇನ್ನು ಭಾಗವತ ಹೇಳಿ ಅಂದ್ರೆ ಭಾರತದ ಮಾತೇನಿದೆ? ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್ ಅಂತ ಇದು ಸುಳ್ಳಾಯ್ತಲ್ಲ. ಇದನ್ನ ಆಚಾರ್ಯರು ಮಾತ್ರ ಪರಿಹಾರ ಮಾಡಿದ್ದು. ಸಮಾಧಿ ಭಾಷೆ. ಸಮಾಧಿನಾನುಸ್ಮರ ಅಂತ ಅಂದ್ರೆ ಒಂದು. ಇನ್ನೊಂದು ಮುಖ ಏನು ಅಂದ್ರೆ ಧರ್ಮದ ಬಗ್ಗೆ ಹೇಳಿ ಮುಗಿಸ್ಬಹುದು, ಅರ್ಥದ ಬಗ್ಗೆ ಹೇಳಿ ಮುಗಿಸ್ಬಹುದು, ಕಾಮದ ಬಗ್ಗೆ ಹೇಳಿ ಮುಗಿಸ್ಬೋದು, ಮೋಕ್ಷದ ಬಗ್ಗೆಯೂ ಹೇಳಿ ಮುಗಿಸ್ಬೋದು. ಆದ್ರೆ ದೇವರ ಬಗ್ಗೆ ಹೇಳಿ ಮುಗಿಸ್ಲಿಕ್ಕೆ ಆಗುದಿಲ್ಲ. ಆದ್ರಿಂದಾಗಿ ಮತ್ತೆ ಭಾಗವತ ಹೇಳು ಅಂತ ಹೇಳಿದ್ದು. ಭಕ್ತಿಯ ಅತಿರೇಕಕ್ಕೆ ಕಾರಣವಾದ ದೇವರ ಬಗ್ಗೆ ಎಷ್ಟು ಹೇಳಿದ್ರೂ ಮುಗಿಯುವುದಿಲ್ಲ. ಆದ್ರಿಂದಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಯದಿ ಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್, ಅದು ಅಲ್ಲಿಗೆ ಅದರದ್ದೇ ಮಹತ್ವ ಅದು. ಆದ್ರೆ ದೇವರ ಮತ್ತು ದೇವರ ನಡುವಿನ ಸಂಬಂಧದ ಭಕ್ತರ ಕುರಿತಾದ ಕಥೆಯನ್ನ ಹೇಳಿದಷ್ಟು ಮುಗಿಯುವುದಿಲ್ಲ ಅನ್ನುವ ಕಾರಣಕ್ಕೆ ಭಾಗವತ ಹುಟ್ಟಿದ್ದು ಹೊರತು ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಅಲ್ಲಿ ಹೇಳಲಿಕ್ಕೆ ಆಗ್ಲಿಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅನ್ನುವ ಅರ್ಥದಲ್ಲಿ ಅಲ್ಲ ಅಂತ ಆಚಾರ್ಯರು ಅದನ್ನು ಪರಿಹಾರ ಮಾಡಿದ್ದು. ಅದು ಕೊರಗು ಅಂತ ಅನ್ನೋದು ಕೇವಲ ಒಂದು ಲೋಕದ ಶಿಕ್ಷಣಕ್ಕಾಗಿ. ಅಂದ್ರೆ ನನಗೆ ಅದು ಏನ್ ಗೊತ್ತಾ, ತುಂಬಾ ತಿಳ್ಕೊಂಡವರಿಗೆ ಒಂದು ಹೆರಿಗೆ ನೋವಿರುತ್ತೆ. ಅದು ಯೋಗ್ಯವಾದ ಜಾಗದಲ್ಲಿ ಹೆರಿಗೆ ಆದ್ರೆ ಮಾತ್ರ ಅವ್ರಿಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಒಬ್ಬ ವ್ಯಕ್ತಿ ಬರಬೇಕಿತ್ತು, ಅವನ ಮುಂದೆ ತೋಡ್ಕೊಳ್ಬೇಕಿತ್ತು, ಅವನು ಕೇಳಿದ ಹೇಳಿದ್ರು, ಆ ಭಾಗವತ ಬಂತು. ಅದೊಂದು ನೆಪ ಅಷ್ಟೇ. ಘಟನೆ ಲೋಕದ ದೃಷ್ಟಿಯಿಂದ ಒಂದು ಘಟನೆ ಬೇಕಿತ್ತು, ಅದನ್ನು ಸೃಷ್ಟಿ ಮಾಡಿ ತೋರಿಸಿದ್ರಷ್ಟೇ. ಆಚಾರ್ಯರು ನಿರ್ಣಯ ಅಂತ ಮಾಡಿರ್ತಕ್ಕಂಥದ್ದು ಮಹಾಭಾರತಕ್ಕೆ ಭಾಗವತಕ್ಕೆ. ಅಂದ್ರೆ ಸಮಸ್ಯೆಗಳು 18 ಪುರಾಣದಲ್ಲಿ 17 ಪುರಾಣದಲ್ಲಿ ಬರಲೇ ಇಲ್ವಾ? ನೀವು ಮಹಾಭಾರತ ತಾತ್ಪರ್ಯಣೆ ಮತ್ತು ಭಾಗವತ ತಾತ್ಪರ್ಯಣೆ ಎರಡೂ ಓದಿದ್ರೆ ಆಚಾರ್ಯರು ಎಲ್ಲವನ್ನೂ ಎಲ್ಲವನ್ನ ಸೇರಿಸಿನೇ ಹೇಳಿದ. ಅದು ಅವ್ರು ಹೇಳಿದ್ದಾರೆ. ನಾನು 18 ಪುರಾಣಗಳಿಗೂ ಸೇರಿ, ಇಲ್ಲ ಅಂದ್ರೆ ಇತಿ ಬ್ರಾಹ್ಮಿ ಇತಿ ಬ್ರಹ್ಮಾಂಡೆ ಇತಿ ಗಾರುಡೆ ಅಂತ ಯಾಕೆ ಕೊಡ್ಬೇಕು? ಆಚಾರ್ಯರು ಕೊಡ್ತಾ ಇದ್ದಾರೆ ಅಂದ್ರೆ ಅದೆಲ್ಲವೂ ಕೂಡ ಈ ವಿಷಯದಲ್ಲಿ ನಿರ್ಣಾಯಕ. ಒಂದು. ಎರಡನೇದು, ಅಲ್ಲಿ ಬಂದ ಸಮಸ್ಯೆಯನ್ನು ಕೂಡ ಈಗ ಇಡೀ ಪುರಾಣಗಳಲ್ಲಿ ಒಂದೋ ಮಹಾಭಾರತದ ಒಂದು ರಾಮಾಯಣದ ಕಥೆಯೇ ಬೇರೆ ಬೇರೆ ಮುಖಗಳಲ್ಲಿ ವ್ಯಾಪ್ತಿಯಾಗಿ ತುಂಬಿಕೊಂಡಿದೆ. ಅದರ ಉಲ್ಲೇಖಗಳು ಭಾರತದಲ್ಲಿ ಬಂದಾಗ ಅಲ್ಲಿ ಹೇಗೆ ಬಂದಿದೆ ಅನ್ನೋದನ್ನು ಸೇರಿಸಿ ನಾನು ಆಗ ಹೇಳಿದೆ. ಮತ್ಸ್ಯ ಪುರಾಣದಲ್ಲಿ ಬಂದ ನಿದ್ದೆಯ ಕಥೆಯನ್ನು ಜೋಡಿಸಿ ಅಲ್ಲಿಯ ಕಥೆಯ ಸಮಸ್ಯೆ ಪರಿಹಾರ ಮಾಡಿದ್ರು. ಇದರಿಂದ ಮತ್ಸ್ಯ ಪುರಾಣವು ನಿರ್ಣಯ ಆಯಿತು. ಯಾವುದು ನಿಜ ಯಾವುದು ಸ್ವಪ್ನ ಅನ್ನೋದು ಗೊತ್ತಾಯಿತು. ಇಲ್ಲ ಅಂದ್ರೆ ನಾವೆಲ್ಲವೂ ಕನ್ಫ್ಯೂಷನ್ ಅಲ್ಲಿ ಇರ್ತಿದ್ವಿ. ಆಚಾರ್ಯರು 18 ಪುರಾಣಗಳ ಸ್ಪರ್ಶಕ್ಕೋಸ್ಕರನೇ 2 ಕೃತಿಗಳನ್ನು ಕೊಟ್ಟದ್ದು. ಭಾಗವತ ತಾತ್ಪರ್ಯವು ಕೂಡ ಮಹಾಭಾರತ ತಾತ್ಪರ್ಯವು ಕೂಡ 18 ಸೇರಿಯೇ ಬಂದಿದೆ. ಯಾವುದನ್ನು ಬಿಟ್ಟಿಲ್ಲ ಆಚಾರ್ಯರು. ಕೊನೆಗೆ ಎಲ್ಲಿವರೆಗೆ ಅಂದ್ರೆ ನೀವು ತಂತ್ರ ಗ್ರಂಥಗಳಿಗೆ ಹೋದ್ರೂ ಅದಕ್ಕೂ ನಿರ್ಣಯ ಇದೆ ಇಲ್ಲಿ. ನೀವು ಮಂತ್ರಶಾಸ್ತ್ರದ ಗ್ರಂಥಕ್ಕೆ ಹೋದ್ರೆ ಅದಕ್ಕೂ ನಿರ್ಣಯ ಇದೆ ಇಲ್ಲಿ. ಅದಕ್ಕೆ ಇದೆರಡು ಶಾಸ್ತ್ರದ ನಿರ್ಣಯದ ವಿಷಯದಲ್ಲಿ ಇದೆರಡು ಚೆನ್ನಾಗಿ ಇದ್ರೆ ಅವಾಗ ನಾವು ಯಾವ ಪುರಾಣದ ವಲಯದ ಒಳಗೂ ಪ್ರವೇಶ ಮಾಡಿ ಬರ್ಬೋದು. ಈಗ ಕಥೆ ಬಂದಾಗ ಆ ಲಿಂಗ ಪುರಾಣದಲ್ಲಿ ಲಿಂಗದ ತುದಿ ಕೊನೆಯನ್ನ ನೋಡ್ಲಿಕ್ಕೆ ಅಂತ ಹೋದ್ರು ಅಂತಿದೆ. ವಿಷ್ಣು ಮೇಲಕ್ಕೆ ಹೋದ,
ವಿಷ್ಣು ಚತುರ್ಮುಖ ಮೇಲಕ್ಕೆ ಹೋದ, ವಿಷ್ಣು ಕೆಳಕ್ಕೆ ಹೋದ, ಲಿಂಗದ ಕೊನೆಯೇ ಕಾಣ್ಲಿಲ್ಲ, ರುದ್ರನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಆದ್ರೆ ರುದ್ರ ದೊಡ್ಡವನು ಅಂತ. ಆಚಾರ್ಯರು ಬಹಳ ಸೂಕ್ಷ್ಮವಾಗಿ ಅದು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಅನ್ನೋದು ಸತ್ವರಜಸ್ತಮಸ್ಸು ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ವಿಷ್ಣು ಅಂದ್ರೆ ಸತ್ವ, ತಮಸ್ಸು ಅಂದ್ರೆ ರುದ್ರ, ಚತುರ್ಮುಖ ರಜಸ್ಸು. ತಮಸ್ಸಿನ ಕೊನೆ ಯಾವತ್ತೂ ಸಿಗುವುದಿಲ್ಲ ಅಂತ ತಾತ್ಪರ್ಯ, ಅದು ಹೊರತು ರುದ್ರನ ಅತಿಶಯವನ್ನು ಹೇಳಿದ್ದಲ್ಲ. ಸತ್ವಕ್ಕೂ ಕೊನೆ ಬರುತ್ತೆ, ರಜಸ್ಸಿಗೂ ಒಂದು ಕೊನೆ ಬರುತ್ತೆ, ತಮಸ್ಸಿನ ಕೊನೆ ಅಳಿಯೋದು ಸಾಧ್ಯ ಇಲ್ಲ. ಅದು ಅಜ್ಞಾನ ಅನ್ನೋದು ಪಾಂಚಪರ್ವಣಿ, ಮುಗಿದಷ್ಟು ಆಗಲಕ್ಕೆ ಹೋಗ್ತಾನೆ ಇರುತ್ತೆ. ಅಂದ್ರೆ ನಮ್ಗದು ಪಾತ್ರವಾಗಿ ಅಲ್ಲಿ ಚಿತ್ರ ಬಂದಿದೆ. ಆಚಾರ್ಯರದ್ದು ತತ್ವವಾಗಿ ತಗೊಳ್ಬೇಕು, ಸಂಕೇತವಾಗಿ ತಗೊಳ್ಬೇಕು ಅಂತ ಕತೆ ಅಲ್ಲ. ಈಗ ನಾವು ಈ ಕಾಗೆ ಮತ್ತು ನರಿಯ ಕತೆ ತಗೊಂಡ್ರೆ ಪಾತ್ರವಾಗಿ ತಗೊಳ್ಳೋದಿಲ್ಲ, ಎಸೆನ್ಸ್ ತಗೊಳ್ತೇವೆ. ಹೊಗಳಿದಾಗ ಬಾಯಿ ಬಿಡಬಾರದು ಅಂತ. ಅದು ಯಾವ ಮರದಲ್ಲಿ ನಡೆಯಿತು, ಯಾವ ಕಾಗೆ, ಅದು ಯಾವ ಜಾತಿದು, ಯಾವ ನರಿ, ಅದರ ಬಾಲದಲ್ಲಿ ಉದ್ದ ಇತ್ತು ಚಿಕ್ಕದು, ಏನು ಕೇಳಲ್ಲ ನಾವು, ಅದರ ಸಾರ ಮಾತ್ರ ತಗೊಳ್ತೇವೆ. ಹಾಗೆ ಪುರಾಣಗಳಲ್ಲಿ ಅನೇಕ ಕಥೆಗಳು ಕೇವಲ ಸಾರ ಮಾತ್ರ ತಗೊಳ್ಲಿಕ್ಕಿರೋದು ಹೊರತು ಅದರ ಮುಖ್ಯ ಅಂಶವನ್ನ ತಗೊಳ್ಬೇಕಾಗಿಲ್ಲ ಅನ್ನುವ ಎಚ್ಚರಿಕೆಯನ್ನು ಕೊಡುವುದಕ್ಕೆ ಆಚಾರ್ಯರು ಅಲ್ಲಲ್ಲಿ ಇಂಥ ಸೂಕ್ಷ್ಮಗಳನ್ನು ಹೇಳಿದ್ದಾರೆ. ಇದು ಪುರಾಣದ ಅನೇಕ ಕಥೆಗಳನ್ನು ನಿರ್ಣಯ ಮಾಡುತ್ತೆ. ಆಚಾರ್ಯರು ದೇವರ ಸ್ವರೂಪಗಳನ್ನ ಹೇಳುವಾಗ ಇದು ಪೂರ್ಣ ರೂಪ, ಇದು ಆವೇಶ ರೂಪ ಅಂತ ಯಾಕೆ ಹೇಳಿದ್ರು ಅಂದ್ರೆ ನಮ್ಗೆ ಸಂದೇಹ ಬರುವ ಹಾಗೆ ದತ್ತಾತ್ರೇಯನ ಕಥೆ ಇದೆ, ಕೆಲವು ಕಡೆ ಕೃಷ್ಣನ ಕಥೆ ಇದೆ, ಐತರೆಯ ಮಹಿದಾಸನ ಕಥೆ ಒಬ್ಬ ಬ್ರಾಹ್ಮಣನ ಹೆಸರಿನಲ್ಲಿದೆ, ದೇವರ ಹೆಸರಿನಲ್ಲಿ ಇನ್ನೊಂದು ಕಡೆ ಇದೆ. ಅದರಿಂದಾಗಿ ಅವರು ಹೇಳಿದ್ರು ಒಬ್ಬ ಬ್ರಾಹ್ಮಣ ಅವನು ಬೇರೆ ಭಕ್ತ, ಕೃಷ್ಣ ಅನ್ನುವ ಪಾತ್ರ ಬ್ರಾಹ್ಮಣ ಒಬ್ಬ ಇದ್ದಾನೆ, ಕೃಷ್ಣನೇ ಒಬ್ಬ ಇದ್ದಾನೆ. ಸೇಮ್ ದೇವಕಿ ನಂದನ ಅವನು ಕೂಡ. ಕಪಿಲ ಹಾಗೇನೆ, ಕಪಿಲ ಭಗವಂತನ ರೂಪ ಹೊಂದಿದೆ, ಒಬ್ಬ ಅಸುರನು ಕೂಡ ಅದೇ ಕಪಿಲ ಅನ್ನೋ ಹೆಸರಿನಿಂದ ಇಡೀ ಸಾಂಖ್ಯಶಾಸ್ತ್ರ, ಇವತ್ತು ನಾವು ಯೂನಿವರ್ಸಿಟಿಗಳಲ್ಲಿ ಓದುವುದೆಲ್ಲ ನೀರೀಶ್ವರ ಸಾಂಖ್ಯ, ಆದ್ರೆ ಕಪಿಲ ಕೊಟ್ಟದ್ದು ಸೇಶ್ವರ ಸಾಂಖ್ಯ. ಆದ್ರೆ ಅವನು ತಪಸ್ಸು ಮಾಡಿ ಪಡೆದ, ಅದು ಆಚಾರ್ಯರೇ ಹೇಳಿದ್ದು, ಇಲ್ಲಾಂದ್ರೆ ಗೊತ್ತೇ ಆಗ್ತಿರ್ಲಿಲ್ಲ. ಇವತ್ತು ಕೂಡ ಯೂನಿವರ್ಸಿಟಿಯಲ್ಲಿ ಸಾಂಖ್ಯಶಾಸ್ತ್ರ ಓದ್ತೇವೆ ಅಂತ ನಾವು ಹೋಗಿ ಓದ್ಬೇಕಿತ್ತು, ಆದ್ರೆ ಅದು ಹೇಳಿದ್ದು ನಿರೀಶ್ವರ ಸಾಂಖ್ಯ, ಈಶ್ವರನ ಇಲ್ಲದ ಸಾಂಖ್ಯ. ಇದು ಅವನು ಆಶ್ಚರ್ಯ ನೋಡಿ, ಅಲ್ಲಿ ಮತ್ತೆ ಆ ಕಪಿಲನಿಗೆ ಒಬ್ಬ ಆಸುರಿ ಅಂತ ಶಿಷ್ಯ ಇದ್ದ, ಅವನು ಅದನ್ನು ಕೂಡ ದೇವರ ಹತ್ರ ಅವನು ವರ ಪಡೆಯುವಾಗ ನನಗೂ ಒಬ್ಬ ಆಸುರಿ ಅಂತ ಶಿಷ್ಯನೇ ಬೇಕು, ನಾನು ಕೊಡುವ ಸಾಂಖ್ಯಶಾಸ್ತ್ರಕ್ಕೂ ಸಾಂಖ್ಯಶಾಸ್ತ್ರ ಅಂತಾನೆ ಹೆಸರು ಬರಬೇಕು, ಕಪಿಲನ ಶಾಸ್ತ್ರ ಅಂದಾಗ ನನ್ನ ಶಾಸ್ತ್ರ ಅಂತಾನೆ ಲೋಕ ತಿಳ್ಕೊಳ್ಬೇಕು ಅಂತಾನೆ ವರ ಒಂದು. ಅಂದ್ರೆ ಇಷ್ಟು ವಿವರ ಮೂಲದಲ್ಲಿ ಎಲ್ಲೂ ಗೊತ್ತಾಗುವುದಿಲ್ಲ. ಆಚಾರ್ಯರು ಕೊಟ್ಟ ಹಿನ್ನೆಲೆಯಲ್ಲಿ ಅರ್ಥ ಆದ್ರೆ ಆಮೇಲೆ ಪುರಾಣದಲ್ಲಿ ಬಂದ ಕಥೆ ಅಂತ ಗೊತ್ತಾಗುತ್ತೆ, ಇದು ಪುರಾಣದಲ್ಲಿ ಈ ಅರ್ಥದಲ್ಲಿ ಹೇಳಿದ್ದು ಅಂತ. ಇವಾಗ ಉದಾಹರಣೆಗೆ ಎಷ್ಟೋ ಗ್ರಂಥಗಳಿಗೆ ಇವಾಗ ದೇವಿಗೆ, ದುರ್ಗಾ ದೇವಿಗೆ ಅಂತಂದ್ರೆ ವಿಷ್ಣುವಾದಿ ದೇವತೆಗಳೆಲ್ಲ ನಮಸ್ಕಾರ ಇತ್ಯಾದಿಗಳನ್ನ ಮಾಡ್ತಾರೆ ಅಂತ, ಅದನ್ನ ಏನಾದ್ರೂ ಅದನ್ನ ಪರಿಹಾರಕ್ಕೆ ಇಲ್ಲ ಅಸುರ ಮೋಹ ವ್ಯಾಮೋಹಕ್ಕೋಸ್ಕರ ಈ ರೀತಿ ಹೇಳ್ತಾರೆ. ಇದಕ್ಕೆ ಇತ್ಯರ್ಥ ಯಾವ್ದು ಇಲ್ವಾ ಅಂತ, ಅದೊಂದೇನಾ ಅಥವಾ ಅದ್ ಬಿಟ್ಟು ಬೇರೆ ಏನ್ ಕಾರಣ ಇಲ್ವಾ ಅಂತ? ಬೇಕಾದಷ್ಟು ಇರುತ್ತೆ. ಇತ್ಯರ್ಥ ಅಂತಂದ್ರೆ ಅದೇ ನೀವು ಆ ಪ್ರಸಂಗ ಮತ್ತು ಆಚಾರ್ಯರು ಕೊಟ್ಟ ನಿರ್ಣಯ ಎರಡನ್ನು ಮತ್ತೆ ತಿಕ್ಕಾಟ ಮಾಡಿದ್ರೆ ಉತ್ತರ ಸಿಗುತ್ತೆ. ಕೃಷ್ಣೇನ ಸಂಸ್ತುತೆ ದೇವಿ ಅಂತ ಅದನ್ನ ಇಟ್ಕೊಂಡು ನೀನ್ ಪ್ರಶ್ನೆ ಕೇಳ್ತಾ ಇದ್ದಿ. ಭಕ್ತನಾಗಿ ಒಬ್ಬ ಕೃಷ್ಣನ ಅನ್ನೋನು ದೇವಿಯನ್ನು ಸ್ತೋತ್ರ ಮಾಡಿರ್ಬೋದು, ಅದು ಮೂಲ ಪುರಾಣದ ಮಾತಲ್ಲ ಅದು. ಆಮೇಲೆ ಅದಕ್ಕೆ ಅರ್ಗಲ ಕೀಲಕ ಸ್ತೋತ್ರ ಅಂತ ಸೇರಿಸಿ ಬಂದ ಮಾತು. ನಾವು ಅದನ್ನ ಏನ್ ಎಚ್ಚರ ಇಟ್ಕೊಳ್ಬೇಕು ಅಂತಂದ್ರೆ ಮೂಲ ಯಾವುದು, ಅದಕ್ಕೆ ಹೇಳಿದ್ದು ಮೂಲ ಯಾವುದು ಅಂತ ಗ್ರಹಿಸ್ಬೇಕು ನಾವು ಮೊದಲು. ಅದಕ್ಕಷ್ಟು ಮಹತ್ವ, ಅದಕ್ಕೆ ನಿರ್ಣಯ ಕೊಡ್ಬೇಕಾದ ಅಗತ್ಯವೇ ಇಲ್ಲ. ಆದ್ರೆ ನೇರ ಪುರಾಣಗಳಲ್ಲಿ ಕೆಲವೊಮ್ಮೆ ಅಂಥ ಮಾತುಗಳು ಬರುವಂತದ್ದು ಇದೆ. ಈಗ ರಾಮಚಂದ್ರ ಈಶ್ವರನನ್ನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡಿದ, ನೋಡಿ ಈಶ್ವರನೇ ಪೂಜೆ, ರಾಮನೇ ಈಶ್ವರನನ್ನು ಪೂಜೆ ಮಾಡಿದ್ದಾನೆ, ಅದರಿಂದಾಗಿ ನಮ್ಮ ಈಶ್ವರ ದೊಡ್ಡವ ಅಂತ ಅನ್ನೋ ರೀತಿಯ ವಾದಗಳೆಲ್ಲ ಪುರಾಣಗಳಲ್ಲಿ ಬಂದ ಹಾಗೆ ಕಾಣುತ್ತೆ. ಅದು ಪ್ರತಿಷ್ಠೆ ಮಾಡಿದ್ದು ನಾವು ಮುಂದೆ ಈ ಜಾಗದಲ್ಲಿ ರಾಮ ಸಾಗಿದ ಈ ಸೇತುವೆಗೆ ಹೋಗ್ಲಿಕ್ಕೆ ಬೇಕಾದಾಗ ಒಂದು ಪುಣ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಕೊಟ್ಟ ಅಂತ. ಕೃಷ್ಣನು ಈಶ್ವರನನ್ನು ಪೂಜೆ ಮಾಡಿದ್ದಾನೆ, ಪರಶುರಾಮನು ಈಶ್ವರನನ್ನು ಪೂಜೆ ಮಾಡಿದ್ದಾನೆ. ಇದು ಎಲ್ಲದರ ಉದ್ದೇಶ ಏನು ಅಂದ್ರೆ ಲೋಕಕ್ಕೆ ದಾಂಪತ್ಯ ಅಥವಾ ಒಂದು ಯಶಸ್ಸು ಸಿಗಬೇಕು ಅಂದ್ರೆ ಅದಕ್ಕೆ ಈಶ್ವರನ ಪೂಜೆ ಮಾಡಿಯೇ. ನಿಮ್ಗೆ 2ನೇ ಸ್ಕಂದದ 2-3ನೇ ಅಧ್ಯಾಯ ಅಲ್ಲ, ಎಲ್ಲ ದೇವತೆಗಳನ್ನ ದೇವತೆಗಳನ್ನ ಆರಾಧನೆ ಮಾಡ್ಬೇಕು, ಭೂತಿಕಾ ಮಹಾವಿಶ್ವಾಂದೇವಾನ್ ಅಂತೆಲ್ಲ ಬರುತ್ತೆ. ಅದು ಲೋಕದ ಎಲ್ಲರ, ಈಗ ನೋಡಿ ಎಲ್ಲಾ ತರದವ್ರು ಇದ್ದಾರಲ್ವ ಜಗತ್ತಲ್ಲಿ, ಎಲ್ಲಾ ತರದವರಿಗೂ ಅವ್ರವ್ರು ಮಾಡುವುದಕ್ಕೆ ಒಂದು ಪ್ರಮಾಣ ಬೇಕಲ್ವಾ, ಅವ್ರವ್ರು ಮಾಡುವುದಕ್ಕೆ ಒಂದು ಪ್ರಾಮಾಣಿಕತೆಯ ಸೆಲೆ ಬೇಕಲ್ವಾ. ಅದಕ್ಕೋಸ್ಕರ ಎಲ್ಲಾ ತರದ ಚಿತ್ರಣವನ್ನು ಕೊಟ್ರು. ಆಮೇಲೆ ಸೂಚನೆ ಕೊಟ್ರು, ಅಲ್ಲಿ ದೇವಿ ಅಥವಾ ರುದ್ರನನ್ನ ಪೂಜೆ ಮಾಡಿದ್ದು ಅಂತಂದ್ರೆ, ರುದ್ರ ಅಂದ್ರೆ ಭಗವಂತನೇ, ರುದ್ರೋ ಬಹುಶಿರ ಬಬ್ರೂರ್ ವಿಶ್ವಯನ್ನು ಚುಚಿಶ್ರವ, ರುದ್ರ ಅನ್ನೋ ಶಬ್ದದಿಂದ ತಾನೇ ತನ್ನನ್ನು ಪೂಜೆ ಮಾಡ್ಕೊಂಡು ಲೋಕಕ್ಕೆ ನಮ್ಗೆ ರುದ್ರನನ್ನು ತೋರಿಸಿದ ಅಷ್ಟೇ. ಅಂದ್ರೆ ಈ
ಹಿನ್ನೆಲೆ ವಿಷ್ಣು ಸಹಸ್ರನಾಮ ಅದಕ್ಕಷ್ಟು ಮಹತ್ವದ್ದು. ಅಲ್ಲಿ ಸ್ಕಂದನು ಬರ್ತಾನೆ, ಸ್ಕಂದೋ ದುರ್ಯ, ಜ್ಯೋತಿರ್ಗಣೇಶ್ವರ ಗಣೇಶನು ಬರ್ತಾನೆ, ವರುಣೋ ವಾರುಣ ವೃಕ್ಷ ವರುಣನು ಬರ್ತಾನೆ. ಎಲ್ಲ ದೇವತೆಗಳ ಹೆಸರಿದೆ, ನೀವು ಗಮನಿಸಿ. ಬರೀ ದೇವತೆ ಅಲ್ಲ, ರಾಜರ ಹೆಸರಿದೆ, ಋಷಿಗಳ ಹೆಸರಿದೆ, ಪ್ರಾಣಿಗಳ ಹೆಸರಿದೆ, ಪಕ್ಷಿಗಳ ಹೆಸರಿದೆ, ಎಲ್ಲಾ ಹೆಸರುಗಳಿದೆ. ಭಗವಂತ ಸರ್ವಶಬ್ದ ವಾಚ್ಯ ಅಂತ ತಿಳಿಸ್ಲಿಕ್ಕೆ ಬಹುಶಃ ವಿಷ್ಣು ಸಹಸ್ರನಾಮದಷ್ಟು ಅದ್ಭುತವಾದ ಕೃತಿ ಮತ್ತೊಂದಿಲ್ಲ. ಅದಕ್ಕೋಸ್ಕರ ಜ್ಞೇಯಂ ಪಾಠ್ಯಂಚ ತದ್ವಯಂ ಅಂತ ಆಚಾರ್ಯರಷ್ಟು ಒತ್ತು ಕೊಟ್ಟದ್ದು. ಗೀತೆ ಅದು ಸಕಲ ಶಾಸ್ತ್ರ ಸಾರ. ಮಹಾಭಾರತವನ್ನು ಓದಿದ ಮೇಲೂ ಮಹಾಭಾರತದ ಎಸೆನ್ಸ್ ಏನು ಅಂದ್ರೆ ಅದು ಗೀತೆ. ಆ ಗೀತೆಯ ಜೊತೆಗೆ ಅದು ಪ್ರಮೇಯದ ದೃಷ್ಟಿಯಿಂದ ಅಂದ್ರೆ ರೂಪಾತ್ಮಕವಾದ ಪ್ರಪಂಚದ ಪರಿಚಯವನ್ನು ಕೊಡುತ್ತೆ. ಇದು ನಾಮಾತ್ಮಕವಾದ ಪ್ರಪಂಚದ ಎರಡೇ ಇರುದಲ್ವಾ, ಒಂದೋ ರೂಪ ಒಂದೋ ನಾಮ. ಇದೆರಡನ್ನ ಪರಿಚಯಿಸ್ಲಿಕ್ಕೆ ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಚೆನ್ನಾಗಿ ಅಭ್ಯಾಸ ಆದ್ರೆ ಅವಾಗ ಉಳಿದ ಪ್ರಪಂಚದಲ್ಲಿ ಎಲ್ಲೇ ನಮಗೆ ಚೂರು ಜಾರುವ ಪ್ರಸಂಗ ಬಂದ್ರು ಅವಾಗ ಇಲ್ಲ, ಗೀತೆಯಲ್ಲಿ ಈ ಮಾತಿಗೆ ವಿರುದ್ಧ ಇದೆ, ಇದನ್ನ ಹಾಗೆ ನಮಾಂ ಮಾನುಷೀಂ ತನುಮಾಶ್ರಿತಂ ಅಂತ ಕೃಷ್ಣ ಹೇಳಿದ ಮಾತಿನ ಹಿನ್ನೆಲೆಯಲ್ಲಿ ಕೃಷ್ಣನಿಗೆ ಲೌಕಿಕವಾದ ದೋಷಗಳಿಲ್ಲ ಅನ್ನೋದು ಧೈರ್ಯ ಬರುತ್ತೆ. ಕೃಷ್ಣ ಅಂದ್ರೆ ಉಳಿದ ಎಲ್ಲ ಪಾತ್ರಗಳ ಬಗ್ಗೆಯೂ ಕೂಡ. ಒಂದು ಶ್ಲೋಕ ಅಂತಂದ್ರೆ 4 ಪಾದ. ಹೌದು, ಇದು ಕೆಲವೊಂದು ಕಡೆ 4 ಪಾದ ಆದ್ಮೇಲೆ ಒಂದು ಲೈನು ಇರುತ್ತೆ. ಒಂದು ಶ್ಲೋಕ ಅಂತ ಅಥವಾ ಎಕ್ಸ್ಟ್ರಾ ಒಂದು ಅದೇ ಕೆಲವೊಂದು ಸರ್ತಿ ಅಧಿಕ ಪಾದ ಅಂತ ಸೇರಿಸಿ ಮಾಡೋದು. ವಿಷಯದ ದೃಷ್ಟಿಯಿಂದ ಮುಗಿಬೇಕು ಅಂತ ಬಂದಾಗ 4 ಸಾಲಿನಲ್ಲಿ ಮುಗಿಯದೇ ಇದ್ದಾಗ 2 ಸಾಲು ಸೇರಿಸ್ಕೊಂಡು ಹೇಳ್ತಾರೆ. ಈಗ ಷಟ್ಪದಿ ಅಂತಿಲ್ವಾ ಕನ್ನಡದಲ್ಲಿ, ಹಾಗೆ ಇದು ಕೂಡ ಷಟ್ಪದಿ. ವೇದದ ಷಟ್ಪದಿ ಇದೆ, ಪುರಾಣಗಳ ಷಟ್ಪದಿ ಇದೆ, ಹಾಗೆ ಆಚಾರ್ಯರು ಕೂಡ ತಾತ್ಪರ್ಯದಲ್ಲಿ ಆ ಷಟ್ಪದಿಗಳನ್ನು ಬಳಸಿದ್ದಾರೆ. ನೀವು ಹೇಳಿದ್ ಕರೆಕ್ಟು. ಒಂದು ಪದ್ಯ ಅಂತ ಬಂದಾಗ 4 ಪಾದ, ಆದ್ರೆ ಒಂದು ವಿಷಯದ ಪರಿಪೂರ್ಣತೆಯ ಸಂಪಾದನೆಗಾಗಿ ಕೆಲವೊಮ್ಮೆ 2 ಪಾದ ಜಾಸ್ತಿ ಮಾಡಿದರೆ ಅಧಿಕ 2 ಪಾದ ಉಳ್ಳ ತ್ರಿಷ್ಟುಪು, ಅಧಿಕ 2 ಪಾದ ಉಳ್ಳ ಜಗತಿ, ಅಧಿಕ 2 ಪಾದ ಉಳ್ಳ ಅನುಷ್ಟುಪು ಅಂತ ಇಟ್ಟುಕೊಂಡ್ರೆ ಆಯ್ತು ಅಷ್ಟೇ. ಈಗಿನ ಸಪ್ತಶತಿ ಪುಸ್ತಕದಲ್ಲಿ ದೇವಿ ವಾಚ ಅನ್ನೋದಕ್ಕೂ ಒಂದು ಶ್ಲೋಕ ಅದು ಅದೇ ಹೇಳಿದ್ದು. ಸಪ್ತಶತಿ ಅಂತ ನಿಜವಾಗಿ ಯಾವ್ದು ಗೊತ್ತಾ? ಅಲ್ಲ, ಭಗವದ್ಗೀತೆ. ಸೂತ್ರ ಸಪ್ತಶತಿ ಪತೇ ಅಂತ ವಾದಿರಾಜರು ವೇದವ್ಯಾಸರನ್ನ ಸ್ತೋತ್ರ ಮಾಡ್ತಾರೆ. ಸೂತ್ರ ಸಪ್ತಶತಿ ಪತೇ. ಸೂತ್ರ ಅಂದ್ರೆ ಬ್ರಹ್ಮಸೂತ್ರ, ಸಪ್ತಶತಿ ಅಂದ್ರೆ ಗೀತೆ. ಇದೆರಡನ್ನ ಕೊಟ್ಟವರು ವೇದವ್ಯಾಸರು. ಅದರಿಂದಾಗಿ ಸಪ್ತಶತಿ ಅಂತ ಅನ್ನೋದು 100ಕ್ಕೆ 100 ಸರಿಯಾಗಿ ಹೊಂದುವುದು ಗೀತೆಗೆ ಮಾತ್ರ. ಇಲ್ಲಿ ಏನಾಗಿದೆ ಅಂದ್ರೆ ಅವ್ರು 700 ಆಹುತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದೊಂದು ಲೈನಿಗೂ ಕೆಲವೊಂದು ಮಧ್ಯದಲ್ಲಿ ಆಹುತಿ ಕೊಟ್ಟು, ಅಂದ್ರೆ ಅದು ಉಪಾಸನೆಯ ದೃಷ್ಟಿಯಿಂದ ಬಂದದ್ದು. ನಮ್ಗೆ ಅದರ ಬಗ್ಗೆ ಏನು ಆಕ್ಷೇಪ ಇಲ್ಲ. ಸಪ್ತಶತಿ ಅಂತ ನಾಳೆಯಿಂದ ಹೇಳಬಾರ್ದು, ಪೇಟೆಂಟ್ ನಮ್ದೇನು ಆಕ್ಷೇಪ ಇಲ್ಲ. ಆದ್ರೆ ಯಥಾರ್ಥವೇನು ಅಂತಂದ್ರೆ ಅದು ಉವಾಚ ಇಲ್ಲ ಅಂದ್ರೆ ಅಲ್ಲಿ ಏನು ಶುಂಭನನ್ನ ಕೊಲ್ಲು ಸ್ವಾಹ, ಆ ಹೆಣ್ಮಗಳನ್ನು ಎಳ್ಕೊಂಡ್ ಬಾ ಸ್ವಾಹ ಅಂತಿದೆ ಅಲ್ಲಿ. ಆ ಸ್ವಾಹ ಹೇಳುದ್ರಿಂದ ಏನು, ಆ ಲೈನ್ನ ಏನ್ ಅಭಿಪ್ರಾಯವೋ ಅದನ್ನ ನಾವು ಸ್ವಾಹಾಕಾರ ಕೊಡ್ತೇವೆ ಅಂದ್ರೆ ಅದು ಪುರಾಣದ ದೃಷ್ಟಿಯಿಂದ ಮಹತ್ವದು ಅಂತ ಅಷ್ಟೇ ಹೊರತು ಆ ಅಭಿಪ್ರಾಯದಿಂದ ನಾವು ಸ್ವಾಹಗೊಂಡು ನಾವ್ ಯಾವ ಹೆಣ್ಮಕ್ಳನ್ನ ಹೇಳ್ಕೊಂಡ್ ಬರ್ಬೇಕಲ್ಲಿ. ಅಲ್ಲಿ ಇರುವುದು ಆ ರಾಕ್ಷಸ, ಅವನನ್ನು ಎಳ್ಕೊಂಡ್ ಬಾ ಅಂತ ಹೇಳ್ತಾನೆ. ಆಗ ಅಲ್ಲಿ ಸ್ವಾಹ ಅಂತ ಅನ್ನೋದು ನಿಜ ಅಲ್ಲಿ ಇದೆಲ್ಲ ಅದೇ. ಮತ್ತೆ ಉಪಾಸನೆಯ ಸ್ವಲ್ಪ ಎಲ್ಲೆಲ್ಲೋ ಎಳ್ಕೊಂಡು ಹೋದ ಪ್ರಸಂಗದಿಂದಾಗಿ ಅದು ಆಹುತಿ ಕೊಡ್ಲಿಕ್ಕೆ ಇರುವಂತ ಮಂತ್ರಗಳೇ ಅಲ್ಲ. ಅದು ಪಾರಾಯಣ ಮಾಡಿ ಕಥೆ ತಿಳ್ಕೊಳ್ಳಿಕ್ಕಿರುವಂತದ್ದು. 16 ಸರ್ತಿ ಪಾರಾಯಣ ಮಾಡಿದ್ರೆ ಒಂದು ವಿಶೇಷ ಫಲ ಬರುತ್ತೆ ಅನ್ನೋದು ಸತ್ಯ. ಆದ್ರೆ ನಮ್ಗೇನಾಗಿದೆ ಅಂದ್ರೆ ಮಾಡಬಹುದು. ವೇದವ್ಯಾಸರ ಸರಿಯಾದ ಚಿತ್ರಣದ ಕಲ್ಪನೆ ನಮಗಿದ್ರೆ ಅದ್ರ ನಿಜವಾದ ಪ್ರತಿ ಶಬ್ದವು ಭಗವದ್ ವಾಚ್ಯ ಅಂತ ಎಚ್ಚರ ಇದ್ರೆ ಆಹುತಿ ಕೊಟ್ರೆ ದೇವರಿಗೆ ಸೇರುತ್ತೆ. ಇಲ್ಲ ಅಂದ್ರೆ ಅದು ಆಯಾ ದೇವತೆಗಳ ಹೆಸರಿನಲ್ಲಿರುವಂತ ದುಷ್ಟರ ತಗೊಂಡು ಹೋಗಿ ಮತ್ತಷ್ಟು ಬುದ್ಧಿ ಕೆಡುವಂತ ಚಿಂತನೆಗಳೇ ಹುಟ್ಟುತ್ತೆ. ಅದು ಬಹಳ ಅದಕ್ಕೆ ಹೇಳಿದ್ದು, ಉಪಾಸನೆ ಮಾಡುವಾಗ ವೇದವ್ಯಾಸರನ್ನೇ ನಾವು ಅನುಸರಿಸ್ತಾ ಇದ್ದೇವೆ ಅಂತಂದಾಗ್ಲೂ ಆಚಾರ್ಯರ ಹಿನ್ನೆಲೆ ಇಲ್ಲದೆ ಹೋದ್ರೆ ದಾರಿ ತಪ್ಪುವ ಸಾಧ್ಯತೆಗಳು ಜಾಸ್ತಿ. ಹಾಗಾದ್ರೆ ಈಗ ಅನ್ವಾಧಾನ ಇತ್ಯಾದಿಗಳನ್ನ ಮಾಡಿ ಹೋಮ ಮಾಡ್ತಾರೆ ಇವಾಗ. ಹಾಗಾದ್ರೆ ಅನ್ವಾಧಾನದಲ್ಲಿ ಅದನ್ನ ಈ ರೀತಿ ಮಂತ್ರದಿಂದಾಗಿ ಮಾಡ್ಬೇಕು ಅಂತ ಕೊಟ್ಟು ಹೇಳಿದಾರೆ. ಹಾಗಾದ್ರೆ ಅದು ತಪ್ಪಾಗುತ್ತೆ. ಅದೇ ಅನ್ವಾಧಾನ ಬರೆದದ್ದು ಯಾರು? ಮೂಲ ಎಲ್ಲಿದೆ? ಅದೇ ಹೇಳಿದ್ ನೀವು ಅದ್ರ ಹಿಂದೆ ಹುಡ್ಕೊಂಡು ಹೋದ್ರೆ ತುಂಬಾ ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತೆ. ಇದೆ ಪುರಾಣಗಳಲ್ಲಿ. ಈಗ ಆಚಾರ್ಯರು ತಂತ್ರಸಾರದಲ್ಲಿ ಧನ್ವಂತರಿಯ ಮಂತ್ರವನ್ನು ಎಲ್ಲೆಲ್ಲಿ ಬಳಸಬೇಕು, ಯಾವ ಆಹುತಿಗಳನ್ನು ಕೊಡಬೇಕು, ಎಷ್ಟು ಕೊಡಬೇಕು ಹೇಳಿದ್ದಾರೆ. ಉಳಿದದ್ದೆಲ್ಲ ಆಯಾ ಕಾಲದಲ್ಲಿ ಆಯಾ ವಿಶೇಷ ಪೌರೋಹಿತ್ಯದಲ್ಲಿ ಪರಿಣಿತಿ ಪಡೆದವರು ತತ್ಕಾಲದ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಯಾರಿಗೊಂದು ಕೊಟ್ಟದ್ದನ್ನ ಅದು ಹಾಗೆ ಮುಂದುವರೆದು ಬಂದದ್ದು ಇರುತ್ತೆ. ಇದೆ ಕೆಲವುದಕ್ಕೆ ದಾಖಲೆ ಇದೆ. ಕೆಲವೆಲ್ಲ ಒಂದೇನು ಅಂದ್ರೆ ಆಚಾರ್ಯರು ಇದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಏನಂದ್ರೆ ಸಮಸ್ಯೆಯನ್ನು ಪರಿಹಾರ ಮಾಡ್ಲಿಕ್ಕೆ ಸಂಖ್ಯೆ ವೃದ್ಧಿ ಮಾಡುದು, ಸಂಖ್ಯೆ ಕ್ಷೀಣ ಮಾಡುವುದು, ಇದು ನಮ್ಗೆ
ಪೂಜೆಯ ವ್ಯವಸ್ಥೆ ಅಥವಾ ಜಪದ ವ್ಯವಸ್ಥೆ, ಹೋಮದ ವ್ಯವಸ್ಥೆಯಲ್ಲಿ ಇದೆ. ಆದ್ರೆ ಅದು ಶಾಸ್ತ್ರದ ಹಿನ್ನೆಲೆಯನ್ನ ತೀರ ಮೀರಿ ಹೋಗುವ ಸ್ಥಿತಿಗೆ ಹೋಗಬಾರದು. ಅದಕ್ಕೆ ಚೌಕಟ್ಟಿದೆ, ಅದು ನಾವು ಮೂಲದಲ್ಲಿ ಹುಡುಕಬೇಕು ಎಲ್ಲಿದೆ ಆ ವ್ಯವಸ್ಥೆ ಅಂತ. ಸರಿ, ವಸ್ತುತಃ ಒಂದು ವಿಚಾರಗೋಷ್ಠಿ ಹೇಗಿರಬೇಕು ಅಂತ ಉಪನ್ಯಾಸಕರು ಮತ್ತು ಜಿಜ್ಞಾಸಕರು ಇಬ್ಬರ ಪ್ರಶ್ನೋತ್ತರ ರೂಪವಾಗಿದ್ದರೆ ಅದಕ್ಕೆ ಒಂದು ಅನ್ವರ್ಥವಾಗಿ ಅದು ವಿಚಾರಗೋಷ್ಠಿ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಇದರಲ್ಲಿ ಭಾಗವಹಿಸಿದ್ದೀರಿ. ಆಚಾರ್ಯರು ಅನೇಕ ವಿಷಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕಿಯದ್ವಾ ಶಕ್ಯ ಮುನ್ನೇತು ಸ್ವತಂತ್ರ ಮನುಧಾವತ ಅಂತ ಒಂದು ವಾಕ್ಯ ಇದೆ. ಅಂದ್ರೆ ನಮ್ಮದೇ ಶಾಸ್ತ್ರದಲ್ಲಿ ಒಂದೇ ಶಾಸ್ತ್ರವನ್ನು ಓದಿದ್ರೆ ಏನು ತೊಂದರೆ ಆಗುತ್ತೆ, ಅದರಲ್ಲಿ ಎಲ್ಲ ನಮಗೆ ಬರ್ತಕ್ಕಂತಹ ಪ್ರಶ್ನೆಗಳಿಗೆಲ್ಲ ಉತ್ತರ ಕಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೇರೆ ಬೇರೆ ಶಾಸ್ತ್ರಗಳನ್ನು ಓದಿದಾಗ ನಮಗೆ ಆ ವಿಷಯದಲ್ಲಿ ಇದೇ ಉತ್ತರ ಎಂಬುದಾಗಿ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಎಲ್ಲೆಲ್ಲಿ ನಮಗೆ ಸಮಸ್ಯೆ ಬರುತ್ತೋ ಆಗ ಆಯಾ ಶಾಸ್ತ್ರಗಳಲ್ಲಿ ಅದಕ್ಕೆ ಉತ್ತರ ಇರುತ್ತೆ ಅನ್ನುವಂತಹ ವಿಷಯವು ನಮಗೆ ಬಂದಕ್ಕಾಗುತ್ತೆ. ಅಷ್ಟೇ ಅಲ್ಲ, ನಾವು ಈ ದರ್ವಿ ಪಾಕರಸ ಅನ್ನೋ ತರ ಆಗ್ಬಾರ್ದು. ಆ ಅಡಿಗೆ ಸಟ್ಟುಗ ಆ ಪಾಕದಲ್ಲೇ ಇದ್ರೂ ಕೂಡ ಅದಕ್ಕೆ ರುಚಿ ಗೊತ್ತಾಗಲ್ಲ. ಹಾಗೆ ಇದ್ರೂ ಇಲ್ಲದಂಗೆ ಆ ತರ ಇರಬಾರ್ದು. ಹಾಗಾಗಿ ಹಾಗಿರ್ಬೇಕು, ಯಾವ ರೀತಿಯಾಗಿರ್ಬೇಕು ಎಂಬುದಾಗಿ ಆಚಾರ್ಯರು ಅನೇಕ ಆ ಶಾಸ್ತ್ರದ ಚೌಕಟ್ಟಿನಲ್ಲಿ ಹೇಗೆ ನಾವು ಉತ್ತರಗಳನ್ನು ಕಂಡುಕೊಳ್ಬೇಕು, ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ ಆಗಲಿ ಅಥವಾ ತತ್ವನಿರ್ಣಯದಲ್ಲೇ ಹೇಳಿದ ಹಾಗೆ ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ಎಂಬುದಾಗಿ ಅಲ್ಲಿ ಆಚಾರ್ಯರ ತಿಳಿಸ್ತಾರೆ. ಹಾಗಾಗಿ ಏನೇ ಪ್ರಶ್ನೆ ಬಂದರೂ ಕೂಡ ನಾವು ಶಾಸ್ತ್ರದ ಚೌಕಟ್ಟಿನಲ್ಲಿ ಅದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕು. ಅನೇಕ ವಿಷಯಗಳನ್ನ ಆಚಾರ್ಯರು ಇವತ್ತು ತಿಳಿಸಿಕೊಟ್ಟಿದ್ದಾರೆ. ಮುಂದೆಯೂ ಕೂಡ ಅವರು ನಾವು ಕರೆದಾಗ ಇದೇ ರೀತಿಯಾಗಿ ಬಂದು ನಮಗೆ ಈ ಉಪನ್ಯಾಸಗಳನ್ನು ನೀಡಬೇಕು ಎಂಬುದಾಗಿ ಅವರನ್ನು ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯರಾಗಿರ್ತಕ್ಕಂತಹ ಕಟ್ಟೆಯಾಚಾರ್ಯರು ಅವರಿಗೆ ಸಂಸ್ಥೆಯ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಅವಿನಾಶ್ ಕವಿ ಆಚಾರ್ಯ ಕೇಳ್ಕೊಳ್ತಾ ಇದ್ದೇನೆ. ವಂದನಾರ್ಪಣೆಯ ಕಾರ್ಯಕ್ರಮ ನಡೆಸಬಹುದು. ಶ್ರೀ ವಿಶ್ವೇಶತೀರ್ಥ ಸಂಶೋಧನಾ ಕೇಂದ್ರದಿಂದಾಗಿ ನಡೆದಿರುವಂತಹ ಮೊದಲ ಕಾರ್ಯಕ್ರಮ ಇದೆ. ಅದಕ್ಕೆ ಆಚಾರ್ಯರೇ ನಾಂದಿ ಹಾಡಿದ್ದಾರೆ. ಅಂದರೆ ಹೀಗೆ ಇನ್ಮೇಲೆ ಆಗ್ತಾನೆ ಒಳ್ಳೆ ಆಚಾರ್ಯರಿಂದಲೇ ನಮ್ಗೆ ಇನ್ನೂ ಅನೇಕ ಕಾರ್ಯಕ್ರಮಗಳು ನಡಿಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೇವೆ. ಹಾಗೆ ಸಂಶೋಧನೆಯ ಬಗ್ಗೆ ಮತ್ತು ಮ್ಯಾನುಸ್ಕ್ರಿಪ್ಟ್ಗಳ ಬಗ್ಗೆ ಅನೇಕ ರೀತಿಯಲ್ಲಿ ಆಚಾರ್ಯ ಅದರ ಮಹತ್ವವನ್ನು ತಿಳಿಸಿಕೊಟ್ಟರು. ಈ ಒಂದು ಮಾತಿದೆ, ಏನಂದ್ರೆ ತೈಲಾದ್ರಕ್ಷೇತ್ ಜಲಾದ್ರಕ್ಷೇತ್ ರಕ್ಷೇತ್ ಶಿಥಿಲ ಬಂಧನ ಮೂರ್ಖ ಹಸ್ತೇನ ದಾತವ್ಯಂ ಅಂತ. ಅಂದ್ರೆ ಒಂದು ಮ್ಯಾನುಸ್ಕ್ರಿಪ್ಟ್ ಅನ್ನ ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳಿ, ನೀರು ಬಿಡಬಾರ್ದು, ಎಣ್ಣೆ ಬಿಡಬಾರ್ದು, ಹರಿದು ಹೋಗ್ಬಾರ್ದು, ಯಾರ ಕೈಗೂ ಕೊಡಬಾರ್ದು. ಕೊಟ್ಟರೆ ನಮಗೆ ಇವತ್ತು ಎಷ್ಟೊಂದು ಗ್ರಂಥಗಳು ಸಿಗ್ತಾನೆ ಇರಲಿಲ್ಲ. ಆಗ ರಕ್ಷಣೆ ಮಾಡದೇ ಇದ್ರೆ ನಮ್ಗೇನು ಸಿಗ್ತಾನೆ ಇರಲಿಲ್ಲ. ಆಗ ಹಳೆಯ ಕಾಲದವರು ತುಂಬಾ ಅದನ್ನ ಸೂಕ್ಷ್ಮವಾಗಿ ತುಂಬಾ ಕಷ್ಟಪಟ್ಟು ಅದನ್ನ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಮ್ಗೆ ಅನೇಕ ಗ್ರಂಥಗಳಲ್ಲೂ ಕೂಡ ಇವತ್ತು ಸಿಕ್ಕಿದೆ. ಅದರ ಮಹತ್ವವನ್ನು ಕೂಡ ಆಚಾರ್ಯರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಹಿಂದೆ ಒಂದು ಪುಸ್ತಕ ಬಿಡುಗಡೆ ಸಮಾರಂಭ ಇತ್ತು ಇಲ್ಲಿಂದಾನೆ. ಆಗ ಸ್ವಾಮಿಗಳೊಂದು ಮಾತು ಹೇಳಿದರು, ಪುಸ್ತಕ ಬಿಡುಗಡೆ ಎಷ್ಟು ಬೇಕಾದ್ರೂ ಮಾಡ್ಬೋದು, ಆದರೆ ತುಂಬ ಪ್ರಯತ್ನಪಟ್ಟು ಚೆನ್ನಾಗಿ ಕಷ್ಟಪಟ್ಟು ಸರಿಯಾಗಿ ಅಧ್ಯಯನ ಮಾಡಿ ನಾವು ಅದನ್ನು ಮಾಡಬೇಕು, ಎಲ್ಲ ಸಂಶೋಧನೆಯನ್ನು ಸರಿಯಾಗಿ ಮಾಡಬೇಕು. ಇಲ್ಲಂದರೆ ಜನರಿಗೆ ನಾವು ಕೆಟ್ಟದನ್ನೇ ಕೊಟ್ಟಂಗೆ ಆಗುತ್ತೆ ಅಂತ ಹೇಳಿ ನಾವು ತುಂಬ ಕಡೆ ನೋಡ್ತೇವೆ. ತುಂಬ ಜನ ಶ್ಲೋಕ ಹೇಳ್ತಾರೆ, ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ಅನ್ನುವಂತಹ ಶ್ಲೋಕವನ್ನು ಪಾಪ ಸಂಭವ ಅನ್ನಷ್ಟಕ್ಕೆ ನಿಲ್ಲಿಸ್ತಾರೆ. ಅರ್ಥ ಎಲ್ಲಿ ಹೋಗ್ಬಿಡುತ್ತೆ, ಪಾಪ ಸಂಭವ ತ್ರಾಹಿಮಾಮ್ ಅಂತ, ದೇವರಿಗೆ ಪಾಪ ಸಂಭವ ಅಂತ ಹೇಳ್ದಂಗಿರುತ್ತೆ. ಹಾಗಾಗಿ ಒಂದು ಪ್ರಿಂಟ್ ತಪ್ಪಾದ್ರೂ ಕೂಡ ಅಷ್ಟು ಸಮಸ್ಯೆಗಳಾಗತ್ತೆ. ಹಾಗಾಗಿ ನಾವು ಸಂಶೋಧನೆಯನ್ನು ಸರಿಯಾಗಿ ಮಾಡಿ ಆ ಜೊತೆಗೆ ಅಷ್ಟೇ ಅಧ್ಯಯನ ಇರಬೇಕು. ಯಾಕಂದ್ರೆ ಎಷ್ಟೊಂದು ಕಡೆ ಮ್ಯಾನುಸ್ಕ್ರಿಪ್ಟ್ಗಳಲ್ಲಿ ಹರಿದೋಗಿರುತ್ತೆ, ಸಿಗೋದೇ ಇಲ್ಲ. ಹಾಗಾಗಿ ಅಧ್ಯಯನ ಸರಿಯಾಗಿ ಮಾಡಿದ್ರೆ ಅಲ್ಲಿ ಏನ್ ಸೇರಿಸಬೇಕು ಅನ್ನೋದು ಗೊತ್ತಾದ್ರೆ ಒಂದು 4 ಜನರೊಟ್ಟಿಗೆ ಚರ್ಚೆ ಮಾಡಿ, ಪಂಡಿತರೊಟ್ಟಿಗೆ ಚರ್ಚೆ ಮಾಡಿ ಅದನ್ನು ಸೇರಿಸಬಹುದು. ಇದರಲ್ಲಿ ತುಂಬಾ ಅಪಾರ್ಥಗಳೇ ಆಗ್ತಾ ಹೋಗುತ್ತೆ. ಹಾಗಾಗಿ ಅಂತಹ ಸಂಶೋಧನೆಯ ಮಹತ್ವ, ಮ್ಯಾನುಸ್ಕ್ರಿಪ್ಟ್ಗಳ ಮಹತ್ವವನ್ನು ಆಚಾರ್ಯ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದ ನಿರ್ದೇಶಕರು
ರಂಗನಾಥ ಕಟ್ಟಿಯಾಚಾರ್ಯರು. ಅವರು ಅದರಲ್ಲೇ ತುಂಬ ಪಡೆದವರು, ಸಂಶೋಧನೆಯಲ್ಲೇ ಪಡೆದವರು. ಸ್ವಾಮಿಗಳವರನ್ನ ಇದಕ್ಕೆ ನಿಯುಕ್ತರನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಸಾಮರ್ಥ್ಯ ಏನೋ ಗೊತ್ತಾಗುತ್ತೆ. ಹಾಗೆ ಅವ್ರ ಗ್ರಂಥಗಳನ್ನು ನೋಡಿದ್ರೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅನೇಕ ಗ್ರಂಥಗಳನ್ನು ಅವ್ರು ಬರ್ತಾರೆ. ಇಲ್ಲಿ ಅನೇಕ ಗ್ರಂಥಗಳು ಇಲ್ಲಿಂದಲೇ ಪ್ರಕಾಶಿತಗೊಂಡಿವೆ. ಅವುಗಳೆಲ್ಲ ಒಂದ್ಸರ್ತಿ ಓದಿದಾಗ ಅಲ್ಲಿ ಕೆಳಗೆ ಹಾಕಿರುವಂಥ ಅಡಿ ಟಿಪ್ಪಣಿಗಳಾಗಬಹುದು, ಅವೆಲ್ಲ ತುಂಬ ಇಂಪಾರ್ಟೆಂಟ್ ನಮಗೆ. ನಾವು ಅವರೆಲ್ಲ ಅದನ್ನೆಲ್ಲ ಓದಿಯೇ ಮಾಡುವಂಥದ್ದು. ಹಾಗಾಗಿ ಅವರ ಅಧ್ಯಯನದ ಮಹತ್ವ ಮತ್ತು ಪಾಂಡಿತ್ಯ ಎಷ್ಟು ಅಂತ ಅದರಿಂದ ಗೊತ್ತಾಗುತ್ತೆ. ಆ ಆಚಾರ್ಯರು ಕೂಡ ಇಷ್ಟೋ ತನಕ ಕೂತು ನಮಗೆ ಅವರ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗೆ ಅವರು ಕೂಡ ಸಂಸ್ಥೆಯ ಪರವಾಗಿ ವಂದನೆಗಳನ್ನು ತಿಳಿಸ್ತಾರೆ. ಹಾಗೆ ಬ್ರಹ್ಮಚಾರಿ ಶತಮರ್ಕಟ ಅಂತ ಹೇಳಿ, ಅಂದ್ರೆ ಸಾಮಾನ್ಯವಾಗಿ ಬ್ರಹ್ಮಚಾರಿಗಳು ಅವ್ರ ಕಡೆ ಕೂಡೋದಿಲ್ಲ, ಆದ್ರೆ ಉಪನ್ಯಾಸಕರ ಮಾತು ಅಷ್ಟು ಚೆನ್ನಾಗಿತ್ತು, ಹಾಗಾಗಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ವಿಶೇಷ ಧನ್ಯವಾದಗಳು. ಹಾಗೆ ವಿದ್ಯಾರ್ಥಿಗಳು ಕೂಡ ವಿಶೇಷ ಧನ್ಯವಾದಗಳನ್ನು ತಿಳಿಸ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.